ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ನೆರೆದಿರುವ ಎಲ್ಲರಿಗೂ ಕೂಡ ಅನಂತ ಅನಂತ ನನ್ನಿಕೆಗಳು. ಇವತ್ತಿನ ಇಂದಿನ ಕಾರ್ಯಕ್ರಮ KPSC ಗೆಸ್ಟೆಡ್ ಪ್ರೊಬೇಷನರ್ಸ್ ಎಕ್ಸಾಮ್ ನ ಹೊಸ ಬ್ಯಾಚ್ ನ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಕನಸು ಎಲ್ಲರಲ್ಲೂ ಇರುತ್ತೆ. ಆ ಕನಸನ್ನು ನನಸು ಮಾಡುವ ದಾರಿಯೊಂದು ನಾವೆಲ್ಲರೂ ಹುಡುಕ್ತಾ ಇರ್ತೀವಿ. ಕನಸನ್ನ ನನಸು ಮಾಡುವ ಛಲ ನಮ್ಮೆಲ್ಲರಿಗೂ ಅವಶ್ಯಕತೆ ಇರುತ್ತೆ. ಇವತ್ತು ನಮ್ಮೊಂದಿಗೆ ಅದೇ ಕನಸುಕೊಂಡು ಕನಸನ್ನು ನನಸು ಮಾಡಿ ರಾಜ್ಯಕ್ಕೆ, ದೇಶಕ್ಕೆ ತಮ್ಮ ಅನಂತ ಸೇವೆ ಸಲ್ಲಿಸುತ್ತಿರುವ ಇಬ್ಬರು ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಇಬ್ಬರು ಅಧಿಕಾರಿಗಳಿಗೂ ಇಂಡಿಯಾ ಫಾರ್ IAS ತಂಡದಿಂದ ನೆರೆದಿರುವ ಎಲ್ಲ ವಿದ್ಯಾರ್ಥಿ ಮಿತ್ರರಿಂದ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಆನ್ಲೈನ್ ಅಲ್ಲೂ ಕೂಡ ನಮ್ಮ ಜೊತೆಗೆ ಹಲವಾರು ಸ್ನೇಹಿತರು ಜಾಯ್ನ್ ಆಗಿದ್ದಾರೆ. ಆನ್ಲೈನ್ ಇರುವ ಎಲ್ಲ ಗೆಳೆಯರಿಗೂ ಕೂಡ ಸ್ವಾಗತ. ಇಂದು ನಮ್ಮೊಂದಿಗೆ 2014 ಬ್ಯಾಚ್ ನ ಇಬ್ಬರು ಅಧಿಕಾರಿಗಳಿದ್ದಾರೆ. ಇಬ್ಬರು ಅಧಿಕಾರಿಗಳ ಕಿರು ಪರಿಚಯವನ್ನು ಶ್ರೀನಿವಾಸ್ ಸರ್ ಮಾಡಿಕೊಡ್ತಾರೆ. ಶ್ರೀನಿವಾಸ್ ಸರ್, ಆನ್ ಸ್ಟೇಜ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಇಂಡಿಯಾ ಫಾರ್ IAS ಅಕಾಡೆಮಿ ಹೊಸ KS ಬ್ಯಾಚ್ ನ ಒಂದು ಓರಿಯೆಂಟೇಷನ್ ಸೆಷನ್ ಅನ್ನು ಹಮ್ಮಿಕೊಂಡಿದೆ. ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಪ್ರೀತಿಯ ಶ್ರೀ ಗೌತಮ್ ಅವರು DYSP ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನ ಹೂಗುಚ್ಛ ಕೊಟ್ಟು ಆಹ್ವಾನ ಕೋರಬೇಕು ಅಂತೇಳಿ ನಮ್ಮ ಪ್ರದೀಪ್ ಅವರಿಗೆ ಕೇಳ್ಕೊಳ್ತೀನಿ. ಹಾಗೆಯೇ ನಮ್ಮೊಡನೆ ಶ್ರೀಮತಿ ನಾಗಮಣಿ ಅವರಿದ್ದಾರೆ. ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್. ತಮ್ಮ ಎಲ್ಲ ಕೆಲಸದ ಒತ್ತಡದ ನಡುವೆಯೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮ ಶ್ರೀಮಂತ ಅನುಭವವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಹೂಗುಚ್ಛ ನೀಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಧನ್ಯವಾದ. ಕರ್ನಾಟಕ ಆಡಳಿತ ಸೇವೆಗಳ ಅಧಿಕಾರಿಗಳಾಗಿ ಇಬ್ಬರು ಕೂಡ ತಮ್ಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಹಲವಾರು ವಿಭಾಗಗಳಲ್ಲಿ ತಾವು ಕೂಡ ಸೇವೆ ಸಲ್ಲಿಸಬೇಕು ಅಂತ ಕನಸು ಕಂಡಿರೋರು ಸಾಕಷ್ಟು ಜನ ಇದ್ದೀರಾ. ಕೋವಿಡ್ ಅನ್ನೋ ಒಂದು ಪರಿಸ್ಥಿತಿಯಲ್ಲೂ ಕೂಡ ಕರ್ನಾಟಕ ಆಡಳಿತ ಸೇವೆಗಳು ಸಾಕಷ್ಟು ತಮ್ಮ ಸೇವೆಗಳನ್ನು ಸಲ್ಲಿಸಿ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಮಾದರಿಯಾಗಿ ಹೊರಹೊಮ್ಮಿದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ನೀವು ಬಿಕಮ್ ಅನ್ ಆಫೀಸರ್ ಅನ್ನೋ ಒಂದು ಕನಸನ್ನು ಹೊತ್ತಿರೋ ದೃಷ್ಟಿಯಲ್ಲಿ what it takes to become an officer, the idea of preparation, and then what after annodunnu tilisodike we have two very eminent guests amongst us. Very briefly telling about them, they have served in very critical positions, especially being part of the administrative division and also the police division. Both the officers have experience. At the young age, they have also been part of some critical operations that you would have seen in media for sure. Taking it ahead from now, I would request each of them to share experience of preparation, give you a basic idea about how it takes and take it forward. We'll first start with Nagmani ma'am. Nagmani ma'am is presently serving as Assistant Commissioner Commercial Tax. She is with the GST division. I would request Nagmani ma'am to this. ಎಲ್ಲರಿಗೂ ನಮಸ್ಕಾರ. ಸೊ ನೀವೆಲ್ಲರೂ KS ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಈಗ. ಸೊ ಒಂದ್ಸಲ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂತಂದ್ರೇನೆ ಎಲ್ಲರೂ ಆಫೀಸರ್ಸ್ ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಬೇಕು ನಿಮ್ಮನ್ನ ನೀವು. ಯಾಕಂದ್ರೆ ನೀವು KS ಎಕ್ಸಾಮ್ಗೆ ನೀವು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಆಫೀಸರ್ ಆಗ್ಬೇಕು ಅನ್ನೋ ಕನ್ಸ್ ಕಂಡಿರ್ತೀರಲ್ವಾ, ಅದನ್ನ ನನ್ಸ್ ಮಾಡ್ಕೊಳಕ್ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂದ್ರೆ ನೀವೆಲ್ಲ ಆಫೀಸರ್ಸೇ ಈಗ. ಅದೇ ತರನೇ ಥಿಂಕ್ ಮಾಡ್ಬೇಕು, ಅದೇ ತರನೇ ಓದ್ಬೇಕು ಕೂಡ. ಸೊ ನೀವು ಫಸ್ಟ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಸೆಲೆಕ್ಟ್ ಮಾಡಿದ್ದೀರಾ ಅಂದ್ರೆ ಇಟ್ ಇಸ್ ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಎಕ್ಸಾಮ್ ಕರ್ನಾಟಕದಲ್ಲಿ ಅಂಡ್ ಹೈಯೆಸ್ಟ್ ಎಕ್ಸಾಮ್. ಸೊ ಯಾವುದು ಇದಕ್ಕಿಂತ ಹೈಯೆಸ್ಟ್ ಇಂಡಿಯಾದಲ್ಲಿ ಎಷ್ಟು ಪ್ರೆಸ್ಟೀಜಿಯಸ್ ಮತ್ತೆ ಹೈಯೆಸ್ಟ್ ಎಕ್ಸಾಮ್ ಇದೆಯೋ ಹಾಗೆ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಇದು ಹೈಯೆಸ್ಟ್ ಎಕ್ಸಾಮ್ ಇರುತ್ತೆ. ಸೊ ಹಾಗೇನೆ ಪ್ರಿಪ್ರೇಷನ್ ಕೂಡ ನಾವು ಅದೇ ಮಟ್ಟಿಗೆ ಮಾಡ್ಬೇಕಾಗತ್ತೆ. ಸೊ ನಿಮ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಇರಬಹುದು. ಸೊ ಇದೆ 3 levels ಆಫ್ ಲೆವೆಲ್ ಆಫ್ ಕ್ಲಿಯರಿಂಗ್ ಆಫ್ ಎಕ್ಸಾಮ್. ಫಸ್ಟ್ ಒಂದು ಪ್ರಿಲಿಮ್ಸ್ ಇರುತ್ತೆ, ಮತ್ತೆ ಮೇನ್ಸ್ ಇರುತ್ತೆ, ಮತ್ತೆ ಇಂಟರ್ವ್ಯೂ ಇರುತ್ತೆ. ಸೊ ನೀವ್ ಎಲ್ಲದಕ್ಕೂ ಪ್ರಿಪೇರ್ ಆಗ್ಬೇಕು. ವೆರಿ ಬಿಗಿನಿಂಗ್ ದಿಂದಾನೇ ನಿಮ್ಗೆ ಸ್ಟಾರ್ಟ್ ಮಾಡ್ಬೇಕು ನೀವು ಪ್ರಿಪರೇಷನ್ಸ್ ನ.
ಸೊ ಪ್ರಿಲಿಮ್ಸ್ ಅಲ್ಲಿ 2 ಪೇಪರ್ಸ್ ಇದ್ದಿರುತ್ತೆ ಜನರಲ್ ಸ್ಟಡೀಸ್ ಅಂತ. ಸೊ ಜನರಲ್ ಸ್ಟಡೀಸ್ಗೆ ನೀವೇನ್ ಪ್ರಿಪೇರ್ ಮಾಡಬೇಕು, ಫಸ್ಟ್ ಪ್ಲಾನ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿ ಸ್ಟಡಿ ಮಾಡಿ. ಸೊ ಫಸ್ಟ್ ಫೋಕಸ್ ಮಾಡ್ಬೇಕು. ಸೊ ನೀವು ಸ್ಟಡಿ ಟೇಬಲ್ ನ ನೀವು ಹೆಂಗ್ ಯೂಸ್ ಮಾಡ್ಕೊಂತೀರಾ, ತುಂಬಾ ಸ್ಪೆಂಡ್ ಮಾಡೋದಲ್ಲ ಸ್ಟಡಿ ಟೇಬಲ್ ಮೇಲೆ ನೀವು ಟೈಮ್ ನ ಸ್ಪೆಂಡ್ ಮಾಡಬಾರ್ದು. ಆ ಕ್ವಾಲಿಟಿ ಆಫ್ ಟೈಮ್ ಏನಿರುತ್ತೋ ಅದನ್ನ ಯುಟಿಲೈಸ್ ಮಾಡ್ಕೊಬೇಕು. ಆ ಟೇಬಲ್ ಮೇಲೆ ನೀವು ಎಷ್ಟು ಓದ್ತಿರೋ ಪ್ರತಿಯೊಂದು ಏನ್ ಓದ್ತಿರೋ ಅದನ್ನೆಲ್ಲಾನು ರೀಕಾಲ್ ಮಾಡ್ಕೊಂಡು ನೆನ್ಪಿಟ್ಕೊಂಡು ರಿಪಿಟೇಟಿವ್ ಸ್ಟಡಿ ಮಾಡ್ಕೊಂಡು. ಸೊ ನೀವು ಫಸ್ಟ್ ಪ್ರಿಲಿಮ್ ಸ್ಟಾರ್ಟ್ ಮಾಡಿದಾಗ ಫೋಕಸ್ ಮಾಡಿ ಮೇನ್ಗೆ, ಅಂದ್ರೆ ಯಾವ್ದು ಅಂದ್ರೆ MCQಗೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ. ಎವ್ರಿ ಅಂದ್ರೆ ಒನ್ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ಸ್ MCQ ಬರುತ್ತೋ ಅದನ್ನೆಲ್ಲಾನು ಅಟೆಂಡ್ ಮಾಡ್ತಾ ಹೋಗಿ. ಆಕ್ಚುಲಿ ನೀವೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ, ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ಸಿಕ್ಕಿದೆ ನಿಮಗೆ. ಸೊ ನೀವು ಪ್ರಿಪರೇಷನ್ ಇನ್ನು ನೀಟಾಗಿ ಮಾಡ್ಕೊಳ್ಬಹುದು. ಒಂದು ಮಾಸ್ಟರ್ ಪ್ಲಾನ್ ಸಿಗುತ್ತೆ ನಿಮ್ಗೆ, ಯಾವ ತರ ಸ್ಟಡಿ ಮಾಡ್ಬೇಕು, ಏನು ಯಾವ ಮೆಟೀರಿಯಲ್ ಓದ್ಬೇಕು, ಯಾವ ತರ ಮೆಟೀರಿಯಲ್ ಅಲ್ಲಿ ಯಾವ ತರ ಇನ್ಫಾರ್ಮೇಶನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಪ್ರತಿಯೊಂದು ನಿಮ್ಗೆ ಇಲ್ಲಿ ಫೀಡಿಂಗ್ ಟೈಪೇ ಸಿಗುತ್ತೆ. ಯಾಕಂದ್ರೆ ಎಷ್ಟೊಂದು ಮೆಟೀರಿಯಲ್ಸ್ ಇರುತ್ತೆ ಹೊರಗಡೆ. ಎಲ್ಲಾ ಮೆಟೀರಿಯಲ್ಸ್ ಏನೇನ್ ಇದೆಯೋ ಅದನ್ನೆಲ್ಲ ತಗೊಂಡ್ ಹೋಗ್ಬೇಡಿ. ಸೊ ಸ್ಟಿಕ್ ಟು ಒನ್ ಮೆಟೀರಿಯಲ್, ಒನ್ ಟೈಪ್ ಆಫ್ ಸ್ಟಡಿ ಮೆಥಡ್. ಸೊ ಅದನ್ನೇ ಫೋಕಸ್ ಮಾಡಿ, ಅದನ್ನೇ ರಿಪಿಟೇಟಿವ್ ಮಾಡಿ ನೆನ್ಪಿಟ್ಕೊಳ್ಳಿ. ಸುಮ್ನೆ ಒಂದು ನಾವು 12 ಅವರ್ಸ್ ಓದ್ತೀನಿ ಅಂತ 12 ಅವರ್ಸ್ ಓದ್ಕೊಂಡು ಕುತ್ಕೊಂಡ್ಬೇಡಿ. ಸೊ ಎಷ್ಟು ಅವರ್ ಓದ್ತಿರೋ ಅಷ್ಟು ಅವರ್ನ ನೀವು ಮತ್ತೆ ನೆನ್ಪು ಮಾಡ್ಕೊಂಡು ರೀಕಾಲ್ ಮಾಡ್ಕೊಂಡು ನಿಮ್ ಮೈಂಡ್ ನಲ್ಲಿ ಉಳ್ಕೊಳ್ಬೇಕು. ಸೊ ಆ ಮಟ್ಟಕ್ಕೆ ನೀವು ಪ್ರಿಪರೇಷನ್ ಮಾಡ್ಬೇಕಾಗತ್ತೆ. ಆಕ್ಚುಲಿ ಇದು ನಿಮ್ಗೆ ಇಂಡಿಯಾ ಫಾರ್ IAS ಏನ್ ನಿಮ್ದು ಕೋಚಿಂಗ್ ಇವಾಗ ಏನ್ ಸೆಲೆಕ್ಟ್ ಮಾಡ್ಕೊಂಡು ನೀವೆಲ್ಲ ಬಂದಿದ್ದೀರೋ, ಇದೊಂದು ಪ್ಯಾಷನ್ ಇಂದ ಮಾಡಿರೋಂತ ಇನ್ಸ್ಟಿಟ್ಯೂಷನ್ ಇದು. ಸೊ ಅವ್ರದ್ದು ಒಂದು ಗೋಲ್ಸ್ ಇರುತ್ತೆ ಲೈಫ್ ಅಲ್ಲಿ. ಸೊ ನೀವೆಲ್ಲ ಆಫೀಸರ್ಸ್ ಆಗ್ಬೇಕು ಅಂತ ಅವರು ಕೂಡ ನಿಮ್ಮಿಂದ ಸಪೋರ್ಟ್ ಸಿಸ್ಟಮ್ ಏನಿದೆಯೋ ಅದೆಲ್ಲ ವರ್ಕ್ ಮಾಡ್ತಿರ್ತಾರೆ. ಅವರು ನಿಮ್ಗೋಸ್ಕರ ನಿದ್ದೆ ಕೇಳ್ತಿರ್ತಾರೆ, ಅವರು ನಿಮ್ಗೋಸ್ಕರ ಎಫರ್ಟ್ಸ್ ಮಾಡ್ತಿರ್ತಾರೆ. ಸೊ ನೀವ್ ಎಲ್ಲೆಲ್ಲಿಂದ ಬಂದಿರ್ತೀರಾ ಅಂದ್ರೆ ಹಳ್ಳಿಗಳ ಕಡೆಯಿಂದ ಬಂದಿರ್ಬೋದು. ಬಿಕಾಸ್ ನಾನು ಒಂದು ಹಳ್ಳಿ ಹುಡುಗಿನೇ. ಸೊ ನಾನು ಹಳ್ಳಿಯಲ್ಲೇ ಓದಿರೋದು. ಸೊ ನಮ್ಗೆಲ್ಲ ಏನೇನ್ ಕಷ್ಟಗಳಿತ್ತು ಅಂದ್ರೆ ನಾವು ಬ್ಯಾಂಗ್ಳೂರ್ ಬರ್ಲಿಕ್ಕೇನೆ ಕಷ್ಟ ಆಯ್ತು. ಡೆಲ್ಲಿ ಎಲ್ಲ ಇನ್ನೊಂದ್ ಮಾತು. ಸೊ ಬ್ಯಾಂಗ್ಳೂರ್ ಬರೋದಕ್ಕೆ ನಮ್ಗೆ ತುಂಬಾ ಅಡಚಣೆಗಳಿತ್ತು. ಅಂದ್ರೆ ಬೀಂಗ್ ಎ ವುಮನ್ ಅಲ್ಲ ಗರ್ಲ್ ಆಗಿ. ಸೊ ಅಲ್ಲಿಂದ ನಾವು ಹೊರಗಡೆ ಬಂದು ಅಂದ್ರೆ ಅಪ್ ಟು 10th ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಂ ಅಲ್ಲಿ ಓದಿ, ಆಮೇಲೆ ಸ್ವಲ್ಪ ಸೈನ್ಸ್ ತಗೊಂಡ್ಮೇಲೆ ಇಂಗ್ಲಿಷ್ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿ ನಾನು ಸ್ಟ್ರಗಲಿಂಗ್. ಸೊ ಯಾವ ತರ ಓದ್ಬೇಕು ಏನು, ಅಲ್ಲೂ ಕೂಡ ನಮ್ದ್ರೆ ಯಾವ್ದೋ ಒಂದು ಪ್ರಾಪರ್ ಪ್ಲಾನ್ ಇರ್ಲಿಲ್ಲ. ನಾವು ಅವಾಗ್ಲೇ ಆಫೀಸರ್ ಆಗ್ಬೇಕು ಅಂತ ಏನು ಅನ್ಕೊಂಡಿರ್ಲಿಲ್ಲ. ಸೊ ಜೀವನ ಒಂದ್ ಕಟ್ಕೊಂಡ್ಬೇಕು, ಅದಕ್ಕೋಸ್ಕರ ಓದ್ಬೇಕು ಅಂತ ಅನ್ಕೊಂತಾ ಇದ್ವಿ. ಸೊ ಆಮೇಲೆ ನಾವು ಡಿಗ್ರಿ ಮಾಡ್ಕೊಂಡೆ, ಆಮೇಲೆ MBA ಮಾಡ್ಕೊಂಡೆ, MA ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡೆ. ಸೊ ಏನ್ ಮಾಡ್ಕೊಂಡು ನನಗೆ ಇಲ್ಲೋ ಒಂದು ಅರ್ಜ್ ಅನ್ನೋದಿರುತ್ತಲ್ಲ, ಅದು ಯಾವತ್ತೂ ಸ್ಯಾಟಿಸ್ಫ್ಯಾಕ್ಷನ್ ಆಗೇ ಇರ್ಲಿಲ್ಲ. ಏನೋ ಒಂದ್ ಮಾಡ್ಬೇಕು. ಸೊ ನಂಗೆ ನಿದ್ದೆ ಮಾಡಕ್ಕೂ ಆಗ್ತಿಲ್ಲ. ಏನೋ ಒಂದ್ ಏನ್ ಮಾಡ್ಬೇಕು ಅಂತ ನನಗೂ ಗೊತ್ತಿರ್ಲಿಲ್ಲ ಆ ಟೈಮಲ್ಲಿ. ಸೊ ದಟ್ ಟೈಪ್ ಆಫ್ ಅರ್ಜ್ ನಮಗೆ ಪ್ರತಿಯೊಬ್ಬರಿಗೂ ಏನೋ ಒಂದು ಆಗ್ಬೇಕು ಅನ್ನೋದು ಎಲ್ಲೋ ಒಂದ್ ಕಡೆ. ಸೊ ಕೆಲವ್ರಿಗೆ ಮೊದ್ಲಿಂದಾನು ಇರುತ್ತೆ, 10th ಸ್ಟ್ಯಾಂಡರ್ಡ್ ಅಲ್ಲಿ ಒಬ್ರು IAS ಆಗ್ಬೇಕು, ಅಥವಾ ಮತ್ತೆ PUC ಬಂದ್ಮೇಲೆ ಆ ಟೈಮಲ್ಲಿ ಅವ್ರಿಗೆ ಏನೋ ಒಂದು ಆಫೀಸರ್ ಆಗ್ಬೇಕು ಅನ್ಸುತ್ತೆ. ಸೊ ನನಗೆ ಆ ಟೈಮಲ್ಲಿ ಅಂದ್ರೆ ಆಫ್ಟರ್ ಮೈ ಕಂಪ್ಲೀಷನ್ ಆಫ್ ಮೈ MBA ನಾನು ಒಂದು ಕಾಲೇಜಲ್ಲಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಿದ್ದೆ. ಅವಾಗೂ ನನ್ಗೆಲ್ಲೋ ಸಮಾಧಾನ ಆಗ್ತಿರ್ಲಿಲ್ಲ. ಏನು ಮಾಡ್ತಿದೀನಿ ಅಥವಾ ಏನ್ ಮಾಡ್ಬೇಕು ಅನ್ನೋದು ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಹಂಗಾಗಿ ಒಂದು ಗೌರ್ಮೆಂಟ್ ಇಂದ ಇದು ಪ್ರಿಲಿಮಿನರಿ ಎಕ್ಸಾಮ್ಸ್ಗೆ ಅಂತ ಸೋಷಿಯಲ್ ವೆಲ್ಫೇರ್ ಅವರು ಏನೋ ಕೋಚಿಂಗ್ ಕೊಡ್ತೀವಿ ಅಂತ ಒಂದು ಆಡ್ ಕೊಟ್ಟಿರ್ತಾರೆ. ಸೊ ಅದನ್ನ ನೋಡ್ಕೊಂಡು ಎಕ್ಸಾಮ್ ಬರ್ದೆ ನಾನು. ಅದೊಂದು ಎಕ್ಸಾಮ್ ಬರ್ದೆ, ಒಂದು ಎಂಟ್ರೆನ್ಸ್ ಅಂತ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಮಕ್ಕಳಿಗೆ ಫ್ರೀ ಆಗಿ ಕೋಚಿಂಗ್ ಕೊಡ್ತೀವಿ ಅಂತ. ಆ ಎಕ್ಸಾಮ್ ಬರ್ಕೊಂಡು ನಾನು ಒಂದು ಕೋಚಿಂಗ್ ಸೆಂಟರ್ ಬ್ಯಾಂಗ್ಳೂರ್ ಬಂದು ಜಾಯ್ನ್ ಆಗಿದ್ದು. ಸೊ ಅವರು ನನಗೆ ಸ್ಟೈಫಂಡ್ ಕೊಡ್ತಿದ್ರು. ಎಷ್ಟು 2000 rupees ನನ್ನ ಅಕೌಂಟ್ ಬರ್ತಿತ್ತು. ಮಿಕ್ಕಿದೆಲ್ಲ ಫ್ರೀ ಆಫ್ ಕಾಸ್ಟ್ ಆಫ್ ಎಜುಕೇಶನ್. ಜಸ್ಟ್ 2 months ನಮ್ಗೆ ಟ್ರೈನಿಂಗ್ ಕೊಟ್ಬಿಟ್ರು. ಬಿಕಾಸ್ ಎಷ್ಟೊಂದೆಲ್ಲ ಕೋಚಿಂಗ್ ಸೆಂಟರ್ಸ್ ಆಗಿರ್ಲಿಲ್ಲ. ಸೊ ವೆನ್ ವಿ ಸ್ಟಾರ್ಟ್ ದ ಪ್ರಿಪರೇಷನ್ 2011 ಆ ಟೈಮಲ್ಲಿ ಯಾವ್ದು ಅಷ್ಟೊಂದು ಕೋಚಿಂಗ್ ಸೆಂಟರ್ಸ್ ಇರ್ಲಿಲ್ಲ. ಸೊ ನಾ ಆ ತರ ಎನ್ವಿರಾನ್ಮೆಂಟ್ ಅಲ್ಲಿ ಒಂದು 2 months ಕೋಚಿಂಗ್ ತಗೊಂಡು ಅದಾದ್ಮೇಲೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಓನ್ ಪ್ರಿಪರೇಷನ್ ಮನೆಯಲ್ಲ ಕುತ್ಕೊಂಡು ಓದೋದಿಕ್ಕೆ. ಸೊ ಹಾಗೂ ನಮ್ಗೆ ಅಡೆತಡೆಗಳು ಇರಲ್ಲ ಅಂತಲ್ಲ, ಹೆಣ್ಮಕ್ಳಿಗೆ ಸಿಕ್ಕಾಪಡೆ ಪ್ರಾಬ್ಲಮ್ಸ್ ಇರುತ್ತೆ. ಅಂದ್ರೆ ಸೊ ಅಟ್ ದ ಏಜ್ ಆಫ್ ಲೈಕ್ 22, 23 ಆದ್ಮೇಲೆ ಸೊ ಪ್ರೆಷರ್, ಮನೆ ಕಡೆ ಮದ್ವೆ ಅದು ಇದು ಅಂತ ಇರುತ್ತೆ. ಸೊ ನನ್ನ ಲೈಫ್ ಅಲ್ಲಿ ಕೆರಿಯರ್ ಅಂಡ್ ಪರ್ಸನಲ್ ಟುಗೆದರ್ ಸ್ಟಾರ್ಟ್ ಆಯ್ತು. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ನಮ್ಮ ಕನಸುಗಳಿಗೆ ಯಾವತ್ತೂ ನಾವು ತೊಂದರೆ ಮಾಡ್ಕೊಂಡು ಬರೋದು. ಮೀನ್ಸ್ ನಮ್ಮ ಕನಸನ್ನ ನಾವು ರೀಚ್ ಆಗ್ಬೇಕು ಅಂತ ಏನ್ ಅನ್ಕೊಂಡಿರ್ತೀವೋ ಅದ್ ರೀಚ್ ಆಗೋದಕ್ಕೆ ಪ್ರತಿಯೊಬ್ರು ಕಷ್ಟ ಪಡ್ಬೇಕು. ಆಮೇಲೆ ಯಾವತ್ತು ಏನೋ ಅನ್ಕೊಂಬಿಡಿ, ನಮ್ ಬ್ಯಾಕ್ ಗ್ರೌಂಡ್ ನಾನು ಹಳ್ಳಿಯಿಂದ ಬಂದಿರ್ತೀನಿ ಅಥವಾ ನಾನು ಕನ್ನಡ ಮೀಡಿಯಂ ಓದ್ಕೊಂಡಿರ್ತೀನಿ, ಅಥವಾ ನಾನು ಬೇಸಿಕ್ ಡಿಗ್ರಿ, ಕೆಲವರು ಪ್ರೊಫೆಷನಲ್ ಡಿಗ್ರೀಸ್ ಮಾಡಿರ್ತಾರೆ ಲೈಕ್ ಇಂಜಿನಿಯರಿಂಗ್, ಮೆಡಿಕಲ್ ಅಥವಾ ಇನ್ನೊಂದೇನೋ ಪ್ರೊಫೆಷನಲ್ ಕೋರ್ಸಸ್ ಮಾಡಿರ್ತಾರೆ. ಅವ್ರು ತುಂಬಾ ನಾಲೆಜ್ ಇರುತ್ತೆ. ಆಮೇಲೆ ನಾನು ಈ ತರ ಕಡಿಮೆ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಿ, ನನ್ನ ಬ್ಯಾಕ್ ಗ್ರೌಂಡ್ ಈ ತರ ಇದೆ, ಅಂದ್ರೆ ನನ್ಗೆ ಈ ಎನ್ವಿರಾನ್ಮೆಂಟ್ ಅಡ್ಜಸ್ಟ್ ಆಗೋದಿಲ್ಲ, ಸೊ ನಂಗೆ ಈ ತರ ಕಷ್ಟ ಆಗುತ್ತೆ, ಆ ತರದೆಲ್ಲಾನು ಪ್ರತಿಯೊಂದು ಬೇಸಿಕ್ ಕನ್ಫ್ಯೂಷನ್ಸ್ ಅದು ಇದಿರುತ್ತೆ. ಬಟ್ ಅದೆಲ್ಲಾನು ತಲೆ ಕೆಡ್ಸ್ಕೊಂಡ್ಬಿಡಿ. ಒಂದ್ಸಲ ನೀವು ಪ್ಲಾಟ್ಫಾರ್ಮ್ ಇಲ್ಲಿ ಬಂದ್ರಿ ಅಂದ್ರೆ, ಕಾಂಪಿಟೇಟಿವ್ ಫೀಲ್ಡ್ ಬಂದ್ರಿ ಅಂದ್ರೆ, ನೀವ್ ಯಾರು ಕಾಮನ್ ಗರ್ಲ್ಸ್ ಅಲ್ಲ, ನೀವ್ ಯಾರು ಕಾಮನ್ ಬಾಯ್ಸ್ ಅಲ್ಲ. ಯು ಆರ್ ಆಲ್ ಕಾಂಪಿಟೇಟಿವ್ ಗರ್ಲ್ಸ್ ಅಂಡ್ ಕಾಂಪಿಟೇಟಿವ್ ಬಾಯ್ಸ್.
ಜಸ್ಟ್ ಥಿಂಕ್ ಲೈಕ್ ದಟ್. ಸೊ ನೀವು ಇಲ್ಲಿ ಬಂದಿದ್ದೀರಾ, ನಿಮ್ಮ ಕಾಂಪಿಟೇಷನ್ ಸ್ಟಾರ್ಟ್ಸ್ ಈಗ. ಸೊ ನೀವು ಸ್ಟಾರ್ಟ್ ಮಾಡ್ಕೊಂಡು ಇವಾಗ ಒಂದೊಂದೇ ಸ್ಟೆಪ್ ನೀವು ಇಡ್ತಾ ಹೋಗ್ಬೇಕು ನಿಮ್ಮ ಜರ್ನಿ ಆಫ್ ಕೆರಿಯರ್. ಹಾಗೇನೆ ಯು ಹ್ಯಾವ್ ಟು ಬ್ಯಾಲೆನ್ಸ್ ಯುವರ್ ಪರ್ಸನಲ್ ಲೈಫ್ ಆಲ್ಸೋ. ಸೊ ಆಫ್ಟರ್ ಮ್ಯಾರೇಜ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಲ್ಲಿ ಇದೇ ಟೈಮಲ್ಲೇ ನನಗೆ ಟೈಮ್ ಇತ್ತು ಆತರ. ನಿಮ್ಮ ಕನಸು ಸ್ಟ್ರಾಂಗ್ ಇತ್ತು ಅಂತಂದ್ರೆ, ನಿಮಗೆ ನಿಮ್ಮ ಕನಸು ಅಥವಾ ನಿಮ್ಮ ಡ್ರೀಮ್ಸ್ ಎಷ್ಟು ಸ್ಟ್ರಾಂಗ್ ಇರ್ಬೇಕು ಅಂತಂದ್ರೆ, ನೀವು ಮಲಗಬಾರ್ದು. ನಿಮ್ಗೆ ಎಷ್ಟೇ ಅಡಚಣೆಗಳು ಬರ್ಬೋದು, ಚಾಲೆಂಜಸ್ ಬರ್ಬೋದು ಲೈಫಲ್ಲಿ, ಫೇಸ್ ಮಾಡ್ಲೇಬೇಕು. ಮಾಡಿ ನೀವು ಗೆದ್ಬೇಕು. ಗೆದ್ದು ನೀವೊಂದು ಪೊಸಿಷನ್ ಬರ್ಬೇಕು. ಸೊ ನೀವು ಸ್ಟ್ರಾಂಗ್ ಆಗ್ಬೇಕು. ಸೊ ಇಲ್ಲಿ ಪ್ರತಿಯೊಬ್ರು ಇಂಡಿವಿಜುವಲ್, ಯಾರಿಂದ ಯಾರು ಲೈಕ್ ಇದಾಗೋದಿಲ್ಲ. ಒಬ್ರಿಂದಾನೇ ಒಬ್ರು ಬರ್ಬೇಕು, ಆಮೇಲೆ ಇವ್ರು ಸಪೋರ್ಟ್ ಮಾಡ್ಬೇಕು, ನನ್ಗೆ ಇನ್ನೊಬ್ರು ಸಪೋರ್ಟ್ ಬೇಕು, ಅಥವಾ ನನಗೆ ವೆರಿ ಕಂಫರ್ಟ್ ಝೋನ್ ಅಲ್ಲೇ ನಾನು ಕೆಲಸ ಮಾಡ್ಬೇಕು, ವೆರಿ ಕಂಫರ್ಟ್ ನನ್ಗೆ ಇಷ್ಟೇ ಆಗ್ಬೇಕು, ಆ ತರದೆಲ್ಲ ಇಟ್ಕೊಳ್ಬಾರ್ದು. ಇಲ್ಲಿ ನೀವು ಒಂದ್ಸಲ ಸ್ಟಾರ್ಟ್ ಮಾಡ್ಬೇಕು, ಸ್ಯಾಕ್ರಿಫೈಸ್ ಮಾಡ್ಬೇಕು ಕೆಲವೊಂದನ್ನ. ನಿಮ್ಮ ಡಿಸೈರ್ಸ್ ಇರುತ್ತಲ್ಲ, ಕೆಲವೊಂದೆಲ್ಲ ಡಿಸೈರ್ಸ್, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಲೈಕ್ ಅದ ಅಟೆಂಡ್ ಮಾಡ್ಬೇಕು, ಈವೆಂಟ್ಸ್ ಅಟೆಂಡ್ ಮಾಡ್ಬೇಕು, ಪಾರ್ಟೀಸ್ ಅಟೆಂಡ್ ಮಾಡ್ಬೇಕು, ಆ ತರದ್ನೆಲ್ಲಾನು ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಸ್ಯಾಕ್ರಿಫೈಸ್ ಮಾಡಿ, ಅದನ್ನೆಲ್ಲಾನು ಬಿಟ್ಬಿಡಿ. ಅದೆಲ್ಲಾನು ನಿಮ್ಮ ಕನಸುಗಳಷ್ಟೇ ನಿಮ್ಮ ಕಣ್ಣಿಂದ ಕಾಣ್ಬೇಕು. ಕರೆಕ್ಟ್ ನಿಮ್ ಫೋಕಸ್ ಮಾಡಿ, ನಿಮ್ಮ ಎಫರ್ಟ್ಸ್ ನ ಕಂಪ್ಲೀಟ್ಲಿ ಚಾನಲೈಸ್ ಮಾಡಿ ನಿಮ್ಮ ಡ್ರೀಮ್ ಕಡೆಗೆ. ಗೆಟ್ ಒಂದು ಪೋಸ್ಟ್ ಅಷ್ಟೇ ನಮ್ಗೆ ಬೇಕಾಗಿರೋದು. ಇಲ್ಲಿ ಒಂದು ಪೋಸ್ಟ್ ಬೇಕು ನನ್ಗೆ, ಒಂದು ನನ್ನ ಕಾಲ್ ಮೇಲೆ ನಾನು ಇಟ್ಕೊಳ್ಬೇಕು, ನನ್ನ ಕನಸನ್ನ ನನಸು ಮಾಡ್ಕೊಳ್ಬೇಕು. ಸೊ ಆ ಟಾರ್ಗೆಟ್ ನ ನೀವು ಫಿಕ್ಸ್ ಮಾಡ್ಕೊಳ್ಬೇಕು. ಆ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡು, ಅಂದ್ರೆ ಎವ್ರಿ ಸ್ಮಾಲ್ ಟಾರ್ಗೆಟ್ ಇಸ್ ಬಿಕಮ್ ಬಿಗ್ ಟಾರ್ಗೆಟ್ ಅಂತ ಹೇಳ್ತಾರಲ್ಲ, ನೀವು ಒಂದೊಂದು ಸ್ಮಾಲ್ ಟಾರ್ಗೆಟ್, ನಿಮ್ಮ ಕಾಂಪಿಟೇಷನ್ ನಾಟ್ ನಿಮ್ ಪಕ್ಕದಲ್ಲಿ ಇರೋ ಜೊತೆ, ಅಥವಾ ನೆಕ್ಸ್ಟ್ ಇನ್ನೊಬ್ರು ಅವ್ರು ಯಾರೋ ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟಿದ್ದಾರೆ, ಇನ್ನೊಬ್ರು ಸೆಕೆಂಡ್ ರ್ಯಾಂಕ್, ಅವ್ರು ಅಷ್ಟು ಮಾರ್ಕ್ಸ್ ತೆಗಿದ್ದಾರೆ, ನಾನು ಅಷ್ಟು ಮಾರ್ಕ್ಸ್ ತೆಗಿಬೇಕು, ಆತರ ಎಲ್ಲ ಅನ್ಕೊಳಕ್ ಹೋಗ್ಬೇಡಿ. ಸೊ ನಿಮ್ಮ ಕಾಂಪಿಟೇಷನ್ ನಿಮ್ ಜೊತೆನೆ ಇರ್ಬೇಕು. ಕಾಂಪಿಟೇಷನ್ ನಿಮ್ ಜೊತೆನೆ ಇರ್ಬೇಕು. ನೀವೇ ಫೈಟ್ ಮಾಡ್ಬೇಕು. ನಿಮ್ಮ ನಿನ್ನೆಗಳ ಜೊತೆ ನೀವು ಫೈಟ್ ಮಾಡ್ಬೇಕು. ನಿನ್ನೆ ನಾನು ಅನ್ಕೊಂಡಿದ್ದೆ ಇಷ್ಟು ಓದಕ್ ಆಯ್ತು ಅಂತ. ಸೊ ಇವತ್ತು ನೆಕ್ಸ್ಟ್ ಇನ್ನೊಂದೇನೋ ಒಂದ್ ಸ್ಟೆಪ್ ಇರುತ್ತಾ, ಅದನ್ನ ಮುಗಿಸ್ಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದ್ ಸ್ಟೆಪ್ ಏನಿರುತ್ತಾ, ಅದನ್ನ ನಿಮ್ಮ ಎಜುಕೇಶನ್ ಅಂದ್ರೆ ನಿಮ್ಮ ಕಲಿಕೆನಲ್ಲಿ ನೀವು ನಿಮ್ಮ ಟಾರ್ಗೆಟ್ ಇಟ್ಕೊಂಡಿರ್ಬೇಕು. ಅದ್ರ ಜೊತೆ ಹಿಂದಿನ ಜೊತೆ ನೀವು ಟಾರ್ಗೆಟ್ ಮಾಡ್ಬೇಕು. ನಿಮ್ಮ ಬ್ಯಾಕ್ಗ್ರೌಂಡ್ ಏನಿರುತ್ತೋ ಅದನ್ನೆಲ್ಲ ಬಿಟ್ಟು ನಿಮ್ಮ ಲೆವೆಲ್ಗೆ ನೀವು ಪ್ರತಿಯೊಂದು 100% ಕೊಡಿ. 100% ಕೊಡಿ. ಸೊ 100% ನೀವು ಎಫರ್ಟ್ಸ್ ಹಾಕಿದ್ರೆ ನಿಮ್ಮ ಕನಸನ್ನ ನೀವು ನನಸು ಮಾಡ್ಕೊಳ್ಬಹುದು. ಆಮೇಲೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. KPSC ಅಂದ್ರೆ ಅದು ಇದು ಲೈಕ್ ಸಮ್ ಬಯಾಸ್ ಇರುತ್ತೆ, ಲೈಕ್ ಅದರ್ ನ್ಯೂಸಸ್ ಎಲ್ಲ, ಅದೆಲ್ಲ ಬಗ್ಗೆ ತಲೆನೇ ಕೆಡ್ಸ್ಕೊಂಡ್ಬೇಡಿ. ಅದೆಲ್ಲ ಯಾವ್ದು ಅಲ್ಲ. ಕನ್ನಡ ಮೀಡಿಯಂ ಅಲ್ಲಿ ಓದ್ಕೊಂಡು ಕಷ್ಟ ಪಟ್ಕೊಂಡು ಬಂದಿರೋರ್ಗು ಒಂದೊಂದು ಪೋಸ್ಟ್ ಸಿಗುತ್ತೆ. ನೀವು ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಷ್ಟೇ. ಎಲ್ಲಾನು ಬಂದು ನಿಮ್ ಕಾಲ ಹತ್ರ ಬೀಳುತ್ತೆ. ಮೀನ್ಸ್ ಎವ್ರಿಥಿಂಗ್ ಇಲ್ ಫಾಲ್ ಇನ್ ಫ್ರಂಟ್ ಆಫ್ ಯು ಇಫ್ ಯು ಸ್ಟ್ರಗಲ್. ನೀವು ವರ್ಕ್ ಮಾಡ್ಬೇಕು, ನೀವು ಅದಕ್ಕೋಸ್ಕರಾಗಿ ನೀವು ಕಷ್ಟಪಡ್ಬೇಕು. ನೀವು ಆತರ ಕಷ್ಟಪಡ್ತಾ ಇದ್ರೆ, ಅಂದ್ರೆ ಇಷ್ಟೊಂದು ಒಳ್ಳೆ ಸಿಸ್ಟಮ್ ಇದೆ, ನಿಮ್ ಮೆಟೀರಿಯಲ್ಸ್ ಕೊಡ್ತಾ ಇದ್ದಾರೆ. ನಂದು 2011 ಅಲ್ಲಿ ನಾನು ತಹಸೀಲ್ದಾರ್ ಆಗಿದ್ದೆ. ಪ್ರದೀಪ್ ಅವರು ನನ್ನ ಜೊತೆ, ನನ್ನ ಬ್ಯಾಚ್ಮೇಟ್ ಕೂಡ. ಸೊ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ, ಅವರು ಲೈಕ್ ಸೋ ಮಚ್ ಎಫರ್ಟ್ಸ್ ಲೈಕ್ ಮಾಡಿದ್ದಾರೆ ಅಂದ್ರೆ 2011 ಟೈಮಲ್ಲಿ ಕೂಡ. ಸೊ ನಾವು ಆ 11 ಅಲ್ಲೂ ತಹಸೀಲ್ದಾರ್ ಆಯ್ತು, ಆ ಪೋಸ್ಟ್ ಆಯ್ತು, ಬಟ್ ಸಿಗ್ಲಿಲ್ಲ ಅಂದ್ರೆ ಮೀನ್ಸ್ ಅದು ಗೌರ್ಮೆಂಟ್ ಲೆವೆಲ್ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಸ್ಟಿಲ್. ಸೊ ಹಂಗಂತ ನಾವು ಮತ್ತೆ ಕೂರ್ಬಾರ್ದು, ಮತ್ತೆ ಎಫರ್ಟ್ಸ್ ಹಾಕ್ತಾನೆ ಇರ್ಬೇಕು. ಮತ್ತೆ ಕಷ್ಟ ಪಡ್ತಾ ಇರ್ಬೇಕು. ನೆಕ್ಸ್ಟ್ 14 ಎಕ್ಸಾಮ್ಸ್ ಬರುತ್ತೆ, ಅಲ್ಲಿನೂ ಕ್ಲಿಯರ್ ಮಾಡ್ಬೇಕು. ಏನೇ ಬಂದ್ರು, ನೀವು ಜರ್ನಿ ಸ್ಟಾರ್ಟ್ ಆಯ್ತು ನಿಮ್ಮ ಇದ್ರಲ್ಲಿ ಅಂದ್ರೆ, ಯು ಗೆಟ್ ರೆಡಿ ಟು ಫೇಸ್ ಚಾಲೆಂಜಸ್ ಅಷ್ಟೇ. ಸೊ ಬೇರೆಯವ್ರು ಕಂಪೇರ್ ಮಾಡ್ಕೊಂಡ್ಬೇಡಿ. ಆಮೇಲೆ ಇನ್ನೊಬ್ರು ಯಾವ್ದೋ ಪೋಸ್ಟ್ ಇತ್ತು, ಅವರೆಲ್ಲ ಆರಾಮಾಗಿದ್ದಾರೆ, ನನಗೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ನಲ್ಲಪ್ಪ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಗೊಂಡ್ಬಿಟ್ಟಿದೀನಿ, ಎಷ್ಟು ವರ್ಷ ಆದ್ರೂ ಕ್ಲಿಯರ್ ಆಗ್ತಾ ಇಲ್ಲ. ಈ ತರದ್ದೆಲ್ಲಾನು ಇನ್ ಬಿಟ್ವೀನ್ ನಿಮ್ ಜರ್ನಿಯಲ್ಲಿ ಬರ್ತಾ ಇರುತ್ತೆ. ಅದಕ್ಕೆಲ್ಲ ನಿಮ್ಮನ್ನ ನೀವು ಅದಕ್ ಕೊಡ್ಬೇಡಿ. ಆ ದಾರಿಗೆ ಹೋಗೋದಿಕ್ ಬಿಡ್ಬೇಡಿ. ನಿಮ್ಮ ಗೋಲ್ ಏನ್ ಸೆಟ್ ಮಾಡಿರ್ತೀರಾ, ವೆರಿ ಬಿಗಿನಿಂಗ್ ಅಲ್ಲಿ ಏನ್ ಸೆಟ್ ಮಾಡ್ಕೊಂಡು ನೀವು ಬಂದಿರ್ತೀರಾ, ಸಿಗೋವರೆಗೂ ಬಿಡ್ಬೇಡಿ ಅಷ್ಟೇ. ಒಂದ್ ಪೋಸ್ಟ್ ಬೇಕು ನಮ್ ಕರ್ನಾಟಕದಲ್ಲಿ, 450 ಪೋಸ್ಟ್ ಕಾಲ್ ಮಾಡ್ತಾರ, ಅಥವಾ 200 ಪೋಸ್ಟ್ ಕಾಲ್ ಮಾಡ್ತಾರ, 100 ಪೋಸ್ಟ್ ಕಾಲ್ ಮಾಡ್ತಾರ, ಗೊತ್ತಿಲ್ಲ. ಎಲ್ಲಾ ಪೋಸ್ಟ್ಗಳು ಚೆನ್ನಾಗಿದೆ. ಈ ಪೋಸ್ಟ್ ಚೆನ್ನಾಗಿಲ್ಲ, ಆ ಪೋಸ್ಟ್ ಚೆನ್ನಾಗಿಲ್ಲ, ಇದು ಮಾತ್ರ ಹೈಲೈಟ್ ಆಗುತ್ತೆ, ಈ ಪೋಸ್ಟ್ ಹೈಲೈಟ್ ಆಗುತ್ತೆ, ಈ ತರ ಮಾತ್ರ ಕಾಣುತ್ತೆ ಕೆಲವೊಂದು ಕರ್ನಾಟಕ ಗೆಸ್ಟೆಡ್ ಆಫೀಸರ್ಸ್ ಅಂತ ಏನ್ ಕರೀತಾರೆ, ಆ ಗೆಸ್ಟೆಡ್ ಆಫೀಸರ್ಸ್ ಈಚ್ ಪೋಸ್ಟ್ ಎಲ್ಲಾನು ಚೆನ್ನಾಗಿರುತ್ತೆ. ಸೊ ಅದ್ರ ಕಡೆನೆ ಗಮನ ಕೊಡಿ. ಅಂಡ್ ಪ್ರಿಲಿಮ್ಸ್, ಮೇನ್ಸ್, ಆಮೇಲೆ ರೈಟಿಂಗ್ ಹ್ಯಾಬಿಟ್ ದಯವಿಟ್ಟು ನಾನು ನಿಮ್ಗೊಂದು ಅಡ್ವೈಸ್ ಅಂತಾನೆ ತಗೊಳ್ಳಿ. ರೈಟಿಂಗ್ ಹ್ಯಾಬಿಟ್ ನ ಬಿಡ್ಬೇಡಿ. ಸೊ ನೀವ್ ಏನೇ ಓದಿದ್ರು ಕೂಡ ಅದನ್ನ ಬರೆಯೋ ಹ್ಯಾಬಿಟ್ ನ ನೀವು ಯಾವಾಗ ಡೆವಲಪ್ ಮಾಡ್ಕೊಂತೀರೋ, ಬರಿತಾ ಪ್ರಾಕ್ಟೀಸ್ ಮಾಡ್ಕೊಂತಾರ, ತುಂಬಾ ನೆನಪಲ್ಲಿ ಉಳಿಯುತ್ತೆ. ಸೊ ಸುಮ್ನೆ ಕೇಳಿದ್ರೆ ಒಂದ್ಸಲ ಓದ್ಬಿಡೋಣ,
ಕಂಪ್ಲೀಟ್ ಓದ್ಬಿಟ್ಟು ಇಷ್ಟ ಅವರಲ್ಲಿ ಮುಗಿಸ್ಲೇಬೇಕು ಈ ಇನ್ಫಾರ್ಮೇಶನ್ ಈ ಮೆಟೀರಿಯಲ್ ಮುಗಿಸ್ಬೇಕು ಅಂತ ಹೋಗ್ಬೇಡಿ. ಏನ್ ಓದಿದ್ರು ಅದ್ ನಿಮ್ ಮೈಂಡ್ ಅಲ್ಲಿ ಉಳಿಬೇಕು. ಮೈಂಡ್ ಅಲ್ಲಿ ಉಳಿಬೇಕು ಅಂದ್ರೆ ಬರಿಬೇಕು, ಬರ್ದಿರೋದನ್ನ ಮತ್ತೆ ರಿಕಾಲ್ ಮಾಡ್ಬೇಕು. ಮಲಗುವ ಮುಂಚೆ ಒಂದ್ ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳಿ, ಬೆಳಗ್ಗೆಯಿಂದ ನಾನು ಏನ್ ಓದ್ಕೊಂಡೆ, ನಾನು ಏನ್ ಮಾಡ್ದೆ, ಪ್ರತಿಯೊಂದು. ದ ಹೈಯೆಸ್ಟ್ ನಿಮಗೆ ಏನೇ ಒಂದ್ ಸಾಧನೆ ಮಾಡ್ಲಿಕ್ಕೂ ಸೆಲ್ಫ್ ಮೋಟಿವೇಶನ್ ತುಂಬಾ ಬೇಕು. ಸೆಲ್ಫ್ ಮೋಟಿವೇಶನ್ ಯಾರು ಇರ್ತಾರೋ, ತುಂಬಾ ಸ್ಟ್ರಾಂಗ್ ಯಾರು ಸೆಲ್ಫ್ ಮೋಟಿವೇಶನ್ ಇರುತ್ತೋ ಅವ್ರಿಗೆಲ್ಲಾನು ಲೈಫಲ್ಲಿ ಮಾಡ್ಕೊಂಡು ಹೋಗೋದಕ್ಕೆ ಅವ್ರ ಕೆಪಬಿಲಿಟೀಸ್ ಇರುತ್ತೆ ಅಂತ. ಬೇರೆಯವ್ರ ಕಡೆಯಿಂದ ಮೋಟಿವೇಶನ್ ನೀವೇನ್ ತಗೊಂತಿರೋ ಅದು ನಿಮ್ಗೆ ಮೋಟಿವೇಶನ್ ಬೇಕಾದ್ರೆ, ಸೆಲ್ಫ್ ಮೋಟಿವೇಶನ್ ಒಂದ್ ಸ್ವಲ್ಪ ಪುಷಪ್ ಅಷ್ಟೇನೆ. ಬಟ್ ನಿಮ್ಮಲ್ಲಿ ಸ್ಟ್ರಾಂಗ್ ಮೋಟಿವೇಶನ್ಸ್ ಇರ್ಬೇಕು. ಯಾರು ಏನ್ ಹೇಳಿದ್ರು ನಿಮ್ಮ ಗುರಿ ಕಡೆ ಹೋಗೋದನ್ನ ಯಾವತ್ತು ನೀವು ಕಾಂಪ್ರಮೈಸ್ ಮಾಡ್ಕೊಳ್ದೆ ಮೋಟಿವೇಟ್ ಆಗಿ ನೀವು ರೀಚ್ ಆಗುವಂತ ಕೆಪಬಿಲಿಟಿನೇ ಸ್ಟ್ರಾಂಗ್ ಮೋಟಿವೇಶನ್. ಆ ಮೋಟಿವೇಶನ್ ನಿಮ್ಮಲ್ಲೆಲ್ಲರಲ್ಲೂ ಇರ್ಬೇಕು. ಸೊ ಅವಾಗ ನಾನು ಅನ್ಕೊಂತೀನಿ, ನೀವೆಲ್ಲ ಇಷ್ಟೊಂದು ಸ್ಟ್ರಾಂಗ್ ಆಗಿ ಕುತ್ಕೊಂಡಿದ್ದಾರೆ, ನಿಮ್ಗೆಲ್ಲ ಸ್ಟ್ರಾಂಗ್ ಮೋಟಿವೇಶನ್ಸ್ ಇದೆ. ಸೊ ನೀವೆಲ್ಲ ನಿಮ್ ಏನಿದ್ರು ನಿಮ್ ಗುರಿ ಕಡೆ ಚಾನಲೈಸ್ ಮಾಡ್ಬೇಕು. ನಿಮ್ ಮೋಟಿವೇಶನ್ ನೀವು ಫ್ಲೋ ಮಾಡ್ಬೇಕು, ನಿಮ್ ನಾಲೆಜ್ನ ಫ್ಲೋ ಮಾಡ್ಬೇಕು, ನಿಮ್ಮ ಎನರ್ಜಿನ ಫ್ಲೋ ಮಾಡ್ಬೇಕು. ನೀವು ಫ್ಲೋ ಮಾಡಿ ನಿಮ್ಮ ಕನಸೇನಿರುತ್ತೋ ಆ ಕನಸನ್ನ ನೆನಪು ಮಾಡ್ಕೊಳ್ಬೇಕು. ಸೊ ಎಲ್ಲಾನು ನೀವು ಎವ್ರಿ ಡೇ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಆ ಟಾರ್ಗೆಟ್ಗೋಸ್ಕರ ನೀವು ಇಷ್ಟನ್ನ ಮುಗಿಸ್ಲೇಬೇಕು ಅಂದ್ರೆ ಅಷ್ಟನ್ನ ಎಫರ್ಟ್ ಹಾಕಿ ಮುಗಿಸ್ಬೇಕು. ಶ್ರೀನಿವಾಸ್ ಸರ್ ಅವರು ಲೈಕ್ ಹೇಳೋದು ತುಂಬಾ ಇದೆ ಅವ್ರ ಬಗ್ಗೆ. ಸೊ ಒಂದೆರಡು ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ, ಅವ್ರು ತುಂಬಾ ಪ್ಯಾಷನ್ ಇಟ್ಕೊಂಡಿದ್ದಾರೆ. ಎಲ್ಲಾರು ನಮ್ ಕರ್ನಾಟಕದಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿರುವಂತ ಮಕ್ಕಳು ಎಲ್ಲ ಒಂದು ಆಫೀಸರ್ಸ್ ಆಗ್ಬೇಕು, ಯಾವ್ದೋ ಒಂದ್ ಮಟ್ಟದಲ್ಲಿ ರೀಚ್ ಆಗ್ಬೇಕು. ಆಮೇಲೆ ಡೆಲ್ಲಿಯಲ್ಲಿ ಇವನ್ ನಮಗೂ ತುಂಬಾ ಸಪೋರ್ಟ್ ಮಾಡೋಣ. ನಾನು ಆಫ್ಟರ್ ಸೆಲೆಕ್ಷನ್ ಆದ್ಮೇಲೆ ಅವ್ರ ಸರ್ ಗೊತ್ತಾಗಿದ್ದು, ಅವಾಗ್ಲೂ ತುಂಬಾ ಸಲ ಹೇಳಿದ್ರು UPSC ಮಾಡಿ, ಆಮೇಲೆ ಮೆಟೀರಿಯಲ್ಸ್ ಎಲ್ಲ ಕೊಡ್ತೀವಿ, ಎಲ್ಲ ಪ್ರತಿಯೊಂದು ಸ್ಟಡಿ ಮಾಡಿ ಅಂತ. ಸೊ ಎಲ್ಲಾರ್ಗು ಸಪೋರ್ಟ್ ಮಾಡ್ತಾ ಇದಾರೆ ಅವರು. ಅಂದ್ರೆ ಯಾರ ಬಡ ಮಕ್ಕಳು ಇರ್ತಾರೋ ಅಂತವ್ರಿಗೂನು ಕರೆದು ಗುರ್ತಿ ಅವ್ರನ್ನ ಓದೋದಕ್ಕೆ ಎಷ್ಟು ಎನ್ಕರೇಜ್ ಮಾಡ್ಬೇಕು ಅಷ್ಟು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಪಾಸಿಟಿವ್ ಥಾಟ್ಸ್ ಕೊಡ್ತಾ ಇದ್ದಾರೆ. ಅಂದ್ರೆ ನೀವು ಮೋಟಿವೇಶನ್ಗೆ ನೀವು ಮಾಡಿ ಸಾಧನೆ ಮಾಡಿ ಅಂತ. ಎಲ್ಲೋ ಹೋಗಿ ಕಷ್ಟ ಪಡೋ ಬದಲು, ಡೆಲ್ಲಿನಲ್ಲೋ ಹೈದರಾಬಾದಲ್ಲೋ ಅಲ್ಲೆಲ್ಲ ಹೋಗಿ ಕಷ್ಟ ಪಡೋ ಬದಲು ಇಲ್ಲಿ ಇಷ್ಟೊಂದೆಲ್ಲ ಅವಕಾಶಗಳಿರುವಾಗ ಇಲ್ಲೇ ಯುಟಿಲೈಸ್ ಮಾಡಿ, ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ. ಮತ್ತೆ KPSC ಯಾವಾಗ್ಲೂ ಒಂದ್ಸಲ ಕಾಲ್ಫಾರ್ಮ್ ಮಾಡ್ತಾ ಇರ್ತಾರೆ. ಅಂದ್ರೆ ಪರ್ಟಿಕ್ಯುಲರ್ ಇಂಥ ಟೈಮಲ್ಲೇ ಕಾಲ್ಫಾರ್ಮ್ ಮಾಡ್ತಾರೆ. ಲೈಕ್ ನಮ್ಗೆ UPSC ತರ ಎವ್ರಿ ಇಯರ್ ತರ ಇರೋದಿಲ್ಲ. ಸೊ ಯಾವಾಗ ನೋಟಿಫಿಕೇಶನ್ ಬರುತ್ತೋ ಎಲ್ಲಾ ನೋಟಿಫಿಕೇಶನ್ ನಿಮ್ಮ ಕೊನೆಯ ಆಪರ್ಚುನಿಟಿ ಅಂತ ಅನ್ಕೊಳ್ಳಿ. ಇದೇ ನನ್ನ ಕೊನೆ ಅಟೆಂಪ್ಟ್, ಕೊನೆಯದು ನನ್ನ ಪ್ರಯತ್ನ, ಕೊನೆಯದು ನನ್ಗೆ ಮತ್ತೆ ಅವಕಾಶಗಳೇ ಇಲ್ಲ, ಇದೇ ನನ್ನ ಕೊನೆ ಅಂದ್ರೆ ಅವಕಾಶಗಳಲ್ಲಿ ಇದೇ ಕೊನೆ ಅವಕಾಶ ಅನ್ಕೊಳ್ಬೇಕು ನೀವು. ಅವಾಗ ಮಾತ್ರ ನಾವು ಅದನ್ನ ಸಾಧನೆ ಮಾಡಕ್ಕಾಗುತ್ತೆ. ಇಲ್ಲ ಬಿಡಿ ಇವತ್ತು ನೋಡೋಣ, ನೆಕ್ಸ್ಟ್ ಈ ಸಲ ಪೇಪರ್ ನೋಡ್ಕೊಂಡು, ತುಂಬಾ ಜನ ಹೇಳ್ತಾರೆ ಈ ವರ್ಷ ಪೇಪರ್ ನೋಡ್ಕೊಂಡ್ ಬರ್ತೀನಿ, ನೆಕ್ಸ್ಟ್ ಇಯರ್ ಸ್ವಲ್ಪ ಎಫರ್ಟ್ ಹಾಕಿ ಎಕ್ಸಾಮ್ ಬರೀತೀನಿ ಅಂತ. ಸೊ ಆತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವ ಫಸ್ಟ್ ಅಟೆಂಪ್ಟ್ ಯಾವ್ದು ನೀವು ಕೊಡ್ತೀವೋ ಅದೇ ನಿಮ್ ಲಾಸ್ಟ್ ಅಟೆಂಪ್ಟ್ ಅಂತ ಎಫರ್ಟ್ ಹಾಕಿ, ಸಿಗುತ್ತೆ ನಿಮ್ಗೆ. ಈ ಸಲ ನಿಮ್ ಮಿಸ್ಟೇಕ್ಸ್ ಆಯ್ತಾ, ಈ ಸಲ ಪೇಪರ್ ಅಲ್ಲಿ ಮಿಸ್ಟೇಕ್ಸ್ ಆಯ್ತಾ, ಬಿಡ್ಬೇಡಿ. ಆ ಮಿಸ್ಟೇಕ್ನೆಲ್ಲ ಕವರ್ ಮಾಡಿ, ಅದ ಏನೇನ್ ಮಿಸ್ಟೇಕ್ ಅದರಿಂದ ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಅದನ್ನೆಲ್ಲ ಕವರ್ ಮಾಡಿ ನೆಕ್ಸ್ಟ್ ಗೆ ಇನ್ನೊಂದ್ ಸ್ವಲ್ಪ ಎಫರ್ಟ್ಸ್ ಹಾಕಿ ಅದನ್ನ ತಗೊಳ್ಳಿ. ಸೊ ಪ್ರತಿಯೊಂದು ಸ್ಟೆಪ್ ಎಷ್ಟು ನಿಮ್ಗೆ ಫೇಲ್ಯೂರ್ ಸಿಗ್ತಾನೆ ಇರುತ್ತೆ. ನೋಡಿ ನಮ್ಗೂ ಫಸ್ಟ್ ಅಟೆಂಪ್ಟ್ ಅಲ್ಲಿ ಒಂದ್ಸಲ ಕೊಟ್ವಿ, ನಮ್ಗೇನು ಗೊತ್ತಾಗ್ಲಿಲ್ಲ. ನೆಕ್ಸ್ಟ್ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಒಂದ್ ಪೋಸ್ಟ್ ಆಯ್ತು, ಅದು ಸಿಗ್ಲಿಲ್ಲ. ದೆನ್ ಅಗೇನ್ ಥರ್ಡ್ ಅಟೆಂಪ್ಟ್ ಕೊಟ್ವಿ, ಸೊ ಪೋಸ್ಟ್ ಆಯ್ತು. ಸೊ ಹಿಂಗೆ ಪ್ರತಿಯೊಂದು ಪ್ರಯತ್ನಗಳಲ್ಲಿ ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಂತಾ ಹೋಗ್ಬೇಕು. ಎಫರ್ಟ್ಸ್ ನ ಆಗ್ತಾನೆ ಇರ್ಬೇಕು. ಇದ್ರಲ್ಲಿ ಇಷ್ಟೇ ವರ್ಷಕ್ಕಾಗತ್ತೆ. ನಿಮ್ ಅಕಾಡೆಮಿಯಲ್ಲಿ ನೀವು ಮಾಡ್ಕೊಳತ್ತಾರ 3 years ಕೋರ್ಸು, ಮತ್ತೆ 2 years ಕೋರ್ಸ್, 1 year ಕೋರ್ಸ್ ಮುಗಿಸ್ಬಿಡ್ತೀನಿ, ಆತರ ಮಾಡ್ತೀನಿ ಅಂತ ಮಾಡ್ಕೊಳ್ಳೋ ಮೆಂಟಾಲಿಟಿಯಿಂದ ಹೊರಗಡೆ ಬರ್ಬೇಕು. ಇದು ಕಂಪ್ಲೀಟ್ಲಿ ಕಾಂಪಿಟೇಟಿವ್ ಫೀಲ್ಡ್ ಇರೋದ್ರಿಂದ ನೀವೆಲ್ಲ ಕಾಂಪಿಟೇಟರ್ಸ್. ಈಗ ನಿಮ್ಗೆ ನೀವೇ ಕಾಂಪಿಟೇಟರ್ಸ್. ಬೇರೆಯವ್ರ ಜೊತೆ ನಿಮ್ಮನ್ನ ಕಾಂಪಿಟೇಟ್ ಮಾಡ್ಕೊಂಬೇಡಿ, ನಿಮ್ಮನ್ನ ನೀವೇ ಕಾಂಪಿಟೇಟ್ ಮಾಡ್ಕೊಳ್ಳಿ. ನೀವೇ ಫೈಟ್ ಮಾಡಿ. ಫ್ರಸ್ಟ್ರೇಷನ್ಸ್ ಏನಿದ್ರು ಅದಕ್ಕೆ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ನಿಮ್ದೇ ಆದ ಒಂದು ಹಾಬೀಸ್ ಇಟ್ಕೊಳ್ಳಿ, ಅಥವಾ ಮೆಡಿಟೇಷನ್ ಏನಾದ್ರು ಅಭ್ಯಾಸ ಇದ್ರೆ ಅದನ್ನ ಮಾಡ್ಕೊಳ್ಳಿ. ನಿಮ್ಮ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅಥವಾ ನಿಮ್ ಫ್ರೆಂಡ್ಸ್ ಹತ್ರ ಯಾರಾದ್ರೂ ನಿಮಗೆ ಪಾಸಿಟಿವ್ ಆಗಿ ಮಾತಾಡೋರ್ ಜೊತೆ ಮಾತಾಡಿ. ಇಲ್ಲ ಅಂದ್ರೆ ಕೆಲವರು ಲೈಕ್ ಇನ್ನ ಎಷ್ಟು ವರ್ಷ ಓದ್ತೀರಾ, ಎಷ್ಟು ವರ್ಷ ಆದ್ರೂ ಇದೆಲ್ಲ ಮಾಡಕ್ ಆಗೋದಿಲ್ಲ, ಯಾರೋ ಒಬ್ಬೊಬ್ರು ಮಾಡ್ತಾರೆ, ನಮ್ಮಂತವ್ರಿಗೆಲ್ಲ ಈ ತರದ್ದು ಮಾತುಗಳೆಲ್ಲ ತುಂಬಾ ಡಿಮೋಟಿವೇಟ್ ಆಗುವಂತದ್ದು ಬರ್ತಾ ಇರ್ತದೆ. ಸೊ ಅದನ್ನೆಲ್ಲ ನೀವು ಹೊರಗಡೆ ಹಾಕ್ತೀರಿ. ಆತರ ಡಿಮೋಟಿವೇಟ್ ಅವ್ರ ಜೊತೆ ಜಾಸ್ತಿ ಅವಾಯ್ಡ್ ಮಾಡಿ, ನೀವು ಮಾತಾಡಕ್ ಹೋಗ್ಬೇಡಿ. ಯಾರ ಜೊತೆ ನಿಮ್ಗೆ ಕಂಫರ್ಟ್ ಫೀಲ್ ಆಗುತ್ತೆ, ನಿಮ್ಮ ಓದೋರ್ ಜೊತೆ
ಸೊ ಅಂತವ್ರ ಜೊತೆನೆ ನೀವು ಮಾತಾಡ್ಕೊಳ್ಳಿ. ಸೊ ನಾನ್ ಓದೋವಾಗ ನನ್ಗೆ ಯಾರು ಫ್ರೆಂಡ್ಸ್ ಇರ್ಲಿಲ್ಲ. ನಾನು ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಮನೇಲೆ ಓದ್ಕೊಂಡಿದ್ದೆ. ಸೊ ನನ್ಗೆ ಯಾರು ಜೊತೆನೂ ಅಷ್ಟು ಕಾಂಟ್ಯಾಕ್ಟ್ ಇರ್ಲಿಲ್ಲ. ನನಗ್ ನಾನೇ ಓದ್ಕೊಬೇಕು, ನನಗ್ ನಾನೇ ಮೆಟೀರಿಯಲ್ಸ್ ಹುಡ್ಕೊಬೇಕು. ಸೊ ಅದೇ ತರಾನೇ ಓದಿದ್ದು. ಬಟ್ ಅದೇ ತರ ಓದಿನೂ ನಾವು ಮಾಡ್ಕೊಂಡಿದೀವಿ. ಸೊ ನಿಮ್ಗೆ ಇಷ್ಟೊಂದೆಲ್ಲ ಎನ್ವಿರಾನ್ಮೆಂಟ್ ಅಂಡ್ ಫೆಸಿಲಿಟೀಸ್ ಎಲ್ಲ ಸಿಕ್ಕಿರೋದ್ರಿಂದ ಅಂಡ್ ಈ ತರದ ಕೋಚಿಂಗ್ ಸೆಂಟರ್ಸ್ ಅಂಡ್ ಎಲ್ಲರೂ ಟ್ಯಾಲೆಂಟೆಡ್ ಪೀಪಲ್ ಇದ್ದಾರೆ ನಿಮ್ಮ ರೋಡ್. ಸೊ ಅವರೆಲ್ಲ ನಿಮ್ ಮೆಟೀರಿಯಲ್ಸ್ ಎಲ್ಲಾನು ಅಂದ್ರೆ ಸ್ಪೂನ್ ಫೀಡಿಂಗ್ ತರ ಆತರ ಹೇಳ್ತಾ ಇದ್ರು. ಎಲ್ಲಾ ಮೆಟೀರಿಯಲ್ಸ್ ಎಲ್ಲ ಮಾಡ್ತೀನಿ, ನಿದ್ದೆ ಎಲ್ಲ ಕೆಟ್ಟು ಮಾಡಿರ್ತಾರೆ ಇಲ್ಲೆಲ್ಲ ಗೋಸ್ಕರ. ಅದೇ ನೀವೆಲ್ಲಾರು ಚೆನ್ನಾಗಿ ಇಷ್ಟೊಂದು ಸಪೋರ್ಟ್ ಸಿಸ್ಟಮ್ ಸಿಕ್ಕಿರುವಾಗ ಟು ಯುಟಿಲೈಸ್ ಆಲ್ ದ ನಿಮ್ಗೆ ಏನೇನ್ ರಿಸೋರ್ಸಸ್ ಇದೆಯೋ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಕಷ್ಟಪಟ್ಟು ನೀವೆಲ್ಲ ಆಫೀಸರ್ಸ್ ಆಗಿ ಅಂಡ್ ವೆರಿ ಆಲ್ ದ ಬೆಸ್ಟ್ ನಿಮ್ಗೆ. ಅಂಡ್ ಕಂಗ್ರಾಚುಲೇಷನ್ಸ್, ನಿಮ್ಗೆ ಮೊದ್ಲೇ ಹೇಳ್ತಾ ಇದ್ದೀನಿ ಯಾಕಂದ್ರೆ ನೀವೆಲ್ಲ ಆಫೀಸರ್ಸ್ ಆಗ್ತೀರಾ ಅಂತ. ಸೊ ಅಂಡ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ನಿಮ್ ಎಕ್ಸಾಮ್ಸ್ಗೆ ಅಂಡ್ ಡೂ ವೆಲ್. ಓಕೆ, ಥ್ಯಾಂಕ್ ಯು. Thank you, ma'am. So, the idea of having a dream and the idea of being dedicated towards a dream and not being disturbed by anything that comes in the path is something that ma'am has very strongly put forward. Keeping in mind how important it is to have a particular goal and how to achieve that goal ಅನ್ನೋದನ್ನ ಅವರು ಕ್ಲಿಯರ್ ಕಟ್ ಆಗಿ ಇನ್ ದಿ ಪ್ರಾಸೆಸ್ ನೀವು ಶುರು ಮಾಡಿದಾಗಿಂದ ಇಲ್ಲಿವರೆಗೂ ಹೇಗ್ ನಡ್ಕೊಂಡ್ ಬರ್ತೀರಾ, ಮಧ್ಯದಲ್ಲಿ ಯಾವ ರೀತಿ ಅಡೆತಡೆಗಳನ್ನ ನೀವು ಎದುರಿಸ್ತೀರಾ, ಅದನ್ನ ಹೇಗ್ ನೀವು ಧೈರ್ಯದಿಂದ ಎದುರಿಸಬೇಕು ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. I now request Gautam sir to address. He's served as a probationer in Chikbalapur district and he's also served as a DYSP in Bhatkal, presently with the Central Crime Branch. Being in different positions, the experience that is gathered is something that we would definitely love to hear. Before that, also an idea and inspiration into the preparation part. Sir, it is your stage. Srinivas sir, thank you very much for giving me an opportunity to have an interaction and coming for India for IAS ಗೆ ನಿಮ್ಮ ಜೊತೆ ಎಲ್ಲ ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ನಾಗಮಣಿ ಅವರು ಹೇಳಿದಾಗೆ ಎವ್ರಿವನ್ ಗೋಸ್ ಥ್ರೂ ಪ್ರೋಸೆಸ್. ಫಸ್ಟ್ ಸ್ಟೆಪ್ ಇಸ್ ಟು ಸ್ಟಾರ್ಟ್ ಫ್ರಮ್ ವೇರ್ ಸ್ಟಾರ್ಟ್ ಮಾಡಬೇಕಾದ್ರೆ ದ ಐಡಿಯಾ ಆಫ್ ಐ ವಾಂಟ್ ಬಿ ಅನ್ ಆಫೀಸರ್ ಇದೆಯಲ್ಲ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಶುಡ್ ಬಿ ವೆನ್ ಯು ಜಸ್ಟ್ ಸ್ಟಾರ್ಟ್ ಪ್ರಿಪೇರಿಂಗ್. ಸೊ ಇದನ್ನ ಹೇಳ್ಬೇಕಾದ್ರೆ I'll start with the process of KS preliminary, mains ಮತ್ತೆ interview stage ಅಲ್ಲಿ ಹೇಳ್ತೀನಿ. KS ಹೇಳ್ಬೇಕಾದ್ರೆ there are 3 stages, preliminary ಮತ್ತೆ mains ಮತ್ತೆ interview stages ಇರುತ್ತೆ. The preliminary stage will have 2 papers. The first paper is history, economics ಮತ್ತೆ geography ಎಲ್ಲ ಬರುತ್ತೆ. And the second paper will have a science and tech ಎಲ್ಲ ಬರುತ್ತೆ. So first paper ಅಲ್ಲಿ ಬರಿಬೇಕಾದ್ರೆ ನಿಮಗೆ history ಬರುತ್ತೆ. So how do you analyze the paper? ಒಂದು preliminary ಬರಿಬೇಕಾದ್ರೆ the main thing is how do you analyze the question paper. The previous 10 years question papers ತಗೊಂಡು how do you analyze ಅಂದ್ಬಿಟ್ಟು ನಾವು ಹಿಸ್ಟ್ರಿ ತಗೊಂಡ್ರೆ ಹಿಸ್ಟ್ರಿ ಕ್ಯಾನ್ ಬಿ ಡಿವೈಡ್ ಇಂಟು 3 ಪಾರ್ಟ್, ಏನ್ಷಿಯಂಟ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ ಮತ್ತೆ ಮಾಡರ್ನ್ ಹಿಸ್ಟ್ರಿ. ಮಾಡರ್ನ್ ಇಂಡಿಯಾ ಪ್ರಕಾರ ಏನ್ಷಿಯಂಟ್ ಇಂಡಿಯಾದಲ್ಲಿ ಕೂಡ ನಾವು ಬರಿಬೇಕಾದ್ರೆ ಯಾಸ್ ಕ್ವೆಶನ್ಸ್ ಫ್ರಮ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಗಿರ್ಬೋದು, ಬುದ್ಧಿಸಮ್ ಆಗಿರ್ಬೋದು, ಜೈನಿಸಮ್ ಆಗಿರ್ಬೋದು, ಇದನ್ನೆಲ್ಲ ಒಂದು ದೊಡ್ಡ ಇದಿರ್ತದ ಸಿಲೆಬಸ್ ನ ನೀಡ್ ಟು ಮೇಕ್ ಇಟ್ ಸಿನಾಪ್ಸಿಸ್ ಆಗಿ ಒಂದು 50 pages ಅಲ್ಲಿ ಮಾಡ್ಕೊಂಡ್ ಬಂದಾಗ ದಟ್ ವಾಟ್ ಮೇಕ್ಸ್ ಅ ಡಿಫರೆನ್ಸ್ ಬಿಟ್ವೀನ್ ನ್ಯೂ ಅಂಡ್ ರೆಗ್ಯುಲರ್ ಪ್ರಿಪೇರ್ ಮಾಡ್ತಿರ್ತಾರ. ಅದಕ್ಕೋಸ್ಕರ ತಿರ್ಗಾ ಅದೇ ತರ ನಾವು KPSC ಪ್ರಿಪರೇಷನ್ ಮಾಡೋದಕ್ಕೆ ಹೋದಾಗ ಕರ್ನಾಟಕದಲ್ಲಿ ಕೂಡ ಏನ್ಷಿಯಂಟ್ ಕರ್ನಾಟಕ ಇರುತ್ತೆ, ಮೆಡಿವಲ್ ಕರ್ನಾಟಕ ಇರುತ್ತೆ, ಮಾಡರ್ನ್ ಕರ್ನಾಟಕ ಇರುತ್ತಲ್ಲ. ಏನ್ಷಿಯಂಟ್ ಕರ್ನಾಟಕದಲ್ಲಿ ಬರುವಂತ ಕ್ವಶನ್ಸ್ ಯಾವ ತರ ಅಂತ ಬರುತ್ತಂತಲ್ಲ ಅದನ್ನ ಅನಲೈಸ್ ಮಾಡ್ಬೇಕು. ಆಮೇಲೆ ಕರ್ನಾಟಕದಲ್ಲಿ ಪ್ರೀವಿಯಸ್ 10 ವರ್ಷದ ಕ್ವಶನ್ ಪೇಪರ್ಸ್ ನ ಕಲೆಕ್ಟ್ ಮಾಡ್ಬೇಕು. ಸೊ ಯಾವ ಕ್ವಶನ್ಸ್ ರಿಪೀಟ್ ಆಗುತ್ತೆ, ಯಾವ ಕ್ವಶನ್ ಬರಬಹುದು, ಮತ್ತೆ ಇದೇ ಕ್ವಶನ್ಸ್ ಅನ್ನ ಯಾವ ತರ ಬೇರೆ ತರ ಕೇಳಬಹುದು, ಕೆಲವು ಫ್ಯಾಕ್ಚುಯಲ್ ಇರ್ಬೋದು, ಕೆಲವು ರೀಸನಿಂಗ್ ಕ್ವಶನ್ಸ್ ಇರ್ಬೋದು, ಇದೆಲ್ಲ ಕೂಡ ಪ್ರಿಪೇರ್ ಮಾಡ್ಕೊಂಡು ನೋಡ್ಕೊಂಡು ನೀವು ಒಂದು ಹಿಸ್ಟ್ರಿ ಕೇಳಿದ್ರೆ 12 ಕ್ವಶನ್ ಕೇಳ್ಬೋದು. 12 ಕ್ವಶನ್ ಅಲ್ಲಿ 4 ಕ್ವಶನ್ ಏನ್ಷಿಯಂಟ್ ಕೇಳ್ಬೋದು, ಇನ್ನೊಂದು 4 ಕ್ವಶನ್ ಮೆಡಿವಲ್ ಕೇಳ್ಬೋದು, ಇನ್ನೊಂದು 4 ಕ್ವಶನ್ ಮಾಡರ್ನ್ ಕೇಳ್ಬೋದು. ಈ ಮಾಡರ್ನ್ ಲಾಸ್ಟ್ ಯಾವ ಕ್ವಶನ್ ಕೇಳಿದ್ದಾರೆ, ಸೊ ಪ್ರಾಬಬಿಲಿಟಿ ಆ ಕೇಳಿದ್ ಬಿಟ್ಟು ಈ ವರ್ಷ ಯಾವ್ದು ಕೇಳ್ಬೋದು. ಸೊ ಅದ್ರ ಪ್ರಕಾರ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಯಾವ ತರ ಯಾವ್ದು ಪಾತ್ರ ಬಂದಿದೆ, ಯಾವ ಪರ್ಸನಾಲಿಟೀಸ್ ಬಂದಿದೆ, ಇದೇ ತರ ನಾವು ದಟ್ ಇಸ್ ಯುವರ್ ಸ್ಟೇಜ್ ಆಫ್ ಪ್ರಿಪರೇಷನ್. ದಟ್ ಇಸ್ ದ ಫಸ್ಟ್ ಸ್ಟೇಜ್ ಆಕ್ಚುಲಿ. ನೆಕ್ಸ್ಟ್ ಬಂದಾಗ ಇಫ್ ಯು ಆರ್ ಲುಕಿಂಗ್ ಫಾರ್ ಕ್ವಾಲಿಟಿ, the second part is quality. Quality is a very vast subject actually. ನಿಮಗೆ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ ತರ ಕಾನ್ಸ್ಟಿಟ್ಯೂಷನ್ ಬಂತು, ಅದನ್ನ ಫ್ರೇಮ್ ಮಾಡಿದವರು ಯಾರ್ಯಾರು, ಯಾವ್ಯಾವ ಬುಕ್ಸ್ ಅನ್ನ ರೆಫರ್ ಮಾಡಿದ್ದಾರೆ, ಆ ಕಾನ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಎಷ್ಟು ಕಂಟ್ರೀಸ್ ನಾವು ತಗೊಂಡಿದ್ದೀವಿ, ಅದರಲ್ಲಿರೋ ಫಂಡಮೆಂಟಲ್ ರೈಟ್ಸ್ ಏನು, ಅದರಲ್ಲಿರೋ ಡೈರೆಕ್ಟ್ ಪ್ರಿನ್ಸಿಪಲ್ ಸ್ಟೇಟ್ ಆಫ್ ಪಾಲಿಸಿ ಏನು, ಅದರಲ್ಲಿರೋ ಫಂಡಮೆಂಟಲ್ ಡ್ಯೂಟೀಸ್ ಏನು, ಇದೆಲ್ಲ ನೋಡ್ಕೊಂಡು ನಾವು ಪ್ರಿಪೇರ್ ಮಾಡ್ತಾ ಹೋಗ್ಬೇಕಾಗುತ್ತೆ.
ಇದಕ್ಕೆಲ್ಲದೂ ಕೂಡ ಸೋರ್ಸಸ್ ಅನ್ನ ಇಟ್ಕೊಬೇಕಾಗುತ್ತೆ. ಹಿಸ್ಟ್ರಿ ಬೇಕಾದ್ರೆ ಹಿಸ್ಟ್ರಿ ಓದ್ಬೇಕಾದ್ರೆ NCERT ಬುಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. NCERT ಬುಕ್ಸ್ ನ 6th ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ಫಾರ್ ಆಲ್ ಇದು ಪೇಪರ್ಸ್. ಮತ್ತೆ ನಾವು ಪಾಲಿಟಿ ಓದ್ಬೇಕಾದ್ರೆ ಲಕ್ಷ್ಮೀಕಾಂತ್ ಇಸ್ ಅ ವೆರಿ ಎಸೆನ್ಷಿಯಲ್ ಸೋರ್ಸ್ ಫಾರ್ ಪ್ರಿಪರೇಷನ್ ಆಫ್ ಯೋರ್ ಪಾಲಿಟಿ ಸಬ್ಜೆಕ್ಟ್. ಸೊ ಒಂದು ಬುಕ್ ಅನ್ನ ರೆಫರ್ ಮಾಡ್ಕೊಂಡ್ಬಿಟ್ಟು ಯು ಸ್ಟಾರ್ಟ್ ಮೇಕಿಂಗ್ ನೋಟ್ಸ್ ಫ್ರಮ್ ದಟ್ ಬುಕ್ ಓನ್ಲಿ. ಮತ್ತೆ ಅಡಿಷನಲ್ ಸೋರ್ಸಸ್ ತಗೊಂಡು ಅಡಿಷನಲ್ ಸೋರ್ಸಸ್ ಇಂದ ನೋಟ್ಸ್ ಮಾಡ್ಕೊಂಡು ನಿಮ್ಮ ಬೇಸಿಕ್ ಬುಕ್ ಇರುತ್ತಲ್ಲ ಅದಕ್ಕೋಸ್ಕರ ನೋಟ್ಸ್ ಮಾಡ್ಕೊಂತ ಸ್ಟಾರ್ಟ್ ಮಾಡ್ಕೊಂತ ಹೋಗಿ. ಅದೆಲ್ಲ ಆಯ್ತು. ಆಮೇಲೆ ನಿಮ್ಗೆ ಕರ್ನಾಟಕ ಜಾಗ್ರಫಿ ಬಂದಾಗ ಇಂಡಿಯನ್ ಜಾಗ್ರಫಿ ಕೂಡ ದೇರ್ ಆರ್ ಲೈಕ್ ವೆರಿ ಗುಡ್ ಬುಕ್ಸ್ ಇನ್ NCERT. ಇಂಡಿಯನ್ ಫಿಸಿಕಲ್ ಜಾಗ್ರಫಿ ಇದೆ, ಫಂಡಮೆಂಟಲ್ ಆಫ್ ಫಿಸಿಕಲ್ ಜಾಗ್ರಫಿ ಇದೆ. ಅದನ್ನ ಬಿಟ್ಟು ಗೋಚಿಯಲ್ಲಿ ಒಂದಿದೆ, ಮತ್ತೆ ಅಟ್ಲಸ್ ಎಲ್ಲ ಇದೆ. ಕರ್ನಾಟಕ ಜಾಗ್ರಫಿಗೆ ಬಂದಾಗೆ ನಿಮ್ಮಲ್ಲಿ ನೀವು ಕ್ಯಾನ್ ರೆಫರ್ ರಂಗನಾಥ್ ಬುಕ್ ಫಾರ್ ಕರ್ನಾಟಕ ಜಾಗ್ರಫಿ. ನೀವು ರೆಫರ್ ಮಾಡ್ಬೇಕಾದ್ರೆ ಕನ್ನಡ ಜಾಗ್ರಫಿ ಓದಬೇಕಾದ್ರೆ ಮ್ಯಾಪ್ ಇಟ್ಕೊಂಡು ಅಟ್ಲಾಸ್ ಇಟ್ಕೊಂಡು ಎಲ್ಲೆಲ್ಲಿ ನ್ಯಾಷನಲ್ ಪಾರ್ಕ್ಸ್ ಬರುತ್ತೆ, ಎಲ್ಲೆಲ್ಲಿ ಪೋರ್ಟ್ಸ್ ಬರುತ್ತೆ, ಎಲ್ಲೆಲ್ಲಿ ಲೈಕ್ ದ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ವೆಸ್ಟರ್ನ್ ಘಾಟ್ಸ್ ಆಗಿರ್ಬೋದು, ಈಸ್ಟರ್ನ್ ಘಾಟ್ಸ್ ಆಗಿರ್ಬೋದು, ಡೆಕ್ಕನ್ ಪ್ಲಾಟೋ ಆಗಿರ್ಬೋದು, ಹಿಮಾಲಯಸ್ ಆಗಿರ್ಬೋದು, ರಿವರ್ ಸಿಸ್ಟಮ್ ಆಗಿರ್ಬೋದು. ಸೊ ಹ್ಯಾವ್ ಅನ್ ಅಟ್ಲಾಸ್ ಇನ್ ಫ್ರಂಟ್ ಆಫ್ ಯು. ಅಟ್ಲಾಸ್ ತಗೊಂಡು ನೀವೇ ಒಂದು ರಫ್ ಮ್ಯಾಪ್ ಇಟ್ಕೊಂಡು ಜಸ್ಟ್ ಮಾರ್ಕ್ ದ ರಿವರ್ ಸಿಸ್ಟಮ್. ಗ್ಯಾಂಜೆ ಸಿಸ್ಟಮ್ ಇಲ್ಲಿ ಬರುತ್ತೆ, ಸೌತ್ ಇಂಡಿಯನ್ ರಿವರ್ ಸಿಸ್ಟಮ್ ಇಲ್ಲಿ ಬರುತ್ತೆ, ನಾರ್ತ್ ಇಂಡಿಯನ್ ರಿವರ್ ಸಿಸ್ಟಮ್ ಇಲ್ಲಿ ಬರುತ್ತೆ. ಸೊ ಮೇಕ್ ಇಟ್ ಅ ಪಾಯಿಂಟ್ ಟು ಮಿನಿಮೈಸ್ ಯುವರ್ ಎಫರ್ಟ್ಸ್ ಆಕ್ಚುಲಿ. ಇಫ್ ಯು ನಾವು ಬರೀ ಹೋಗ್ತಾ ಇದ್ರೆ will never happen actually. It's a never ending process. So ಆ ಪ್ರಾಸೆಸ್ ನ ಕಮ್ಮಿ ಮಾಡ್ಕೊಂಡು ಎಫರ್ಟ್ ನ ಕಮ್ಮಿ ಮಾಡ್ಕೊಂಡಕ್ಕೆ ನೀವು ಟು ಹ್ಯಾವ್ ಸಮ್ ಶಾರ್ಟ್ ಕಟ್ಸ್ ಇನ್ ಪ್ರಿಪರೇಷನ್. ಜಾಗ್ರಫಿ ಹೇಳಿದಾಗ ಇದು ಹ್ಯೂಜ್ ಸಬ್ಜೆಕ್ಟ್ ಅಲ್ಲ. NCERT ನ ಬೇಸ್ ಬುಕ್ ಇಟ್ಕೊಂಡು ಒಂದು 4 NCERT ಬುಕ್ಸ್, ಅದ್ರ ಜೊತೆ ಒಂದು ಗೋಚರ್ ಅದನ್ನ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಇದೆ, ಮತ್ತೆ ಮ್ಯಾಕ್ರೋ ಎಕನಾಮಿಕ್ಸ್ ಬುಕ್ ಇದೆ. ಸೊ ದೀಸ್ ಆರ್ ಟು ವೆರಿ ಇಂಪಾರ್ಟೆಂಟ್ ಬುಕ್ಸ್ ಫಾರ್ ಎಕನಾಮಿ. ಇದನ್ನ ಇಟ್ಕೊಂಡು ಸಪ್ಲಿಮೆಂಟ್ ಆಗಿ ಒಂದು MSc ಅಂತ ಬುಕ್ ಬರುತ್ತೆ, ಮತ್ತೆ ಎಕನಾಮಿಕ್ ಸರ್ವೆ. ಪ್ರತಿ ವರ್ಷ ಕೂಡ ಗವರ್ಮೆಂಟ್ ವಿಲ್ ಸರ್ವೆ ಆ ಬುಕ್ ಆನ್ ದ ಬಜೆಟ್ ಎಷ್ಟು ಏನಾಗಿದೆ ಅಂತ. ಅದರಲ್ಲಿ ನಿಮಗೆ ಹೊಸ ಸ್ಕೀಮ್ಸ್ ಬರುತ್ತೆ. ವಾಟ್ ಆರ್ ದ ಸ್ಕೀಮ್ ದಟ್ ಆರ್ ಆಸ್ಕ್ಡ್, ಎಂಪ್ಲಾಯ್ಮೆಂಟ್ ಗೆ ಹೊಸ ಆಗಿರ್ಬೋದು, ಅಗ್ರಿಕಲ್ಚರ್ ಹೊಸ ಸ್ಕೀಮ್ಸ್ ಬಂದಿರ್ಬೋದು. ಸೊ ಆ ಕ್ವಶನ್ಸ್ UPSC or KPSC just you can drop from those subjects. ಫಾರ್ ಕರೆಂಟ್ ಅಫೇರ್ಸ್ ಪ್ರಿಪೇರ್ ಆಗ್ತಿರೋರು ನ್ಯೂಸ್ ಪೇಪರ್ ಜೊತೆಗೆ ಇಂಥ ಕರೆಂಟ್ ಅಫೇರ್ಸ್ ಬುಕ್ ಮತ್ತೆ ಎಕನಾಮಿಕ್ಸ್ ಓದ್ಕೊಂತ ಇದ್ರೆ ಮಚ್ ಮೋರ್ ಹೆಲ್ಪ್ಫುಲ್ ಫಾರ್ ಯು ಇನ್ ದ ಪ್ರಿಪರೇಷನ್ ಆಸ್ಪೆಕ್ಟ್ಸ್ ಅಲ್ಲಿ. ಅದನ್ನ ಬಂದಾಗ ನಿಮಗೆ ಕರೆಂಟ್ ಪೇಪರ್ 2 ಬಂದಾಗ ನಿಮಗೆ ಕರೆಂಟ್ ಇವೆಂಟ್ಸ್ ಅಂತ ಕರ್ನಾಟಕ ಪ್ರೋಗ್ರಾಮ್ಸ್ ಎಲ್ಲ ಬರುತ್ತೆ. ಕರ್ನಾಟಕ ಇವೆಂಟ್ಸ್ ಅಲ್ಲಿ ಟಾಸ್ಕ್ ಆ 40 ಕ್ವಶನ್ಸ್ ಯಾವ್ದು ಬರುತ್ತೆ ಅಂದ್ರೆ ಕರ್ನಾಟಕ ಎಕನಾಮಿಕ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಕ್ಲಿಯರ್ ಕರ್ನಾಟಕ ಎಕನಾಮಿಕ್ಸ್ ಇಡೀ ಕರ್ನಾಟಕದ ಬಜೆಟ್ ಸಿಸ್ಟಮ್ ಅದರಲ್ಲಿ ಕರ್ನಾಟಕ ವೆರಿ ಇಂಪಾರ್ಟೆಂಟ್. ಆಮೇಲೆ ಜನರಲ್ ಸೈನ್ಸ್ಗೆ ನಿಮಗೆ ಸಿಂಪಲ್ ಆಗಿ 8th 9th 10th ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿ ಬರೀತಾ ಇರ್ತಾರೆ. 8th 9th 10th ಇದರಲ್ಲಿ ಯು ಕ್ಯಾನ್ ರೆಫರ್ ದೋಸ್ ಬುಕ್ಸ್ ಅಂಡ್ ಲೂಸೆಂಟ್ ಫಾರ್ ಜನರಲ್ ಸಿಂಪಲ್ ಸೈನ್ಸ್ ಬುಕ್ಸ್. ಅಂಡ್ ನಿಮಗೆ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ಬೇಕಂದ್ರೆ ಯು ಕ್ಯಾನ್ ರೆಫರ್ ಶಂಕರ್ ಬುಕ್ ಆರ್ ಎನಿ ಆಫ್ ದ ಸ್ಟ್ಯಾಂಡರ್ಡ್ ಬುಕ್. ಇದನ್ ಬಿಟ್ರೆ ಲೈಕ್ ಇದನ್ನ ಹೇಳ್ಬೇಕಂದ್ರೆ ಜಸ್ಟ್ ಹ್ಯಾವ್ ಅ ಮಿನಿಮಮ್ ಬುಕ್ ಸೋರ್ಸ್. ಮತ್ತೆ ಇನ್ನೊಂದು ನ್ಯೂಸ್ ಪೇಪರ್ ನ ಒಂದೊಂದು ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರ್ ಇಟ್ಕೊಳ್ಳಿ. ಆ ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರ್ ಇಟ್ಕೊಂಡು ಮತ್ತೆ ಒಂದು ಮಂತ್ಲಿ ಮ್ಯಾಗಝೈನ್ಸ್ ನ ರೆಫರ್ ಮಾಡಿ. ನೀವು ಯಾವಾಗಲೂ ಕುತ್ಕೊಂಡು ನ್ಯೂಸ್ ಪೇಪರ್ ನ ಕಟ್ ಮಾಡ್ಕೊಂಡು ವೆರಿ ಕಂಬರ್ಸಮ್ ಮತ್ತು ಆಲ್ಸೋ ಟೈಮ್ ಕನ್ಸ್ಯೂಮಿಂಗ್. ಸೊ ಆಲ್ವೇಸ್ ಹ್ಯಾವ್ ಒನ್ ನ್ಯೂಸ್ ಪೇಪರ್ ಅಂಡ್ ಟ್ರೈ ಟು ಫಿನಿಶ್ ಇಟ್ 1 hour. ಆ 1 hour ಅಲ್ಲಿ ಮುಗಿಸಿ ಆ 1 hour ಅಲ್ಲಿ ಓದ್ಕೊಂಡು ನೋಟ್ಸ್ ಏನ್ ಬೇಡ. ಡೋಂಟ್ ಟ್ರೈ ಟು ರೀಡ್ ಅ ನ್ಯೂಸ್ ಪೇಪರ್ ಸಮ್ ಸಬ್ಜೆಕ್ಟ್ ತರ. ಜಸ್ಟ್ ರೀಡ್ ದ ನ್ಯೂಸ್ ಪೇಪರ್ ನ ವೆರಿ ಜನರಲ್ ಬರುತ್ತೆ. ಬಿಕಾಸ್ ಅದನ್ನ ಗೊತ್ತಿದ್ದ ನೀವು ಮಂತ್ಲಿ ಮ್ಯಾಗಝೈನ್ ರೆಫರ್ ಮಾಡ್ತಾರೆ. ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಇಟ್ ವಿಲ್ ಜಸ್ಟ್ ಇದಾಗುತ್ತೆ. ಸೊ ಇನ್ಸ್ಟೆಡ್ ಆಫ್ ವೆರಿ ನ್ಯೂಸ್ ಪೇಪರ್ ಜಸ್ಟ್ ರೀಡ್ ಇಟ್ ಅಸ್ ಪಾಸಿಂಗ್ ಬೈ ಓದ್ಕೊಂಡು ಆರಾಮಾಗಿ ಓದ್ಕೊಂಡು ಅದೇ ತರ ನೀವು ಮಂತ್ಲಿ ಮ್ಯಾಗಝೈನ್ ಮಾಡ್ಕೊಳ್ಳಿ. ಸೊ ಮತ್ತೆ ಇನ್ನೊಂದು ಮೇನ್ ಇದೆ ಅಂದ್ರೆ ಆಫ್ಟರ್ ಪ್ರಿಪೇರಿಂಗ್ your whole thing actually you need to take a test series. Test series is a evaluation of your own self while preparing for the exams. And if you are not able to take test series andre exam environment conditions alli prepare agbeku. So almost nam CPS 10 to 12 irutte madhya 2 to 4 irutte. So ಆದಷ್ಟು ಕೂಡ ಅದೇ ಟೈಮ್ ಅಲ್ಲಿ ಟೆಸ್ಟ್ ಸೀರೀಸ್ ಅನ್ನ ಅಥವಾ ಮಾಕ್ ನಿಮ್ಮ ಮನೆಯಲ್ಲೇ ತಗೊಳ್ಬಹುದು, ಆಫ್ಲೈನ್ ತಗೊಳ್ಬಹುದು, ಇಲ್ಲ ಆನ್ಲೈನ್ ತಗೊಳ್ಬಹುದು. ಬಟ್ ಮೇಕ್ ಶ್ಯೂರ್ ಯು ಟೇಕ್ ಟೆಸ್ಟ್ ಸೀರೀಸ್ ಬಿಕಾಸ್ ದ ಬೆಸ್ಟ್ ವೇ ಟು evaluate yourself. ನಮ್ ಕಂಪ್ಯಾರಿಸನ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ವಿ ಆರ್ ಅಪ್ ಟು ದಿಸ್ ಲೆವೆಲ್. ಕಟ್ ಆಫ್ 120 130 140 ಎಲ್ಲ ಇರ್ಬೋದು. ಬಟ್ ಅನ್ಲೆಸ್ ಯು ನೋ ವೇರ್ ಯು ಸ್ಟ್ಯಾಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಟೇಕ್ ಟೆಸ್ಟ್ ಸೀರೀಸ್. ಈ ಟೆಸ್ಟ್ ಸೀರೀಸ್ ತಗೊಳ್ಳಿಲ್ಲ ಅಂದ್ರೆ ಯು ವಿಲ್ ನೆವರ್ get the frequency, the pulse of the examination. As sir ಹೇಳಿದಾಗೆ there are huge team
ಕರೆಂಟ್ ಅಫೇರ್ಸ್ ಸರ್ ಅವ್ರ ಟೀಮ್ ಎಲ್ಲ ರೆಫರ್ ಮಾಡ್ಕೊಂಡು ಓದ್ಕೊಂಡು ಬರ್ಕೊಂಡು ಅದೇ ಪ್ರಾಬಬಲ್ ಕ್ವೆಶನ್ಸ್ ಅನ್ನ ಎಕ್ಸಾಮ್ ಬರೋ ತರ ಇರುತ್ತೆ. KPSC ಎಕ್ಸಾಮ್ಸ್ ಅಲ್ಲಿ ಇಟ್ಸ್ ನಾಟ್ ವೆರಿ ಡಿಫಿಕಲ್ಟ್ ಟು ಪ್ರೆಡಿಕ್ಟ್ ಕ್ವೆಶನ್ ಕರೆಂಟ್ ಅಫೇರ್ಸ್ ಮುಖಾಂತರ. ಸೊ ಇವಾಗ ಏನಾದ್ರು ಒಲಿಂಪಿಕ್ಸ್ ಒಂದು ಕೇಳಿದ್ರೆ ಸೊ ದೇಲ್ ಬಿ ಟೀಮ್ ಪಿಕ್ ಮಾಡ್ತಾರೆ ಪ್ರಾಬಬಲ್ ಯಾವ ತರ ಕ್ವೆಶನ್ಸ್ ಬರ್ಬೋದು, ಯಾವ ತರ ಮಾಡ್ಬೋದು, ಸೊ ಏನಿದೆ ಅಂತ. ಸೊ ದಟ್ ವೆರಿ ವೆರಿ ಎಸೆನ್ಷಿಯಲ್ ಫಾರ್ ಎವ್ರಿವನ್ ಟು ಟೇಕ್ ದ ಟೆಸ್ಟ್ ಸೀರೀಸ್. ಮತ್ತೆ ಅದನ್ನ ಬಿಟ್ರೆ always have some physical activity, at least 30 minutes or 40 minutes, take a stroll, take a walk. ಯಾವಾಗ್ಲೂ ಲೈಕ್ ಕಂಟಿನ್ಯೂಸ್ ಬೆಳಿಗ್ಗೆ ಸಾಯಂಕಾಲ ತನಕ ಕುತ್ಕೊಂಡು ಓದ್ಕೊಂಡ್ರೆ ಇದಾಗ್ಬಿಡುತ್ತೆ. ಆದಷ್ಟು ಬೆಳಿಗ್ಗೆ ಬೇಗ ಎದ್ದು ಕಷ್ಟವಾದ ಸಬ್ಜೆಕ್ಟ್ ತಗೊಳ್ಳಿ. ನನಗೆ ಐ ಯೂಸ್ ಟು ಫೈಂಡ್ ಎಕನಾಮಿ ಅ ಬಿಟ್ ಆಫ್ ಐ ಕಮ್ ಫ್ರಮ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್. ಸೊ ಐ ಆಲ್ವೇಸ್ ಯೂಸ್ ಟು ಮೇಕ್ ಶೋರ್ ದಟ್ ಐ ಸ್ಟಡಿ ಎಕನಾಮಿಕ್ಸ್ ಫಸ್ಟ್ ಇನ್ ದ ಮಾರ್ನಿಂಗ್. ಅದನ್ನ ಓದ್ಕೊಂಡ್ರೆ ಐ ಹ್ಯಾವ್ ಸಮ್ ಸ್ಯಾಟಿಸ್ಫ್ಯಾಕ್ಷನ್ ಇದನ್ನ ಮುಗಿಸಿದೀನಿ ಅಂತ. ಸೊ ದಟ್ ಇಸ್ ದ ಟೈಮ್ ವೆನ್ ಯುವರ್ ಮೈಂಡ್ ಇಸ್ ಫ್ರೆಶ್ ಅಂಡ್ ಚೆನ್ನಾಗಿ ಓದ್ಕೊಂಡು ಇದು ಮಾಡ್ಕೊಳ್ಬೋದು. ಆಲ್ವೇಸ್ ಹ್ಯಾವ್ ಲೈಕ್ 2 hours ಓದ್ಕೊಂಡು ಸ್ಟಡಿ ಫಾರ್ ಅರೌಂಡ್ 6 to 8 hours ಕೂತ್ಕೊಂಡ್ರೆ ಕೂಡ ಇನಿಷಿಯಲ್ ಡೇಸ್ ಫಸ್ಟ್ ಕವರ್ ಆಲ್ ಯುವರ್ NCERTs, ದೆನ್ ಗೋ ಫಾರ್ ಯುವರ್ ನೆಕ್ಸ್ಟ್ ರೌಂಡ್ ಆಫ್ ಸಬ್ಜೆಕ್ಟ್ ಬುಕ್, ದೆನ್ ಗೋ ಫಾರ್ ದ ಟೆಸ್ಟ್ ಸೀರೀಸ್. ನೀವು ಎಕ್ಸಾಮ್ ಒಂದೇ ಸರಿ ನಾನು ಇದಕ್ಕೆ ಮೇನ್ಸ್ಗೆ ಹೋಗ್ತೀನಿ ಅಂತ ಎಲ್ಲ ಆಗೋದಿಲ್ಲ. ಫಸ್ಟ್ ಟ್ರೈ ಟು ಫಿನಿಶ್ ಆಲ್ ಯುವರ್ ಬೇಸಿಕ್ ಬುಕ್ಸ್, NCERTs ಆಗಿರ್ಬೋದು, ಇಲ್ಲಾಂದ್ರೆ 8th, 9th, 10th ಕರ್ನಾಟಕದಲ್ಲಿ ತುಂಬಾ ಈಗಿನ ಬರೋ ಟೆಕ್ಸ್ಟ್ ಬುಕ್ಸ್ ಕೂಡ 8th and 10th ಕನ್ನಡ ಟೆಕ್ಸ್ಟ್ ಬುಕ್ಸ್ ಕೂಡ ಕರ್ನಾಟಕದ್ದು ತುಂಬಾ ಚೆನ್ನಾಗಿದೆ. ದೇರ್ ಆನ್ ಅದರಲ್ಲಿ ಕೂಡ ನಿಮ್ಗೆ ಎಲ್ಲಾ ತರದ್ದು ಕ್ವಶನ್ಸ್ ಬರುವ ಇದಂತ ಆನ್ಸರ್ಸ್ ಎಲ್ಲ ಕೊಟ್ಟಿರ್ತಾರೆ ಅದರಲ್ಲಿ. ಮತ್ತೆ ತಮಿಳ್ನಾಡು ಕೂಡ 2 ಟೆಕ್ಸ್ಟ್ ಬುಕ್ಸ್ ಇದೆ. ಅದರಲ್ಲಿ ಕೂಡ ಏನ್ಷಿಯಂಟ್ ಇಂಡಿಯಾ ದೇ ಕವರ್ ಇಟ್ ವೆರಿ ವೆರಿ ವೆಲ್. ಸೊ NCERT ತಮಿಳ್ನಾಡು ಟೆಕ್ಸ್ಟ್ ಬುಕ್ ಫಾರ್ ಏನ್ಷಿಯಂಟ್ ಇಂಡಿಯಾ ಅಂಡ್ ಕರ್ನಾಟಕ ಟೆಕ್ಸ್ಟ್ ಬುಕ್ಸ್. ದೀಸ್ ಆರ್ ಆಲ್ ದ ಬೇಸಿಕ್ ಬುಕ್ಸ್ ಅನ್ನ ಓದ್ಕೊಂಡು ಅದನ್ನ ಸಪ್ಲಿಮೆಂಟ್ ಮಾಡ್ಕೊಂಡ್ರೆ ದಟ್ಸ್ ದ ಬೆಸ್ಟ್ ವೇ ಟು ಎವ್ಯಾಲ್ಯೂಯೇಟ್ ಯುವರ್ ಸೆಲ್ಫ್ ಅಂಡ್ ಆಲ್ಸೋ ಪ್ರಿಪೇರ್ ಯುವರ್ ಸೆಲ್ಫ್. ಇದನ್ನ ಬಿಟ್ರೆ time management is very very necessary. Have a close group of same like-minded people. Yakandre it's very, this exam process is not a 1 day or 2 days, it's a continuous process. Now kuda illi almost 3-4 years inno kashtapattu then only we have come to this. So ee time frame alli composure ella maintain ಮಾಡ್ಕೊಂಡು ಓದ್ಕೊಂಡು, so have a like-minded set of friends and always make sure you ಇಲ್ಲಿ ಬಂದಿದ್ದೀರಾ ಅಂದ್ರೆ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ should make sure that you get selected. ಸುಮ್ಮನೆ ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡ್ಕೊಂಡು ಇಯರ್ ವೇಸ್ಟ್ ಮಾಡ್ಕೊಂಡು ದುಡ್ಡು ವೇಸ್ಟ್ ಆಗಿರ್ಬೋದು, ಅಪ್ಪ ಅಮ್ಮನ ಕನ್ಸುಗಳು ಇರುತ್ತೆ ಅಲ್ಲ, ಇಲ್ಲಿ ಕಲ್ತಿರ್ತಾರೆ, ಅದೆಲ್ಲ ವೇಸ್ಟ್ ಮಾಡ್ಕೊಂಡು ಹೋದ್ದು ಆರಾಮಾಗಿ ಪ್ರಿಪೇರ್ ಆಗಿ ಒಂದ್ಸರಿ ಐ ಟೆಲ್ ಯು ಕರೆಕ್ಟ್ ಆಗಿ ಪ್ರಿಪೇರ್ ಆದ್ರೆ ಇಟ್ಸ್ ಎಕ್ಸಾಮ್ಸ್ ಈಸಿ ಟು ಕ್ರ್ಯಾಕ್ ಅಷ್ಟೇ. ಸುಮ್ಮನೆ ಅದು ಹೇಳ್ತಾರೆ ಇದು ಕ್ರ್ಯಾಕ್ ಮಾಡೋಕ್ಕಾಗಲ್ಲ ಹೇಗೆ ಅಂತ. ಒಂದು ಡೆಡಿಕೇಟೆಡ್ ಎಫರ್ಟ್ ವಿಲ್ ಹೆಲ್ಪ್ ಯು ಇನ್ ಕ್ರ್ಯಾಕಿಂಗ್ ದಿಸ್ ಎಕ್ಸಾಮ್ ವೆರಿ ವೆರಿ ಮಚ್. ಸೊ ಆಲ್ ದಿ ಬೆಸ್ಟ್. ಎಲ್ಲರೂ ತುಂಬಾ ಚೆನ್ನಾಗಿ ಓದಿ. So if you have any doubt in regarding any subject or athara idre just and regarding my experience in CCV and first to Chikbalapuralli probation idde. So being a police initially was a bit tough anta helakagodilla, but very challenging in fact. Illi Badkallallu kuda I was there when I was doing the first wave of my COVID. Very very challenging idu being the population. ಅಲ್ಲಿ ಆವಾಗ ತಾನೇ CA ಮತ್ತೆ NRC ಪ್ರೊಟೆಸ್ಟ್ ಆಗ್ತಾ ಇತ್ತು ಜಸ್ಟ್ ಬಿಫೋರ್ ಮೀ, ನಾನು ಪೋಸ್ಟ್ ಮಾಡೋಕ್ಕಿಂತ ಮೊದಲು. ಬಟ್ ವೆರಿ ವೆರಿ ಇಟ್ ವಾಸ್ ವೆರಿ ವೆರಿ ಚಾಲೆಂಜಿಂಗ್. ಬಟ್ ದೋಸ್ ಚಾಲೆಂಜಸ್ ಆರ್ ವಾಟ್ ಇಟ್ ಮೇಕ್ಸ್ ವಾಟ್ ಯು ಆರ್ ಅಂದ್ಬಿಟ್ಟು ಯು ಫೇಸ್ ದೋಸ್ ಚಾಲೆಂಜಸ್ ಬಂದು ನಿಂತ್ಕೊಂಡು ಮಾಡಿದ್ರೆ ಯು ವಿಲ್ ಗೆಟ್ ಅ ವೆರಿ ವೆರಿ ಗುಡ್ ನೇಮ್. ಇವನ್ ಇನ್ CCV ಆಲ್ಸೋ ಐ ಆಮ್ ಇನ್ ದ ನಾರ್ಕೋಟಿಕ್ಸ್ ವಿಂಗ್. ಐ ವಾಸ್ ಅ ಪಾರ್ಟ್ ಆಫ್ ದಿಸ್ ಡ್ರಗ್ಸ್ ಕೇಸ್ ಅಂಡ್ ಎವ್ರಿಥಿಂಗ್. ಬಟ್ ದೋಸ್ ಆರ್ ದ ಚಾಲೆಂಜಸ್ ನಮ್ಗೆ ಇನ್ನೂ ಹೆಚ್ಚಿಗೆ ನಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಇಂಥ ಒಂದು ಸೊಸೈಟಿಗೆ ಜಸ್ಟಿಸ್ ಮಾಡ್ಬೋದು. ಬಿಕಾಸ್ ವೆನ್ ಐ ಸಿ ಲಾಟ್ ಆಫ್ ಪೇರೆಂಟ್ಸ್ ಇನ್ ದ ಆಫೀಸ್ ಎಲ್ಲ ನೋಡಿದಾಗ ದೇವ್ರ ಮಕ್ಕಳು ಡ್ರಗ್ ಆಗಿರ್ತಾರೆ, ಹಾಳಾಗಿರ್ತಾರೆ, ಆ ತರ ಇದ್ದಾಗ ಸೊ ಇಫ್ ಯು ಆರ್ ಡೂಯಿಂಗ್ ಸಮಥಿಂಗ್ ಫಾರ್ ದ ಗುಡ್ ಫಾರ್ ದ ಜಸ್ಟಿಸ್ ಮಾಡಿದ್ರೆ ವಿಲ್ ಹ್ಯಾವ್ ದ ಸೆಂಟರ್ ಸ್ಯಾಟಿಸ್ಫ್ಯಾಕ್ಷನ್. ಆ ಸೆಂಟರ್ ಸ್ಯಾಟಿಸ್ಫ್ಯಾಕ್ಷನ್ ಐ ಡೋಂಟ್ ಥಿಂಕ್ ಬೇರೆ ಅಥವಾ ನಿಮಗೆ ಜಾಬ್ಗಳಲ್ಲಿ ಅಥವಾ ಬೇರೆ ಇದರಲ್ಲಿ ಅಷ್ಟು ಬರೋದಿಲ್ಲ. ಸೊ ಫಾರ್ ದ ಗವರ್ಮೆಂಟ್ ಸರ್ವಿಸ್ ಬಂದಾಗ ಅಟ್ ಎಂಡ್ ಆಫ್ ದ ಡೇ ಏನೇ ಕೆಲಸ ಮಾಡಿದ್ರು ಕೂಡ ವಿಲ್ ಹ್ಯಾವ್ ದಟ್ ಸೆಂಟರ್ ಸ್ಯಾಟಿಸ್ಫ್ಯಾಕ್ಷನ್. ದಟ್ ಇಸ್ ಅ ವೆರಿ ಮಚ್ ವೆರಿ ವೆರಿ ನೆಸೆಸರಿ ಫಾರ್ ಹ್ಯೂಮನ್. ಇಷ್ಟು ಬರ್ಬೋದು, ಇಷ್ಟು ಲಕ್ಷ ಬರ್ಬೋದು, ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತಲ್ಲ ಸೊಸೈಟಿಗೆ ಏನೋ ಇದು ಕಾಂಟ್ರಿಬ್ಯೂಷನ್ ಮಾಡ್ತೀವಿ ಅಂತ. ಅದೇ ಐ ಥಿಂಕ್ ಕ್ಯಾರಿಟ್ ಇನ್ ಅ ಲಾಂಗ್ ವೇ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಆಪರ್ಚುನಿಟಿ. Thank you, sir. It's always a very good feeling to listen from a serving cop and for a cop to talk to about the nitty-gritties of preparation, the subjects, the specifics of the subjects, what in geography, what in history, which book, how.
That was something very beautiful and very thoughtful of you. Thank you so much. Experience that sir has shared in terms of what it takes to be an officer and the feeling, the satisfaction that one derives. So ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮೂಲ ಅಂಡ್ ಮೌಲ್ಯವನ್ನ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಿ ವಿಲ್ ಹ್ಯಾವ್ ಎನ್ ಎಕ್ಸ್ಕ್ಲೂಸಿವ್ ಕ್ವೆಶನ್ ಆನ್ಸರ್ ಸೆಷನ್. ದಿಸ್ ಇಸ್ ಟು ಪೀಪಲ್ ಆನ್ಲೈನ್ ಅಂಡ್ ಇಲ್ಲಿರೋರು ಕೂಡ ಒಂದು ಎಕ್ಸ್ಕ್ಲೂಸಿವ್ ಪ್ರಶ್ನಾರ್ಥ ಇರ್ತೀವಿ. ಸೊ ಅಲ್ಲಿ ನಿಮ್ಮ ಎಲ್ಲಾ ರೀತಿ ಪ್ರಶ್ನೆ ಕೇಳಿ, ಸ್ಪೆಸಿಫಿಕಲಿ ಇನ್ ಟರ್ಮ್ಸ್ ಆಫ್ ಪ್ರಿಪರೇಷನ್ ನಿಮ್ಗೆ ಇರುವಂತ ಡೌಟ್ಸ್, ನಿಮಗೆ ಇರ್ಬೋದಂತ ಕೆಲವು ಕ್ಲಾರಿಫಿಕೇಶನ್, ಸರ್ ಹೀಗಾದ್ರೆ ಹೇಗೆ, ಹೌ ಟು ಗೆಟ್ ಸ್ಪೆಸಿಫಿಕ್ಸ್ ಅನ್ನೋದನ್ನ ಏನಿದ್ರು ಕೂಡ when we have a question answer session at the end, all of you can definitely ask. I now request our CEO and our guide and pillar Srinivas sir to address. He is somebody who's been a guiding pillar, who's leading the team from the front and taking everything as said. Thank you so much, sir. Please address it. ಸ್ನೇಹಿತರಾಗಿರ್ತಕ್ಕಂತಹ ನಾಗಮಣಿ ಅವರು ಹಾಗೂ ಗೌತಮ್ ಅವರು ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಇಂಡಿಯಾ ಫಾರ್ IAS ಅಕಾಡೆಮಿ ಪರವಾಗಿ. ಅಕಾಡೆಮಿ ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ, ಅತಿ ಮುಖ್ಯವಾಗಿ ನಮ್ಮನ್ನೆಲ್ಲ ಲೀಡ್ ಮಾಡ್ತಾ ಇರ್ತಕ್ಕಂಥವ್ರು ಡಾಕ್ಟರ್ CS ಕೇದಾರ್, IAS 1979 ಬ್ಯಾಚ್ IAS ಆಫೀಸರ್, ರಿಟೈರ್ಡ್ ಆಗಿದ್ದಾರೆ. ಅವರು ನಮ್ಮ ಇಂಡಿಯಾ ಫಾರ್ IAS ಅಕಾಡೆಮಿಯ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಆಗಿದ್ದಾರೆ. ನಮ್ಮ ಒಟ್ಟು ತಂಡವನ್ನು ಅವರು ಬಹಳ ಸಶಕ್ತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಇಂಡಿಯಾ ಫಾರ್ IAS ಅಕಾಡೆಮಿಯ ಒಂದು ಮೂಲ ಉದ್ದೇಶ ಏನಂದ್ರೆ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಟೀಮ್ ಮೆಂಬರ್ಸ್ ಇದ್ದಾರೆ, ಫ್ಯಾಕಲ್ಟಿ ಆಗಿರ್ತಕ್ಕಂಥದ್ದು ಎಲ್ಲ ನಮ್ಮ ರಿಸೋರ್ಸ್ ಪರ್ಸನ್ಸ್ ಯಾರಿದ್ದಾರೆ, ಎಲ್ರಿಗೂ ಒಂದು ಪ್ಯಾಷನ್. ನಮ್ಮ ಮಕ್ಕಳನ್ನ ನಾವು ತಿಳಿದುಕೊಂಡಿರ್ತಕ್ಕಂತಹ ಒಂದು ಏನು ಜ್ಞಾನ ಇದೆ, ನಾವು ಯೂಟ್ಯೂಬ್ ಅಲ್ಲಿ ಬೆಳೆಸಿರ್ತಕ್ಕಂತಹ ಒಂದು ಶ್ರೀಮಂತ ಅನುಭವ ಏನಿದೆ, ಅದನ್ನ ನಮ್ಮ ನೆಕ್ಸ್ಟ್ ಜನರೇಷನ್ಗೆ, ನಮ್ಮ ಸಿಸ್ಟರ್ಸ್ ಯಾರಿದ್ದಾರೆ, ನಮ್ಮ ಬ್ರದರ್ಸ್ ಯಾರಿದ್ದಾರೆ, ಅವರಿಗೆ ತಲುಪಬೇಕು ಅಂತೇಳಿ ಒಂದು ಬಹಳ ಡೆಡಿಕೇಟೆಡ್ ಒಂದು ಪ್ಯಾಷನ್ ಇಂದ ನಮ್ಮ ಟೀಮ್ ಕೆಲಸ ಮಾಡ್ತಿದೆ. ಸೊ ಇನ್ನೊಂದು ಮುಖ್ಯವಾದ ಉದ್ದೇಶ ನಮ್ಮ ಇಂಡಿಯಾ ಫಾರ್ IAS ಅಕಾಡೆಮಿದು, ನಮ್ಮ ಗ್ರಾಮೀಣ ಭಾಗದಿಂದ ಮಕ್ಕಳು ಬರ್ತಾರೆ, ರೈತರ ಮಕ್ಕಳಿದ್ದಾರೆ, ಕಾರ್ಮಿಕರ ಮಕ್ಕಳಿದ್ದಾರೆ, ಎಲ್ರಿಗೂ ಕೂಡ ಒಂದು ಸಿವಿಲ್ ಸರ್ವಿಸ್ ಅಲ್ಲಿ ಒಂದು ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ಆಸೆ ಇದೆ. ಆದ್ರೆ ಆಸೆ ಒಂದು ಕನಸು, ನನಸನ್ನ ಮಾಡ್ಲಿಕ್ಕೆ ನಮ್ಮ ಕೈಲಾದಂತಹ ಒಂದು ಅಳಿಲ್ ಸೇವೆಯನ್ನ ನಾವು ಮಾಡ್ತಿದ್ದೀವಿ. ನಮ್ಮ ಮೂಲ ಉದ್ದೇಶ ಈಗಾಗಲೇ ನಾನು ಹೇಳಿದಾಗೆ ಒಂದು ಕಡಿಮೆ ದರದಲ್ಲಿ ನಿಮ್ಗೆಲ್ರಿಗೂ ಕೂಡ ಒಂದು ಗುಣಮಟ್ಟದ ಮಾರ್ಗದರ್ಶನ ಮತ್ತು ತರಬೇತಿ ಸಿಗ್ಬೇಕು. ಹಾಗೂ ಎಸ್ಪೆಷಲಿ ನಮ್ಮ ಕರ್ನಾಟಕದ ಮಕ್ಕಳಲ್ಲಿ ಬೇರೆ ರಾಜ್ಯದ ಮಕ್ಕಳಿಗೆ ಹೋಲಿಸಿದ್ರೆ ಒಂದು ಕಾಂಪಿಟೇಟಿವ್ ಕಲ್ಚರ್ ಅನ್ನೋದು, ಒಂದು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಮನೋಭಾವ, ಸಂಸ್ಕೃತಿ ಅನ್ನುವಂಥದ್ದು ಬಹಳ ಕಡಿಮೆ. ಸೊ ಆ ಮಕ್ಕಳಲ್ಲಿ ನಾವು ಕರ್ನಾಟಕದ ಉದ್ದಗಲಕ್ಕೂ ಎಲ್ಲ ಜಿಲ್ಲೆಗಳಲ್ಲಿ ಯೂನಿವರ್ಸಿಟೀಸ್ಗಳಾಗ್ಬೋದು, ಕಾಲೇಜ್ಗಳಾಗ್ಬೋದು, ಎಲ್ಲ ಕಡೆನೂ ಕೂಡ ನಮ್ಮ ಮಕ್ಕಳಲ್ಲಿ ಒಂದು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಮನೋಭಾವ ಮತ್ತೆ ಕಲ್ಚರ್ ಅನ್ನ ಡೆವಲಪ್ ಆಗ್ಲಿಕ್ಕೆ ನಾವು ಈಗಾಗಲೇ ಕಾರ್ಯಯೋಜನೆಗಳನ್ನ ಹಾಕೊಂಡಿದ್ದೀವಿ. ಸೆಮಿನಾರ್ಗಳಾಗ್ತಿದೆ, ಅದೇ ರೀತಿ ವರ್ಕ್ಶಾಪ್ಗಳನ್ನ ಆನ್ಲೈನ್ ಮುಖಾಂತರ ಮಾಡ್ತಿದ್ದೀವಿ. ಸೊ ಎಲ್ಲ ಯೂನಿವರ್ಸಿಟೀಸ್ ಜೊತೆ ನಾವು ಒಂದು ಟೈಅಪ್ ಕೂಡ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದ ಮಕ್ಕಳು ಈಗ ಆನ್ಲೈನ್ ಏನು ಕೋವಿಡ್ ಮಹಾಮಾರಿಯಿಂದಾಗಿ ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಇನ್ನು ಆನ್ಲೈನ್ ಒಂದು ಹ್ಯಾಬಿಟ್ ಡೆವಲಪ್ ಆಗಿದೆ. ಎಲ್ಲರೂ ಕೂಡ ಬೋರ್ಡ್ನೇ ನೋಡ್ಬೇಕು, ಮತ್ತೆ ನಮ್ಮ ಟೀಚರ್ಸ್ ಎದುರುಗಡೆ ಇರ್ಬೇಕು ಅನ್ನುವಂತ ಒಂದು ಏನು ಅಂತಾರೆ ಒಂದು ರೂಢಿ ಆಗ್ತಿದೆ ನಮ್ಮ ಮಕ್ಕಳಿಗೆ. ಸೊ ಈಗ ಇಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಬಹಳ ಮುಖ್ಯವಾಗಿ ರೂಢಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಜ್ಞಾನ. ಆನ್ಲೈನ್ ಮುಖಾಂತರನಾದ್ರೂ ಬರಲಿ, ಆಫ್ಲೈನ್ ಮುಖಾಂತರನಾದ್ರೂ ಬರಲಿ, ಎಲ್ಲಿಂದಾದ್ರೂ ಬರಲಿ ಜ್ಞಾನ ಬರ್ಬೇಕು. ಹಾಗಂತ ನೀವು 3rd ವೇವ್ ಬರುತ್ತೆ ನಮ್ದು ಆಫ್ಲೈನೇ ಬೇಕು, 4th ವೇವ್ ಬರುತ್ತೆ ನಮ್ಗೆ ಆನ್ಲೈನ್ ಅಲ್ಲಿ ನಮ್ಗೆ ಓದ್ಲಿಕ್ಕೆ ಆಗೋದಿಲ್ಲ ಅಂತ ಕೈ ಕಟ್ಟು ಕುತ್ಕೊಂಡ್ರೆ ನಿಮ್ಮ ಏಜೇ ಮುಗಿದೋಗಿ ಗೊತ್ತಿಲ್ಲ. ಈ ವೈರಸ್ ಜೊತೆ ನಾವು ಜೀವನ ಮಾಡ್ಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಅದು ಆನ್ಲೈನ್ ಮುಖಾಂತರ ಸಿಗ್ಲಿ ಅಥವಾ ಆಫ್ಲೈನ್ ಮುಖಾಂತರ ಸಿಗ್ಲಿ, ಎಲ್ಲಿಂದಾದ್ರೂ ಜ್ಞಾನ ಬರಲಿ, ಯಾವುದೇ ಕಿಟಕಿಯಿಂದಾದ್ರೂ ಬರಲಿ, ಜ್ಞಾನ ಬರಲಿ ಅಂತೇಳಿ ತಿಳ್ಕೊಂಡು ಈ ಸಮಯವನ್ನ ನಾವು ವ್ಯರ್ಥ ಮಾಡ್ತೀವಿ. ಒಂದು ಒಳ್ಳೆಯ ಈಗ ನಮ್ಗೆ ಕೋವಿಡ್ ಲಾಕ್ಡೌನ್ ಮಾಡಿರ್ತಕ್ಕಂಥದ್ದು ರೋಗ ಬರದೇ ಇರಲಿ, ಅಂಟದೇ ಇರಲಿ, ಒಬ್ಬರಿಂದ ಒಬ್ಬರಿಗೆ ಅದು ಹರಡದೇ ಇರಲಿ ಅಂತೇಳಿ ಲಾಕ್ಡೌನ್ ಮಾಡಿರ್ತಕ್ಕಂಥದ್ದು. ನಾವು ಓದಬಾರದು ಅಂತ ಏನಿಲ್ಲ, ಲೆಕ್ಕ ನಾವು ಇನ್ನೂ ಚೆನ್ನಾಗಿ ಎಫೆಕ್ಟಿವ್ ಆಗಿ ಓದ್ಬೇಕು. ಕೋವಿಡ್ ಅಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಗೆ ಕಡಿಮೆ ಇರ್ತದೆ, ಟ್ರಾವೆಲಿಂಗ್ ಟೈಮ್ ಉಳ್ಕೊಳ್ಳುತ್ತೆ. ನೀವು ಇಲ್ಲಿ ಬಂದೆಲ್ಲ ರೂಮ್ ಮಾಡಿಕೊಂಡು ಅದಕ್ಕೆಲ್ಲ ವೆಚ್ಚ ತಗೊಳ್ಳುವಂಥದ್ದೆಲ್ಲ ನಿಮ್ಗೆ ಕಡಿಮೆ ಆಗ್ತದೆ.
ನಿಜವಾಗ್ಲೂ ಒಬ್ಬ ಕ್ಯಾಂಡಿಡೇಟ್ ಕಮಿಟ್ಮೆಂಟ್ ಇದೆ, ಒಂದು ಸೆಲ್ಫ್ ಮೋಟಿವೇಶನ್ ಅನ್ನೋದಿದೆ. ನಾನು ಏನಾದ್ರೂ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ಛಲ ಇದ್ರೆ ಎಲ್ಲಿ ಬೇಕಾದ್ರೂ ಕೂಡ ಕುಳಿತು ನಾಲೆಡ್ಜನ್ನ ಪಡ್ಕೊಂಡು ಸಾಧನೆಯನ್ನ ಮಾಡ್ಬೋದು. ಹಾಗಾಗಿ ಆಫ್ಲೈನ್ ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಹೊರಗಡೆ ಬದಲಾದಂತಹ ಒಂದು ಏನು ಪರಿಸ್ಥಿತಿ ಇದೆ, ಸಂದರ್ಭ ಇದೆ, ಆ ಸಂದರ್ಭಕ್ಕೆ ನಮ್ಮ ಮಕ್ಕಳು ಹೊಂದ್ಕೊಂಡು ಸಮಯವನ್ನ ಹಾಳು ಮಾಡ್ತಾರೆ. ಕೋವಿಡ್ ನೆಪವನ್ನ ನಾವು ತೆಗೆದುಕೊಳ್ಳದೆ ಎಲ್ಲಿರ್ತೀವಿ, ಲಾಕ್ಡೌನ್ ಆದಾಗ ಆನ್ಲೈನ್ ಅಲ್ಲಿ ತಗೊಳ್ತೀವಿ, ಲಾಕ್ಡೌನ್ ಇಲ್ಲದೆ ಇದ್ದಾಗ ಒಂದು ಆಫ್ಲೈನ್ ಅಲ್ಲಿ ಕ್ಲಾಸಸ್ ಅನ್ನು ತಗೊಳ್ತೀವಿ. ಹಾಗಾಗಿ ಗೊತ್ತಿಲ್ಲ, ತುಂಬಾ ಅನ್ಸರ್ಟನಿಟಿ ಇರೋದ್ರಿಂದ ಈ ವೈರಸ್ ಯಾವಾಗ ಹೇಗೆ ಬಿಹೇವ್ ಮಾಡ್ತದೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಸಮಯ ಹಾಳು ಮಾಡ್ತಿದ್ದಾರೆ. ಎಷ್ಟೋ ಜನ ಜಾಣರು ಏನ್ ಮಾಡ್ತಿದ್ದಾರೆ, ಅವರು ಈ ಕೋವಿಡ್ ಅನ್ನು ಲೆಕ್ಕಕ್ಕೆ ತಗೊಳ್ತಾ ಇದ್ದಾರೆ. ಆನ್ಲೈನ್ ಅಲ್ಲಿ ಸಿಕ್ಕಿದ್ರೆ ಆನ್ಲೈನ್ ಅಲ್ಲಿ ಕೋಚಿಂಗ್ ಅನ್ನು ತಗೊಳ್ತಿದ್ದಾರೆ, ಕೆಲವರು ಆನ್ಲೈನ್ ಆಗ್ಲಿಲ್ಲ ಅಂದ್ರೆ ಆಫ್ಲೈನ್ ಅಂತೇಳಿ ಅದೇ ಭ್ರಮೆಯಲ್ಲಿ ಇರುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಟೈಮ್ ಅನ್ನ ಬಹಳ ಎಫೆಕ್ಟಿವ್ ಆಗಿ ಬಳಸ್ಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಚಾರ ಅಕಾಡೆಮಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಇರ್ತಕ್ಕಂಥ ಎಲ್ಲ ಟೀಮ್ ಮೆಂಬರ್ಸ್ ಆಗ್ಬೋದು, ನಮ್ಮ ರಿಸೋರ್ಸ್ಫುಲ್ ಪರ್ಸನ್ಸ್, ಫ್ಯಾಕಲ್ಟಿ ಎಲ್ಲ ಬಹಳ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ ನಿಮ್ಗೆ ಒಂದು ಗುಣಮಟ್ಟದ ಮಾರ್ಗದರ್ಶನ ಮತ್ತೆ ತರಬೇತಿ ಸಿಗ್ಬೇಕು ಅಂತ ಹೇಳಿ. ಹಾಗಾಗಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗೂ ಮೆಂಟರ್ಸ್ ಇರ್ತಾರೆ. ನೀವು ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಿ, ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸಸ್ ಏನು, ಎಲ್ಲವನ್ನು ಪ್ರತಿಯೊಂದನ್ನು ಐಡೆಂಟಿಫೈ ಮಾಡಿ ನಿಮ್ಗೆ ಸರಿಯಾಗಿರ್ತಕ್ಕಂತಹ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನ ನಮ್ಮ ಟೀಮ್ ಕೊಡ್ತಾ ಇದೆ. ಈಗಾಗಲೇ ಒಂದು ವಿಚಾರವನ್ನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. KPSC ಕದನ ಅಂತೇಳಿ KPSC ಮೈನ್ಸ್ ಟೆಸ್ಟ್ ಸೀರೀಸ್ ಅನ್ನ ಮಾಡ್ತಾರೆ. ಈ ಬಾರಿ KPSC ಮೈನ್ಸ್ ಬರೆದ ಸುಮಾರು ನಮ್ಮಲ್ಲಿ ಒಂದು 250ಕ್ಕೂ ಹೆಚ್ಚು ಮಕ್ಕಳು ಮೈನ್ಸ್ ಟೆಸ್ಟ್ ಸೀರೀಸ್ ಅನ್ನು ಬರೆದರು. ಆ 90 ದಿನಗಳು ಒಟ್ಟು ಇಂಡಿಯಾ ಫಾರ್ IAS ಟೀಮ್ ಪ್ರತಿದಿನ ಸುಮಾರು 15 ಗಂಟೆ ಸತತವಾಗಿ ಕೆಲಸ ಮಾಡಿ, ಒಂದು ಟೀಮ್ ಕ್ವಶನ್ಸ್ ಫ್ರೇಮ್ ಮಾಡ್ತಿದೆ, ಇನ್ನೊಂದು ಟೀಮ್ ಇವ್ಯಾಲ್ಯೂಯೇಷನ್ ಮಾಡ್ತಿದೆ, ಇನ್ನೊಂದು ಟೀಮ್ ನಿಮ್ಗೆಲ್ಲ ಫೀಡ್ಬ್ಯಾಕ್ ಕೊಡ್ತಿದ್ದಾರೆ, ಇನ್ನೊಂದು ಟೀಮ್ ಮೆಂಟರ್ಶಿಪ್ ಮಾಡ್ತಿದ್ದಾರೆ. ಸೊ ಆ ರೀತಿ ಮಾಡೋದ್ರಿಂದ ಎಷ್ಟೋ ಜನ ಮಕ್ಕಳು ನಮ್ಗೆ ಅವ್ರ ಟೆಸ್ಟಿಮನಿಯನ್ನು ಬರೆದಿದ್ದಾರೆ. ಸರ್, ನಮ್ಗೆ ಓಪೆ ಹೋಗಿತ್ತು, ಮೈನ್ಸ್ ಅನ್ನ ಬರೆಯುವಂತಹ ಒಂದು ಸ್ಕಿಲ್ಸ್ ನಮ್ಗೆ ಡೆವಲಪ್ ಆಗಿರಲಿಲ್ಲ. ಇಂಡಿಯಾ ಫಾರ್ IAS ಟೀಮ್ ನಮ್ಮನ್ನ 90 ದಿನಗಳ ಕಾಲ ಸತತವಾಗಿ ಆ ಟೆಸ್ಟ್ ಸೀರೀಸ್ ಅನ್ನು ತಪ್ಪುಗಳನ್ನ ತಿದ್ದು ಅವರಿಗೆ ಫೀಡ್ಬ್ಯಾಕ್ ಕೊಟ್ಟು ಪ್ರಾಪರ್ ಮೆಂಟರ್ಶಿಪ್ ಮಾಡಿ ಪ್ರತಿ ಎವ್ರಿ ಕ್ಯಾಂಡಿಡೇಟ್ ಒಂದು ಗುಣಮಟ್ಟದ ಒಂದು ತರಬೇತಿಯನ್ನ ಮಾರ್ಗದರ್ಶನವನ್ನು ಮಾಡಿದ್ರು. ಅದರ ಫಲವಾಗಿ ತುಂಬಾ ಜನ ಮಕ್ಕಳು ಇವತ್ತು ನಮ್ಗೆ ನಮ್ಮ ಕಾಮೆಂಟ್ಸ್ ಅಲ್ಲೆಲ್ಲ ಬರೆದಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ. ಸೊ ನಾವು ಅಷ್ಟಕ್ಕೆ ನಿಲ್ಲಿದೆ. ಮುಂದೂ ಕೂಡ ಒಂದು ಒಳ್ಳೆಯ ಇನ್ನೊಂದು ಮುಖ್ಯವಾದ ವಿಚಾರ, ಎಷ್ಟೋ ನಾವು ಇಲ್ಲಿ ಕೇಳಿದಂತಹ ಮೈನ್ಸ್ ಟೆಸ್ಟ್ ಸೀರೀಸ್ ಕ್ವಶನ್ಸ್ಗಳು KPSC ನಲ್ಲೂ ಕೂಡ ರಿಪೀಟ್ ಆಗಿದೆ. ನೀವು ಗಮನಿಸಬಹುದು, ನಮ್ಮ ವೆಬ್ಸೈಟ್ ಹೋದ್ರೆ ಎಲ್ಲ ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಹಾಗಾಗಿ ನಮ್ಮ ಮೂಲ ಉದ್ದೇಶ ನಿಮ್ಗೆಲ್ಲ ಒಂದು ಒಳ್ಳೆ ಗುಣಮಟ್ಟದ ಮಾರ್ಗದರ್ಶನ, ತರಬೇತಿ ಸಿಗ್ಬೇಕು. ಅದಕ್ಕೆ ಇಂಡಿಯಾ ಫಾರ್ IAS ಟೀಮ್ ಬಹಳ ಕಟಿಬದ್ಧವಾಗಿದೆ. ಇನ್ನೊಂದು ವಿಚಾರವನ್ನು ಸಿವಿಲ್ ಸರ್ವಿಸ್ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ, ಇವತ್ತು ಎಷ್ಟೋ ಜನ ನಮ್ಮ ಮಕ್ಕಳು ಇಂಜಿನಿಯರ್ಸ್, BA, BCom, BSc ಎಲ್ಲ ಗ್ರಾಜುಯೇಷನ್ ಮುಗಿಸ್ಕೊಂಡು ಇವತ್ತು ಮನೇಲಿದೆ. ಎಲ್ಲ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಸ್ ಗಳೆಲ್ಲ ಮುಚ್ಚಿದೆ, ಎಲ್ಲೂ ಕೂಡ ಕೆಲಸ ಸಿಗ್ತಾ ಇಲ್ಲ. ನಮ್ಮಲ್ಲಿ ಒಂದು ಮನೋಧರ್ಮ ಏನಿದೆ, ನಾನು ಗ್ರಾಜುಯೇಟ್ ಆದ ತಕ್ಷಣ ನನಗೆ ಒಂದು ಉದ್ಯೋಗ ಬೇಕು ಅನ್ನುವಂತ ಒಂದು ಮನೋಧರ್ಮ ಇದೆ. ಅದು ನಾನು ಕಳೆದ 25 ವರ್ಷ ದೆಹಲಿನಲ್ಲಿ ನಾನು ಕಳೆದಿದ್ರಿಂದ ನನ್ನ ಅನುಭವಕ್ಕೆ ಬಂದಿರ್ತಕ್ಕಂಥದ್ದು, ಉತ್ತರ ಭಾರತದಲ್ಲಿ ಮಕ್ಕಳು PUC ಆದ ನಂತರವೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪರೇಷನ್ ಜೊತೆನಲ್ಲೇ ಗ್ರಾಜುಯೇಷನ್ ನಡೀತಿತ್ತು. ಗ್ರಾಜುಯೇಷನ್ ಸಿಲೆಬಸ್ ಕೂಡ ಯಾವುದೇ ಹಾರ್ಮ್ ಆಗ್ತಾರೆ. ಜೊತೆನಲ್ಲಿ ಅವ್ರೇನ್ ಮಾಡ್ತಾರೆ, ಅವರ ಸ್ಟೇಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಯಾವುದೇ ಎಕ್ಸಾಮ್ಸ್ ಆಗ್ಬೋದು, ಬ್ಯಾಂಕಿಂಗ್, ರೈಲ್ವೆ ಎಕ್ಸಾಮ್ಸ್ ಆಗ್ಬೋದು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮ್, ಎಲ್ಲ ರೀತಿಯ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಜೊತೆನಲ್ಲಿ ಅವರು ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅವರ ಗ್ರಾಜುಯೇಷನ್ ಮುಗಿಯುವುದರೊಳಗಡೆ ಅವರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ಲೆವೆಲ್ ಪ್ರಿಪರೇಷನ್ ಇರ್ತದೆ ಅಂದ್ರೆ, ಮೊದಲನೇ ಅಟೆಂಪ್ಟ್ ಅಲ್ಲಿ ಅವರು ಯಾವ್ದಾದ್ರು ಒಂದು ಪರೀಕ್ಷೆನಲ್ಲಿ ಯಶಸ್ಸನ್ನ ಗಳಿಸ್ತಕ್ಕಂತಹ ಒಂದು ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ಅದನ್ನ ನಾನು ನೋಡಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಗ್ರಾಜುಯೇಷನ್ ಅನ್ನೇ ನಾವು ಒಂದು ಬಹಳ ದೊಡ್ಡ ಇದು ಅಂತ ತಗೊಂಡು 3 ವರ್ಷ 4 ವರ್ಷ ಅದರಲ್ಲೇ ಜೀವನ ಕಲಿತಾರೆ. ಹಾಗಾಗಿ ನೀವು ನಿಮ್ಮ ಸ್ನೇಹಿತರಿಗೂ ಕೂಡ, ನಿಮ್ಮ ಮನೆಯಲ್ಲಿ ನಿಮ್ಮ ಬ್ರದರ್ ಸಿಸ್ಟರ್ ಕೂಡ ಈಗಿನಿಂದ PUC ಆದ ನಂತರ ಜೊತೆನಲ್ಲಿ ಇಂಜಿನಿಯರಿಂಗ್ ನಡೀತಾರೆ, BA ಓದ್ತಿರ್ಲಿ, BCom ಓದ್ತಿರ್ಲಿ, ಮತ್ತೊಂದು ಸಬ್ಜೆಕ್ಟ್ ಗ್ರಾಜುಯೇಷನ್ ಮಾಡೋದು ಜೊತೆನಲ್ಲಿ ಅವ್ರಿಗೆಲ್ಲ ನೀವು ಗೈಡ್ ಮಾಡ್ತೀವಿ. ಜೊತೆನಲ್ಲಿ ಒಂದು ಜನರಲ್ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಇರ್ತಕ್ಕಂಥದ್ದು, ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನು ಇಂಪ್ರೂವ್ ಮಾಡ್ತಿರ್ತಕ್ಕಂಥದ್ದು, ಪ್ರತಿನಿತ್ಯ ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್ ಅನ್ನು ಈ ಪ್ರಪಂಚಕ್ಕೆ
ತನ್ನ ಏನು ಕಣ್ಣನ್ನು ಮತ್ತೆ ಮೈಮನಗಳನ್ನ ತೆರೆದು ಇಟ್ಕೊಂಡಿರ್ಬೇಕು ಅನ್ನೋದು. ನನ್ನ ಸುತ್ತಮುತ್ತಲಿನ ಜಗತ್ತಿನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ. ಸೊ ಹಾಗಾಗಿ ಸಿವಿಲ್ ಸರ್ವಿಸ್ಗೆ ಯಾರೇ ಪ್ರಿಪರೇಷನ್ ಬಂದಿರ್ತಾರೆ, ಇಲ್ಲಿ ನನ್ನ ಈ ಒಂದು ಇಷ್ಟು ವರ್ಷದ ಅನುಭವದಲ್ಲಿ ಏನೋ ಕಳ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಇಲ್ಲ. ಯಾವುದೇ ಪ್ರಕರಣ ಇಲ್ಲಿ ಬಂದು ಸಾಕಷ್ಟು ಅವರು ಬೌದ್ಧಿಕವಾಗಿ ಬೆಳೆದಿದ್ದಾರೆ. ಅವರ ವ್ಯಕ್ತಿತ್ವದಲ್ಲಿ ಆಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆಗಳನ್ನ ನಾನು ನೋಡಿದ್ದೀನಿ. ಜೀವನದ ಯಾವ್ದಾದ್ರೂ ಒಂದು ರಂಗದಲ್ಲಿ ಅವರು ಸಾಧನೆ ಮಾಡಿರ್ತಕ್ಕಂಥದ್ದನ್ನ ನಾನು ಸಾಕ್ಷಿಭೂತವಾಗಿ ನೋಡಿದ್ದೇನೆ. ಸೊ ಹಾಗಾಗಿ ಸಿವಿಲ್ ಸರ್ವಿಸಸ್ ನೀವೇನು ಓದ್ತಾ ಇದ್ದೀವಿ, ಮುಂದೆ ಸರ್ವಿಸ್ ಸಿಗ್ಬೋದು, ಸರ್ವಿಸ್ ಬಿಡ್ಬೋದು, ಅದು ಎರಡನೇ ವಿಚಾರ. ಆದ್ರೆ ನೀವು ಇಲ್ಲಿ ಗಳಿಸಿದ ಜ್ಞಾನ ನಿಮ್ಮ ಬದುಕಿನ ಉದ್ದಕ್ಕೂ ನಿಮ್ಮನ್ನ ಕೈ ಹಿಡಿದು ನಡೆಸ್ತದೆ. ಅದೇ ರೀತಿ ಒಂದು ಒಳ್ಳೆಯ ಜೀವನವನ್ನು ಕಟ್ಕೊಳ್ಳಿಕ್ಕೆ ಸಿವಿಲ್ ಸರ್ವಿಸ್ ನಾವೊಂದು ಓದು ನಿಮ್ಮನ್ನ ಪ್ರೇರೇಪಿಸ್ತದೆ. ಎರಡನೇದಾಗಿ ನೀವು KPSC ಅಥವಾ UPSC ಸಿಲೆಬಸ್ ಅನ್ನು ಕುತ್ಕೊಂಡು ಒಂದು ಎರಡು ಪ್ರಾಪರ್ ಸಿಲೆಬಸ್ ಅನ್ನು ನೋಡಿದ್ರೆ ಇಡೀ ಪ್ರಪಂಚದಲ್ಲಿ ನಿಮಗೆ ಒಂದು ಯೂನಿಕ್ಸ್. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಒಂದು ಸಿಲೆಬಸ್ ಅನ್ನು ಕಳೆದ ಸ್ನೇಹಿತರು ಹೇಳಿದಾಗ ಒಂದು 10 ವರ್ಷ ಕ್ವಶನ್ಸ್ ಪೇಪರ್ ಅನ್ನ ನೋಡಿ ಯಾವ ರೀತಿ ನಾವು ನಮ್ಮ ನಾಲೆಡ್ಜ್ ಅನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ನೀವು ಕ್ವಶನ್ಸ್ ನೋಡಿದಾಗಲೇ ಗೊತ್ತಾಗ್ತದೆ. ಸೊ ಹಾಗಾಗಿ ಸಿವಿಲ್ ಸರ್ವಿಸ್ ಅಲ್ಲಿ ಕ್ವಶನ್ಸ್ಗಳು ಯಾವುದು ಕೂಡ ನಿಮ್ಗೆ ಫ್ಯಾಕ್ಚುಯಲ್ ಕ್ವಶನ್ಸ್ ಬಹಳ ಕಡಿಮೆ ಇತ್ತು. ನೀವು ಎಕ್ಸಾಮ್ ಹಾಲ್ಗೆ ಹೋದ್ರೆ ಎಷ್ಟೋ ಎಲ್ಲ ಕ್ವಶನ್ಸ್ಗಳಿಗೂ ಆನ್ಸರ್ ರೆಡಿಮೇಡ್ ಆನ್ಸರ್ ಇರಲ್ಲ. ಅಲ್ಲೇ ಕುಳಿತು ಅಲ್ಲೇ ಚಿಂತೆ ಮಾಡಬೇಕು, ಅಲ್ಲೇ ಅನಲೈಸ್ ಮಾಡ್ಬೇಕು, ಎಷ್ಟೋ ವಿಚಾರಗಳನ್ನ ಅಲ್ಲೇ ಥಾಟ್ಸ್ಗಳೆಲ್ಲ ನಿಮ್ದು ಆರ್ಗನೈಸ್ ಮಾಡ್ಕೊಂಡು ಆರ್ಟಿಕುಲೇಟ್ ಮಾಡ್ಕೊಂಡು ಬರುವಂತ ಕ್ವಶನ್ಸ್ಗಳೇ ನಿಮ್ಗೆ ಇತ್ತು. ಸೊ ಹಾಗಾಗಿ ನೀವು ಪ್ರತಿದಿನ ಓದುವಾಗ ಸ್ಪೋರ್ಟ್ಸ್ ಅಲ್ಲಿ ನೋಡ್ತಾರೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ನೋಡ್ತಾರೆ, ಆಫ್ಘಾನಿಸ್ತಾನದಲ್ಲಿ ಲ್ಯಾಟಿನ್ ಅಮೆರಿಕಾದಲ್ಲಿ ನಮ್ಮ ರಾಜ್ಯದ ಸಮಸ್ಯೆಗಳು, ಈ ರಾಷ್ಟ್ರದ ಸಮಸ್ಯೆಗಳು, ಅದೇ ರೀತಿ ಮಹಿಳೆಯರ ಸಮಸ್ಯೆಗಳು, ವೃದ್ಧರ ಸಮಸ್ಯೆಗಳು, ಕಾರ್ಮಿಕರು, ರೈತರ ಸಮಸ್ಯೆಗಳು ಎಲ್ಲವನ್ನು ಕೂಡ ನೀವು ಒಬ್ಬ ಸಾಮಾಜಿಕ ಜವಾಬ್ದಾರಿಯುಳ್ಳ ವ್ಯಕ್ತಿಯಾಗಿ ಸಮಾಜವನ್ನು ನೀವು ಜನರಲ್ 60 ಫೀಟ್ ರೋಡ್ ಅಲ್ಲಿ ನಡ್ಕೊಂಡು ಹೋದ್ರೆ ನಿಮ್ಗೆ 10 ಸಮಸ್ಯೆಗಳು ಕಾಣ್ಬೇಕು. ಎಲ್ಲೋ ಒಬ್ಬ ವೃದ್ಧ ಮಹಿಳೆ ನೇರಳೆಣ್ಣು ಮಾಡ್ತಿರ್ತಾರೆ, ಇನ್ನೊಬ್ಬ ವೃದ್ಧ ವ್ಯಕ್ತಿ ಒಂದು ಕಳ್ಳುಗಾಡಿನಲ್ಲಿ ಬಾಳೆಹಣ್ಣು ಮಾಡ್ತಾರೆ, 70 ವರ್ಷ 80 ವರ್ಷ, ಅವ್ರ ಸಮಸ್ಯೆಗಳು. ಈ ತರ ಪ್ರತಿಯೊಂದನ್ನು ಕೂಡ ನೀವು ಸಮಸ್ಯೆಗಳನ್ನ ನಿಮ್ಮ ಸಿವಿಲ್ ಸರ್ವಿಸ್, ನಾನಿಲ್ಲಿ IPS ಆಗಿದ್ದೀನಿ, ನಾನು DOSP ಆಗಿದ್ರೆ ಇಲ್ಲಿ ಅನ್ಬೇಕು, ನಾನಿಲ್ಲಿ ತಹಸೀಲ್ದಾರ್ ಆಗಿದ್ರೆ, ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರೆ ನಾನು ಏನ್ ಮಾಡ್ತಿದ್ದೆ, ಈ ತರ ನಮ್ಮ ಸಮಾಜದ ಸಮಸ್ಯೆಗಳು ಒಂದನ್ನ ಕನೆಕ್ಟ್ ಮಾಡ್ತಿದ್ದೆ. ಸೊ ಹಾಗಾಗಿ ನೀವು ಸಾಮಾಜಿಕ ಜವಾಬ್ದಾರಿ ಉಳ್ಳಂತಹ ವ್ಯಕ್ತಿಯಾಗಿ ಇವತ್ತು ಜರ್ನಿಯನ್ನ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಒಬ್ಬ ಆಫೀಸರ್ ಅಂತ ನಿಮ್ಮನ್ನು ಫೀಲ್ ಮಾಡ್ತೀವಿ. ಯಾಕೆಂದ್ರೆ ನಿಮ್ಮ ಫೀಲ್ಡ್ ಯಾರ್ಯಾರು ಪ್ರಿಪ್ರೇಷನ್ ಬರ್ತಾರೆ ಅವರನ್ನ ಸಮಾಜ ಬಹಳ ಗೌರವದಿಂದ ಕಾಣ್ಲಿಕ್ಕೆ ಶುರುವಾಗ್ತದೆ. ತಂದೆ ತಾಯಿಗಳು ಕೂಡ ಬಹಳ ಪ್ರೀತಿಯಿಂದ ಹೇಳ್ಕೊಳ್ತಾರೆ. ಸ್ನೇಹಿತರ ಜೊತೆ, ನಮ್ಮ ರಿಲೇಟಿವ್ಸ್ ಜೊತೆ, ನಮ್ಮ ಮಕ್ಕಳು ಸಿವಿಲ್ ಸರ್ವಿಸ್ ಓದ್ತಿದ್ದಾರೆ, ನಮ್ಮ ಮಗಳು ಸಿವಿಲ್ ಸರ್ವಿಸ್ ಓದ್ತಿದ್ದಾರೆ, ನಿಮ್ಮ ಮಗ ಓದ್ತಿದ್ದಾನೆ. ಹಾಗಾಗಿ ಜವಾಬ್ದಾರಿ ಇವತ್ತಿನ ನಿಮ್ಮ ಮೇಲೆ ಜಾಸ್ತಿ. ಸಿವಿಲ್ ಸರ್ವಿಸ್ ಅಂದ್ರೆ ಏನು ನಾವು ಟಿವಿನಲ್ಲಿ ಮೂವಿಗಳಲ್ಲಿ ನೋಡ್ತೀವಿ, ರೆಡ್ ಲೈಟ್ ಇದೆ, ನಮ್ಗೆ ಆಳು ಕಾಳಿದ್ದಾರೆ, ದೊಡ್ಡ ಬಂಗ್ಲೆ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸಿವಿಲ್ ಸರ್ವಿಸ್ ಬಂದ್ರೆ ನಿಮ್ಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಸ್ಥಾನಮಾನಗಳು, ಪ್ರಿವಿಲೇಜಸ್ ಎಲ್ಲ ಸಿಗುತ್ತೆ. ಅದರ ಜೊತೆನಲ್ಲೇ ಒಂದು ಕೋಟಿ ಜವಾಬ್ದಾರಿನೂ ಕೂಡ ಜಾಸ್ತಿ ಆಗ್ತದೆ ಅನ್ನುವಂಥದ್ದನ್ನು ನಾವು ಮರಿಬೇಕು. ಈ ಸಿವಿಲ್ ಸರ್ವಿಸ್ ಅನ್ನ ನೀವು IAS ಆಕಾಂಕ್ಷಿಗಳು ಎಷ್ಟು ಜನ ಇದ್ದೀರಿ, ನಿಮ್ಗೆಲ್ಲ IAS ನವ್ರು ಹೋಲಿಸ್ಕೊಂಡ್ರೆ ಕರ್ನಾಟಕದಲ್ಲಿ ಕನ್ನಡದ ತಾಯಿಯ ಮಡಿಲಲ್ಲೇ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶಗಳು ಜಾಸ್ತಿ ನಿಮಗೆ ಸಿಗ್ತದೆ. ಹಾಗಾಗಿ ಬಹಳ ಪ್ರಾಮಾಣಿಕತೆಯಿಂದ ಓದಿ, ನಿಮ್ಮ ಪ್ರತಿನಿತ್ಯದ ದಿನಚರಿ ಆಗ್ಬೇಕು, ನಿಮ್ಮ ಪ್ರತಿನಿತ್ಯದ ಥಾಟ್ಸ್ ಆಗ್ಬೇಕು, ಪ್ರತಿಯೊಂದು ಕೂಡ ನೀವು ಒಬ್ಬ ಆಫೀಸರ್ ತರ ನಿಮ್ಮ ಏನು 365 ಡಿಗ್ರಿ ಮುಂದಿನ ಜೀವನ ಇದೆ, ಆಫೀಸರ್ ತರ ನೀವು ಚಿಂತೆ ಮಾಡಿ. ಹಾಗಾಗಿ ಇದೊಂದು ಫೀಲ್ಡ್, ಒಂದು ನಾನು ಮೊದಲಿಂದಲೂ ಕೂಡ ಮಕ್ಕಳಿಗೆ ಹೇಳ್ಕೊಂಡು ಬರ್ತಾ ಇದ್ದೀನಿ, ಇದೊಂದು ತಪಸ್ಸು ಅಂತ. ಸೊ ಯಾಕೆಂದ್ರೆ ತಪಸ್ಸಿನ ಫಲವೇ ಸಿವಿಲ್ ಸರ್ವಿಸಸ್. ಸುಮ್ಮನೆ ನಾವು ಎಲ್ಲ ಊರಲ್ಲಿ ಹೇಳ್ಕೊಂಡು, ತಂದೆ ತಾಯಿಗಳಿಗೆ ಹೇಳ್ಕೊಂಡು ನಾವು IAS ಮಾಡ್ತಿದೀವಿ, KS ಮಾಡ್ತಿದೀವಿ ಅಂತ ಹೇಳ್ಕೊಂಡು ಬಹಳ ಸಾಧಾರಣವಾಗಿ ತಗೊಳ್ಳುವಂತ ಗೋಜಿಗೆ ಹೋಗ್ಬೇಕು. ಯಾಕೆಂದ್ರೆ ತಪಸ್ಸು ಅಂತ ಏನ್ ಕೇಳಿದ್ರೆ ಕಾಂಪಿಟೇಷನ್ ಗ್ರಾವಿಟಿಯನ್ನ ಅರ್ಥ ಮಾಡ್ಬೇಕು. ಮೇಜರ್ಲಿ ನಿಮ್ಗೆಲ್ಲ ಫಿಲ್ಮ್ ಮೂವಿಗೆ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕು,
ಈ ತರದೆಲ್ಲ ಆಸೆಗಳು ಇರ್ತದೆ, ಆಟ ಆಡ್ಬೇಕು, ಸ್ಪೋರ್ಟ್ಸ್ ಇದೆಲ್ಲ. ಬಟ್ ಅದೆಲ್ಲವನ್ನು ತ್ಯಾಗ ಮಾಡಿ ನೀವು ಹಬ್ಬ ಹರಿದಿನಗಳಿರ್ಬೇಕು, ಮದುವೆಗಳಿರ್ಬೇಕು, ಈ ತರದ ಕೆಲಸಗಳು ಇರ್ತದೆ, ಇವೆಲ್ಲವನ್ನು ತ್ಯಾಗ ಮಾಡಿ ಒಂದು 4 ಗೋಡೆಗಳ ಮಧ್ಯೆ ಪ್ರತಿನಿತ್ಯ 10 ಗಂಟೆ 12 ಗಂಟೆ ನೀವು ಅಧ್ಯಯನಶೀಲರಾಗ್ತಕ್ಕಂಥದ್ದು ಬಹಳ ಕಷ್ಟ. ಸೊ ಹಾಗಾಗಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಒಂದು ತಪಶಕ್ತಿಯನ್ನು ಬೆಳೆಸ್ಕೊಳ್ಳಿ. ಸ್ನೇಹಿತರು ನಮ್ಮ ಗೌತಮ್ ಹೇಳಿದಾಗ ಪ್ರತಿನಿತ್ಯ ಬೆಳಗ್ಗೆ ಒಂದು 20 ನಿಮಿಷ, ಸಾಯಂಕಾಲ ಒಂದು 20 ನಿಮಿಷ ನೀವು ವಾಕ್ ಮಾಡ್ತಕ್ಕಂಥದ್ದು, ಮೆಡಿಟೇಷನ್ ಮಾಡ್ತಕ್ಕಂಥದ್ದು, ಏನೋ ಒಂದು. ಯಾಕೆಂದ್ರೆ ಈ ಮನಸ್ಸನ್ನ ನೀವು ಖುಷಿಯಾಗಿಡ್ಬೇಕು. ಪ್ರತಿದಿನ ನಾವು ಏನ್ 8 ಗಂಟೆ 10 ಗಂಟೆ ಒಂದೇ ರೂಮ್ ನಲ್ಲಿ ನಮ್ಮನ್ನು ನಾವು ಎದುರಿಟ್ಕೊಂಡು 4 ಗೋಡೆಗಳ ಮಧ್ಯೆ ಓದುದು ಅಸಹಜವಾಗಿರ್ತಕ್ಕಂಥ ಕ್ರಿಯೆ, ಮೂಲಭೂತವಾದಂತ ನೇಚರ್ ಅಲ್ಲ ಮನುಷ್ಯನಿಗೆ. ಸೊ ಆ ರೀತಿ 4 ಗೋಡೆಗಳ ಮಧ್ಯೆ ವರ್ಷಾನುಗಟ್ಟಲೆ ನೀವು ತಪಸ್ ಮಾಡುವಾಗ ನೀವು ನಿಮ್ಮ ಮನಸ್ಸನ್ನು ಕೂಡ ಖುಷಿಯಾಗಿಡ್ಬೇಕು. ಸೊ ಹಾಗಾಗಿ ವೀಕ್ಲಿ ಒಮ್ಮೆ ರೆಸ್ಟ್ ತಗೊಳ್ಳಿ, ಒಂದು ಅರ್ಧ ದಿನ ರೆಸ್ಟ್ ತಗೊಳ್ಳಿ. ಒಳ್ಳೆ ಮೂವಿಗಳು, ಇನ್ಸ್ಪಿರೇಷನಲ್ ಮೂವೀಸ್ ಇರ್ತದೆ, ಮೂವೀಸ್ ಅನ್ನ ನೋಡಿ. ಅದೇ ರೀತಿ ತಂದೆ ತಾಯಿಗಳ ಜೊತೆ ಕಾಲ ಕಳೀಬೇಕು. ಸ್ನೇಹಿತರು ಸಿಕ್ಕಿದ್ರೆ ಸ್ನೇಹಿತರ ಜೊತೆ ಆಟೆ ಹೋಗಬೇಕು. ಯಾಕೆಂದ್ರೆ ನೀವು ಮನಸ್ಸನ್ನು ಎಷ್ಟು ಖುಷಿಯಾಗಿರ್ತದೆ ಅಷ್ಟೇ ಹೆಚ್ಚು ಕಾಲ ಈ ಫೀಲ್ಡ್ ಅಲ್ಲಿ ನೀವು ನೆಲೆ ನಿಲ್ಲಿ. ಹಾಗಾಗಿ ಪೇಷನ್ಸ್ ಇರಬೇಕು, ಒಂದು ಪರ್ಸಿವರೆನ್ಸ್ ಇರಬೇಕು ನಿಮ್ಗೆ. ಕಮಿಟ್ಮೆಂಟ್ ಜೊತೆ ಬಂದ್ರೆ ಎಲ್ಲೋ ಒಂದು ಯಾವ್ದಾದ್ರೂ ಒಂದು ಎಕ್ಸಾಮ್ ಅಲ್ಲಿ ನೀವು ಖಂಡಿತ ಯಶಸ್ಸನ್ನ ಪಡಿತೀರಿ. ಸೊ ಈ ನನ್ನ ಅನುಭವದಲ್ಲಿ ಯಾರ್ಯಾರು ಸಿವಿಲ್ ಸರ್ವಿಸ್ಗೆ ಸ್ನೇಹಿತರು ಬಂದಿದ್ದಾರೆ, 1000 ಜನ ಮಕ್ಕಳನ್ನ ಇಲ್ಲಿ ಪ್ರಿಪ್ರೇಷನ್ ಮಾಡಬೇಕಂತವ್ರು ಎಲ್ಲೋ ಒಂದು ಕಡೆ ಬದುಕಿನ ಯಾವ್ದಾದ್ರೂ ಒಂದು ರಂಗದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ, ಒಂದು ಒಳ್ಳೆಯ ಜೀವನವನ್ನ ಮಾಡಿದ್ದಾರೆ, ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ. ಅವರೇ ಫೌಂಡೇಶನ್ಗಳನ್ನ ಹುಟ್ಟಾಕಿದ್ದಾರೆ, NGOs ಗಳನ್ನ ಹುಟ್ಟಾಕಿದ್ದಾರೆ. ಸಿವಿಲ್ ಸರ್ವಿಸ್ ಇದ್ದಿರ್ತಕ್ಕಂಥವ್ರು, ಕೃಷಿನಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ನಾನು ನೋಡಿದ್ದೀನಿ, ಇಂಡಸ್ಟ್ರಿ ಕಟ್ಟಿರ್ತಕ್ಕಂಥವ್ರೆಲ್ಲ ನಾನು ನೋಡಿದ್ದೀನಿ. ಯಾಕಂದ್ರೆ ಸಿವಿಲ್ ಸರ್ವಿಸ್ ಅಲ್ಲಿ ಅಷ್ಟೊಂದು ನಾಲೆಡ್ಜ್ ನಿಮ್ಗೆ ಸಿಗ್ತದೆ. ಸಪೋಸ್ ಈಗ ನಾವು ಯಾರಾದ್ರೂ ಮಕ್ಕಳು ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತಗೊಂಡ್ವಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ನಾವು ಎಷ್ಟು ಓದ್ಲಿಕ್ಕೆ ಸಾಕು, ಸಮುದ್ರದಲ್ಲಿ ಒಂದು ಹನಿ ಅಷ್ಟೇ. ಸೊ ನೀವು ಸಿವಿಲ್ ಸರ್ವಿಸ್ ಬಂದಾಗ ಏನ್ ಮಾಡ್ತೀವಿ, ಇಡೀ ಸಮುದ್ರಕ್ಕೆ ಕೈ ಹಾಕ್ತೀವಿ. ಕಾನ್ಸ್ಟಿಟ್ಯೂಷನ್ ಓದ್ತಿರ್ತೀವಿ, ಎಕಾನಮಿ ಓದ್ತಿರ್ತೀವಿ, ಜಿಯೋಗ್ರಫಿ ಓದ್ತಿರ್ತೀವಿ. ನಿಮ್ಮ ಬೆನ್ನ ಹಿಂದೆ ಈ ಪ್ರಪಂಚ ಇಲ್ಲಿವರೆಗೆ ಹೇಗೆ ಬಂದಿದೆ ಅನ್ನುವಂಥ ಇತಿಹಾಸವನ್ನು ಓದ್ತಾ ಹೋಗ್ತೀವಿ. ಪ್ರತಿನಿತ್ಯ ಆರ್ಟ್ ಅಂಡ್ ಕಲ್ಚರ್, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಎನ್ವಿರಾನ್ಮೆಂಟ್ ಅಂಡ್ ಇಕಾಲಜಿ, ಇಂಟರ್ನಲ್ ಸೆಕ್ಯೂರಿಟಿ ಅಂತ ಸಬ್ಜೆಕ್ಟ್ಗಳನ್ನು, ಸೊಸೈಟಿ ಅಂಡ್ ಸೋಷಿಯಲ್ ಇಶ್ಯೂಸ್. ರಿಯಲಿ ವಂಡರ್ಫುಲ್. ಇಲ್ಲಿರ್ತಕ್ಕಂಥ ಸಿಲೆಬಸ್ ಅನ್ನು ನೀವು ನಿಜವಾಗ್ಲೂ ಸೀರಿಯಸ್ ಆಗಿ ಓದಿ, ಪರಿಣಾಮಕಾರಿಯಾಗಿ ಓದಿ. ನಾನು ನಾಲೆಡ್ಜ್ ಅನ್ನ ಸಂಪಾದನೆ ಮಾಡ್ತಾ ಇದ್ದೀನಿ, ಜ್ಞಾನ ಸಂಪಾದನೆ ಮಾಡ್ತಾ ಇದ್ದೀನಿ ಈ ಒಂದು ನೆಪದಲ್ಲಿ ಅಂತ ನೀವು ಏನಾದ್ರು ತಿಳ್ಕೊಂಡು ಓದಿದ್ರು ಬೇರೆ KS IAS ಆಗ್ಬೇಕು. ಆ ಹುದ್ದೆಗಳಿಗೆ ಮಿಗಿಲಾದದ್ದನ್ನ ನೀವು ಈ ಕ್ಷೇತ್ರದಲ್ಲಿ ಗಳಿಸ್ತೀವಿ. ಯಾರು ಕೂಡ ನಿಮ್ಮಿಂದ ಅದನ್ನ ಕಿತ್ಕೊಳ್ಳಿಕ್ಕಾಗ, ನಾಳೆ ನಮ್ಮ ಸರ್ವಿಸ್ ಕಿತ್ಕೋಬಹುದು ಬೇರೆ ಕಾರಣಗಳಿಗೋಸ್ಕರ. ಆದ್ರೆ ನೀವು ಸಂಪಾದನೆ ಮಾಡಿರ್ತಕ್ಕಂಥ ನಾಲೆಡ್ಜ್, ನೀವು ಏನ್ ಮಾಡಿರ್ತಕ್ಕಂಥ ಜ್ಞಾನ, ಅದನ್ನು ಯಾರು ಕೂಡ ಕಿತ್ಕೊಳ್ಳಿಕ್ಕೆ ಸಾಧ್ಯ. ಅದೊಂದೇ ನಿಮ್ಮನ್ನ ಬದುಕಿನಿದ್ದಕ್ಕೆ ಪ್ರತಿಯೊಂದು ಹಂತದಲ್ಲೂ ನಿಮ್ಗೆ ಜೊತೆ ಕೊಡ್ತಿದ್ದೀನಿ. ಆ ಕಾರಣದಿಂದ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ಗೆ ಇವತ್ತು ನೀವು ಪಾದಾರ್ಪಣೆ ಮಾಡ್ತಾ ಇದ್ದೀರಿ. ನಿಮ್ಗೆಲ್ರಿಗೂ ಕೂಡ ಶುಭ ಆಗ್ಲಿ. ಮತ್ತು ಈ ಕ್ಷೇತ್ರವನ್ನು ಆಯ್ದುಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮೂರನೇದಾಗಿ ವಿಚಾರವನ್ನು ನಾನು ಪ್ರಸ್ತಾಪ ಮಾಡಲೇಬೇಕು. ಎಷ್ಟೋ ಜನ ನಮ್ಮ KS ಪ್ರಿಪರೇಷನ್ ಮಾಡ್ತಕ್ಕಂಥ ಮಕ್ಕಳಲ್ಲಿ ಒಂದು ಮಿತ್ ಇದೆ, ಭ್ರಮೆ ಇದೆ. ಪ್ರತಿದಿನ ನಾನು ಫೋನಲ್ಲಿ ಸ್ನೇಹಿತರು ಕೇಳ್ತಿರ್ತಾರೆ, ಹೊಸದಾಗಿ KS ಪ್ರಿಪರೇಷನ್ ಬರ್ತಕ್ಕಂಥವ್ರು ಸರ್, ಹಣ ಇರ್ತಕ್ಕಂಥವ್ರಿಗೆ, ಶಿಫಾರಸ್ ಇರ್ತಕ್ಕಂಥವ್ರಿಗೆ ಸರ್ವಿಸ್, ನಾವೆಲ್ಲ ಇಷ್ಟು ವರ್ಷ 2 ವರ್ಷ ನಾವು ಪ್ರಿಪರೇಷನ್ ಮಾಡಿ ನಾಳೆ ದಿನ ನಮ್ಗೆ ನ್ಯಾಯ ಸಿಗ್ತದೆ ಸರ್. ಯಾಕೆಂದ್ರೆ ನಮ್ಮ ಜೀವನದ ಅತಿ ಮುಖ್ಯವಾಗಿರ್ತಕ್ಕಂಥ ಕಾಲಘಟ್ಟವನ್ನು ನಾವು ಪ್ರಿಪರೇಷನ್ ಕೊಡ್ತಿದ್ದೀವಿ. ಹೇಗೆ ಸರ್ ನಿಮ್ಗೆ ಅನುಭವ ಇದು ಹೇಳಿ. ನಾನು ಮಕ್ಕಳಿಗೆಲ್ಲ ಇಷ್ಟೇ ಹೇಳ್ತಕ್ಕಂಥ, ಇದುವರೆಗೆ ಯಾರ್ಯಾರು KS ಅಲ್ಲಿ ಆಫೀಸರ್ ಆಗಿ ಇವತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದಾರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ತಿಳ್ಕೊಬೇಕು ಅವರೆಲ್ಲ ಪ್ರತಿಭಾವಂತ. ಲಿಮ್ಸ್ ಪಾಸ್ ಮಾಡಿದ್ದಾರೆ, ಮೇನ್ಸ್ ಪಾಸ್. ಲಿಮ್ಸ್ ಪಾಸ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಇದೆ ನಿಮ್ಗೆಲ್ಲ ಗೊತ್ತು. 2-3 ವರ್ಷ ಆದ್ರೂ ಲಿಮ್ಸ್ ಪಾಸ್ ಮಾಡ್ಲಿಕ್ಕೆ, ಅಥವಾ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದಂತ ಕ್ಯಾಂಡಿಡೇಟ್ 4 ವರ್ಷ ಆದ್ರೂ ಅವ್ನ ಕೈಲಿ ಲಿಮ್ಸ್ ಪಾಸ್ ಮಾಡಿ, ಹಾಗೆ ಈ ಕ್ಷೇತ್ರವನ್ನು ಬಿಟ್ಟು ಹೋಗ್ತಿರ್ತಾರೆ. ಕೆಲವರು ಫಿಲಿಮ್ಸ್ ಪಾಸ್ ಮಾಡಿದ್ರೆ ಮೇನ್ಸ್ನೇ ಪಾಸ್ ಮಾಡ್ಲಿಕ್ಕೆ, ಅವರೆಲ್ಲ ಫಿಲಿಮ್ಸ್ ಪಾಸ್ ಮಾಡಿ ಮೇನ್ಸ್ ಪಾಸ್ ಮಾಡಿ ಇಂಟ್ರಿ ಲೆವೆಲ್ಗೆಲ್ಲ ಬಂದಿದ್ದಾರೆ ಅಂತ, ಅವರೆಲ್ಲ ಪ್ರತಿಭಾನ್ವಿತರ ಇದ್ದಾರೆ. ಸೊ ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಅಪಪ್ರಚಾರಕ್ಕೆ ನೀವು ಕಿವಿಗೊಟ್ಟು ಫಸ್ಟ್ ನಿಮ್ಮ ಮೇಲೆ, ನಾಗಮಣಿಯವರು ಹೇಳಿದಾಗ ನಿಮ್ಮ ಮೇಲೆ ಫಸ್ಟ್ ನೀವು
ವಿಶ್ವಾಸ ಇದೆ ಫಸ್ಟ್. ಬೇರೆ ಪ್ರಪಂಚ ಎಲ್ಲ ನೀವು ಮಾಡಿ, ನಿಮ್ಮ ಮೇಲೆ ವಿಶ್ವಾಸ ಇದೆ, ನಿಮ್ಮ ಪ್ರತಿಭೆ ಮೇಲೆ, ನಿಮ್ಮ ಹಾರ್ಡ್ ವರ್ಕ್ ಮೇಲೆ, ನಿಮ್ಮ ಏನು ಕಮಿಟ್ಮೆಂಟ್ ಇದೆ, ಸೆಲ್ಫ್ ಮೋಟಿವೇಶನ್ ಜೊತೆ ಬಂದಿದ್ದೀರಾ, ಅದ್ರ ಮೇಲೆ ಫಸ್ಟ್ ವಿಶ್ವಾಸ ಇದೆ ಅನ್ನೋದು ನಮಗೆ ನಿಮ್ಮಲ್ಲಿ ಕೋಟ್. ಹಾಗಾಗಿ ಈಗಾಗಲೇ ಒಂದು ಏನು ಸಂವೈಧಾನಿಕ ಸಂಸ್ಥೆ ಸಾಕಷ್ಟು ಸುಧಾರಣೆಗಳನ್ನು ತಂದಿದೆ. ಅದೇ ರೀತಿ ಈಗೆಲ್ಲ ಇಂಪ್ರೂವ್ ಮಾರ್ಕ್ಸ್ ಕೂಡ 50ಕ್ಕೆ ತಂದು ನಿಲ್ಲಿಸಿದ್ದಾರೆ. ಸಾಕಷ್ಟು ಬದಲಾವಣೆಗಳಾಗ್ತಿದೆ. ಅಂಡ್ ಪರಿಣಾಮಕಾರಿಯಾಗಿರ್ತಕ್ಕಂಥ ಯೋಜನೆಗಳನ್ನು ನಮ್ಮ ಈ ಸಂವೈಧಾನಿಕ ಸಂಸ್ಥೆಯಲ್ಲಿ ತರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಶಾಭಾವನೆ ಇದೆ. ಪ್ರತಿಭೆಗೆ ಬೆಲೆ ಇದ್ದೇ ಇದೆ ಯಾವತ್ತೂ ಕೂಡ ಪ್ರಪಂಚದಲ್ಲಿ. ಹಾಗಾಗಿ ನಿಮ್ಮ ಪ್ರತಿಭೆಯನ್ನ ನೀವು ಪ್ರದರ್ಶನ ಮಾಡಲಿಕ್ಕೆ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಿ. 1000ರಲ್ಲಿ ನಾನು ಒಬ್ಬ, 500ರಲ್ಲಿ ನಾನು ಒಬ್ಬ ಅಂತದ್ದು ಫಸ್ಟ್ ರ್ಯಾಂಕ್ ನಂದೇ ಆಗ್ಬೇಕು ಅನ್ನುವಂತ ಒಂದು ಛಲ ಇದೆ. ಆ ಬೆಂಕಿ ನಿಮ್ಮಲ್ಲಿ ಯಾರು ಕೂಡ ನಿಮ್ಮನ್ನು ತಡೆಯುತ್ತಾರೆ. ಸೊ ಹಾಗಾಗಿ ನಮ್ಮ ಮಕ್ಕಳು ಮೊದಲನೇದಾಗಿ ಈ ಒಂದು ಭ್ರಮೆಯನ್ನ ಬಿಡಬೇಕು ಫಸ್ಟ್. ನಮ್ಮ ಗೌತಮ್ ಅವರು ಹೇಳಿದಾಗೆ ಊಹಾಪೋಹಗಳು ಯಾವತ್ತೂ ಕಿವಿ ಫಸ್ಟ್ ಅದನ್ನ ಬಿಡು. ನೆಗೆಟಿವ್ ಆಗಿ ಏನಾದ್ರು ಪ್ರಚಾರ ಮಾಡ್ತಕ್ಕಂಥದ್ದು ಅವರ ಒಂದು ಆ ಪ್ರಚಾರಕ್ಕೆ ನೀವು ಜಾಸ್ತಿ ಒತ್ತು ಕೊಡ್ಬೇಕು. ಅವರಿಂದ ದೂರ ಇದ್ದು ನಿಮ್ಮ ಸಾಧನೆಯನ್ನು ಪ್ರಾಮಾಣಿಕವಾಗಿ ಮಾಡಿ. ಯಶಸ್ಸು ಕೂಡ ಯಾವತ್ತೂ ಇದ್ದೇ ಇದೆ. ನಿಮ್ಮ ಒಂದು ಕನಸಿನ ಜೊತೆಗೆ ಇಂಡಿಯಾ ಫಾರ್ IAS ಅಕಾಡೆಮಿಯ ಸಂಪೂರ್ಣ ತಂಡ, ಟೀಮ್ ಇಂಡಿಯಾ ಫಾರ್ IAS ಯಾವತ್ತೂ ನಿಮ್ ಜೊತೆ ಇದೆ. ನಮ್ಮ ಟೀಮ್ ಮೆಂಬರ್ಸ್ ಸುಮಾರು 15ರಿಂದ 16 ಗಂಟೆ ನಿಮ್ಮ ಹಿಂದೆ ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಯಶಸ್ಸೇ ನಮ್ಮ ಯಶಸ್ಸು ಅಂತ ತಿಳ್ಕೊಂಡವರು ಹಗಲು ರಾತ್ರಿ ನಮ್ಮ ಟೀಮ್ ಶ್ರಮಿಸ್ತಾ ಇದೆ. ನಿಮ್ಗೆಲ್ರಿಗೂ ಕೂಡ ಒಂದು ಯಶಸ್ಸು ಸಿಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಆ ಸರ್ವಶಕ್ತನಾಗಿರ್ತಕ್ಕಂಥ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ನಿಮ್ಮ ತಂದೆ ತಾಯಿ, ಈ ಸಮಾಜ ಸಾಕಷ್ಟು ಕಾಂಟ್ರಿಬ್ಯೂಷನ್ ನಮ್ಗೆ ಕೊಟ್ಟಿದೆ. ವಾಪಸ್ ಏನನ್ನ ನಾವು ಕೊಡಬಹುದು ಈ ಸಮಾಜಕ್ಕೆ ಅನ್ನುವಂತ ಒಂದು ಉದ್ದೇಶವನ್ನ ಇಟ್ಕೊಂಡು ನೀವು ಈ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದೆ ಆದ್ರೆ ನಿಮ್ಮ ಯಶಸ್ಸಿನಿಂದ ನಿಮ್ಮನ್ನ ವಂಚಿತ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ. ಸೊ ಹಾಗಾಗಿ ಒಂದು ಸೇವಾ ಮನೋಭಾವನೆಯಿಂದ ಈ ಕ್ಷೇತ್ರಕ್ಕೆ ನೀವು ಕಾಲಿಡಿ. ಒಂದು ಕುವೆಂಪು ಅವರ ಒಂದು ಭವನ ನನಗೆ ಜ್ಞಾಪಕ ಬರ್ತಿದೆ. ಬಹಳ ವರ್ಷಗಳ ಹಿಂದೆ ಓದಿದ್ದು ಅವರ ಒಂದು ಪಕ್ಷಿಕಾಶಿಯನ್ನ ಪಕ್ಷಿಕಾಶಿ ನಮ್ಮ ಲಾಲ್ಬಾಗ್ ಹೋದ್ರೆ ಎಂಟ್ರೆನ್ಸ್ ಇದೆ. ಬೇಡ ಬಿಯದ ಅಂದ್ರೆ ಅದು ಬೇಟೆಗೆ, ಬೇಡ ಬಿಯದ ಬಿಲ್ಲು ಬತ್ತಳಿಕೆಗಳನ್ನಲ್ಲೇ ಬಿಟ್ಟು ಕೈಯ ಮುಗಿದು ಬಾ, ಮೈಯ ತೊಳೆದು ಬಾ. ಇದು ಪಕ್ಷಿಕಾಶಿ. ಅಂದ್ರೆ ಬಿಯದನಿಗೆ ಕೋರಿಕೆ ಇಡ್ತಿದ್ದಾರೆ. ಬಿಯದನಿಗೆ ಹೇಳ್ತಿದ್ದಾರೆ, ಬೇಡ ಬಿಯದ, ಬೇಡ ಬೇಟೆಗಾರ, ನಿಮ್ಮ ಬಿಲ್ಲು ಬತ್ತಳಿಕೆಗಳನ್ನಲ್ಲೇ ಬಿಟ್ಟು, ನಿಮ್ಮ ಏನು ಬಿಲ್ಲು ಬತ್ತಳಿಕೆಗಳೆಲ್ಲ ಹೊರಗಡೆ ಬಿಡು. ಇದು ಪಕ್ಷಿಕಾಶಿ, ಮೈಯ ತೊಳೆದು, ಎಲ್ಲ ಕಲ್ಮಶಗಳನ್ನ ಅಲ್ಲೇ ಬಿಟ್ಟು ಕೈಯ ಮುಗಿದು ಪ್ರಾರ್ಥನೆ ಮಾಡಿ ಒಳಗಡೆ ಬಾ. ಇದು ಪಕ್ಷಿಕಾಶಿ. ಹಾಗಾಗಿ ಈ ತರದ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನೀವು ಕಾಲಿಡ್ತಾ ಇದ್ದೀರಿ. ಏನೇ ಬ್ಯಾಗೇಜಸ್ ಇದ್ರೆ ನಿಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಉಗುಡ ದುಮ್ಮಾನಗಳು, ಆತಂಕಗಳು, ಭ್ರಮೆಗಳು ಎಲ್ಲವನ್ನು ಹೊರಗಡೆ ಬಿಟ್ಟು ಈ ಒಂದು ವಿದ್ಯಾಕಾಶಿ ನೀವು ಇಲ್ಲಿಗೆ ಬಂದಿದ್ದೇ ಆದ್ರೆ ಪ್ರಾಮಾಣಿಕವಾಗಿ ನೀವು ಒಂದು ಎಫರ್ಟನ್ನು ಹಾಕಿದ್ರೆ ಸಕ್ಸಸ್ ನಿಮ್ಮನ್ನು ಯಾರು ಕೂಡ ವಂಚಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರಿಗೂ ಶುಭವಾಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಟೀಮ್ ಇಂಡಿಯಾ ಫಾರ್ IAS ಪರವಾಗಿ ಕೋರ್ಕೊಳ್ತಾ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಮತಿ ನಾಗಮಣಿ ಅವರು ಬಂದಿದ್ದಾರೆ. ಅದೇ ರೀತಿ ನನ್ನ ಗೋಪಾಲದ ಗೆಳೆಯ ಗೌತಮ್ ಅವರು ಬಂದಿದ್ದಾರೆ. ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ತಮ್ಮ ಒಂದು ಶ್ರೀಮಂತ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಬಹಳ ಅರ್ಥಪೂರ್ಣವಾಗಿ ಪರೀಕ್ಷೆಯ ಪ್ರತಿಯೊಂದು ಹಂತ ಒಂದು ವ್ಯಕ್ತಿತ್ವವಾಗಿ ಹೇಗೆ ನೀವು ಮುಂದುವರಿಬೇಕು, ಹೇಗೆ ವಿಕಸನಗೊಳ್ಳುತ್ತೀರಾ ಅನ್ನೋದನ್ನ ಬಹಳ ಅರ್ಥಪೂರ್ಣವಾಗಿ ತಿಳಿಸಿದ್ದೀರಾ. ಯಾವುದೇ ಒಬ್ಬ ಅಭ್ಯರ್ಥಿಗೆ ಈ ಮಾತುಗಳು ತುಂಬಾನೇ ನಾಟ್ತವೆ. ಥ್ಯಾಂಕ್ ಯು ಸೋ ಮಚ್. We will now move on to the question answer session. We have two eminent officers amongst us. They have done their preparation, as they themselves said, they've gone through the grind of preparation. So ಹೇಗೆ ಓದ್ಬೇಕು, ಯಾವ ರೀತಿ
ಇದ್ರಲ್ಲಿ ಬರೋ ಅಡೆತಡೆಗಳನ್ನ ಹೇಗೆ ಎದುರಿಸಬೇಕು, ಮನಸ್ಥಿತಿಯ ಬದಲಾವಣೆಗಳನ್ನ ಹೇಗೆ ಎದುರಿಸಬೇಕು ಅನ್ನೋ ಪ್ರತಿಯೊಂದು ಪ್ರಶ್ನೆಗಳಿಗೂ ತಯಾರಿರ್ತೀವಿ. ಒಂದು ಮನವಿ ಏನು ಅಂತಂದ್ರೆ, ಇಫ್ ದೇರ್ ಆರ್ ಸಮ್ ಸ್ಪೆಸಿಫಿಕ್ ಕ್ವೆಶನ್ಸ್ ಲೈಕ್ ಯಾವ ಬುಕ್ ಓದ್ಬೇಕು ಅಥವಾ ಈ ರೀತಿ ಪ್ರಶ್ನೆಗಳಿಗೆ ಅಕಾಡೆಮಿ ಕಡೆಯಿಂದ ಈ ಒಂದು ವಾರ, ನಾಳೆಯಿಂದ ಶುರುವಾಗಿ ಈ ಕಂಪ್ಲೀಟ್ 1 ವೀಕ್ ಇಟ್ ಇಸ್ ಓಪನ್ ಟು ಆಲ್, ಎಲ್ಲರೂ ಕೂಡ ಓಪನ್ ಇರ್ತೀವಿ. ಝೂಮ್ ಅಲ್ಲಿ ಕೂಡ ಆನ್ಲೈನ್ ಸೆಷನ್ ಇರುತ್ತೆ, ಆಫ್ಲೈನ್ ಅಲ್ಲಿ ಕೂಡ ಕಂಟಿನ್ಯೂ ಕ್ಲಾಸಸ್ ಇರುತ್ತೆ. ಅಲ್ಲಿ ನಾವು ಸಿಲೆಬಸ್ ಓರಿಯಂಟೇಶನ್, ಪ್ರತಿಯೊಂದು ಹಂತದ ಪ್ರಿಲಿಮ್ಸ್, ಮೇನ್ಸ್, ಕಂಪ್ಲೀಟ್ ಸಿಲೆಬಸ್ ಓರಿಯಂಟೇಶನ್, ಸಿಲೆಬಸ್ ಡಿಕೋಡಿಂಗ್ ಮಾಡ್ತೀವಿ. ಸೊ ಕಂಪ್ಲೀಟ್ ಬ್ರೇಕ್ ಡೌನ್ ಮಾಡ್ತೀವಿ ಸಿಲೆಬಸ್ ನ. ಹಿಸ್ಟ್ರಿಯಲ್ಲಿ ಏನ್ ಬರುತ್ತೆ, ಜಾಗ್ರಫಿಯಲ್ಲಿ ಏನ್ ಬರುತ್ತೆ, ನಿಮ್ಮ IR ಅಂತಿದ್ರೆ ಅದ್ರಲ್ಲಿ ಏನ್ ಬರುತ್ತೆ, ಕರ್ನಾಟಕ ರಿಲೇಟೆಡ್ ಟಾಪಿಕ್ಸ್ ಹೇಗೆ ಓದ್ಬೇಕು, ಈ ಪ್ರತಿಯೊಂದು ಕೂಡ ಬ್ರೇಕ್ ಡೌನ್ ಮಾಡ್ತೀವಿ. ಸೊ ಅಲ್ಲಿ ನಿಮ್ಗೆ ಬುಕ್ಸ್ ವಿಷಯವಾಗಿ ಅಥವಾ ಓದೋದ್ರ ವಿಷಯವಾಗಿ ಕೂಡ ಇನ್ನಷ್ಟು ಡೀಟೇಲ್ ಆಗಿ ತಿಳಿಸ್ತೀವಿ. ಈಗ ನಿಮ್ಮ ಪ್ರಶ್ನೆಗಳನ್ನ ಇನ್ ಟರ್ಮ್ಸ್ ಆಫ್ ಅಭ್ಯರ್ಥಿಯಾಗಿ ನಾನು ಸಕ್ಸಸ್ಫುಲ್ ಆಗಿರೋ ಆಫೀಸರ್ಸ್ ನಮ್ ಜೊತೆಗಿದ್ದಾರೆ, ಅವರ ವಿಷಯವಾಗಿ ನಿಮ್ಮ ಪ್ರಶ್ನೆಗಳಿರೋದು ಇದೊಂದು ವಿನಂತಿ. ಪ್ರಶ್ನೆಗಳನ್ನ ಇಲ್ಲಿರೋರು ಕೂಡ ಕೇಳಬಹುದು. ಅದೇ ರೀತಿ ಆನ್ಲೈನ್ ಇರೋ ಪ್ರಶ್ನೆಗಳನ್ನ ನಾವು ಆನ್ಲೈನ್ ಥ್ರೂ ತಗೋತೀವಿ. ಓಕೆ, ಸೊ ಸೆಷನ್ ಇಸ್ ನೌ ಓಪನ್ ಟು ಕ್ವೆಶನ್ಸ್. We have a lot of questions online, sir. So I'll just open up the questions and any of you can take up the questions. Mic is. So first question approximately is KPSC ಓದುವಾಗ ಸಾಕಷ್ಟು ಬಾರಿ ನಾವು we will be working and study. So ಕೆಲಸ ಮತ್ತು ಓದೋದನ್ನ how do we balance if there can be some help? ಕೆಲಸ ಸೊ ನೀವು ವರ್ಕ್ ಮಾಡ್ತಾ ಇರೋರು ನೀವು ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ, ನೀವು ಎಷ್ಟು ಅವರ್ ವರ್ಕ್ ಮಾಡ್ತಿದ್ದೀರಾ ಅಂತ. ಸೊ ಮಿಕ್ಕಿದ ಅವರ್ನ ನೀವು ಸ್ಟಡಿಗೆ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಕರೆಕ್ಟ್ಲಿ ಪ್ಲಾನ್ ಮಾಡ್ಬೇಕಾಗತ್ತೆ. ನಿಮ್ ಮತ್ತೆ ಎಷ್ಟು 4 ಅವರ್ ನೀವು ಓದ್ಕೊಂತೀರಿ ಅಂದ್ರೆ ನೀವು ಪ್ಲಾನ್ ಮಾಡ್ಕೊಂಡಿದ್ರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂದ್ರೆ ಆ 4 ಅವರ್ ಕರೆಕ್ಟ್ ಆಗಿ ನೀವು ಫೋಕಸ್ಡ್ ಆಗಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಿಮಗೆ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ನಿಮ್ಗೆ ತುಂಬಾ ಕಡಿಮೆ ಟೈಮ್ ಇರೋದ್ರಿಂದ ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಸ್ಟ್ರಾಟಜಿಕ್ ಆಗಿ ವರ್ಕ್ ಮಾಡ್ಬೇಕು. ಇಲ್ಲಿ ಸ್ಮಾರ್ಟ್ ಪ್ಲಾನ್ ನ ನಾವ್ ಎಕ್ಸಿಕ್ಯೂಟ್ ಮಾಡ್ಬೇಕಾಗತ್ತೆ. ಯಾರು ವರ್ಕ್ ಮಾಡ್ಕೊಂಡ್ ಮಾಡ್ತಾ ಇದ್ರೋ ಅವ್ರಿಗೆ ಸ್ವಲ್ಪ ಜಾಸ್ತಿ ಟೈಮ್ ಅಂದ್ರೆ ವೀಕೆಂಡ್ಸ್ ಏನಿರುತ್ತೋ ಆ ವೀಕೆಂಡ್ ನ ಯುಟಿಲೈಸ್ ಮಾಡ್ಕೊಳ್ಳಿ. ಅಂಡ್ ನೈಟ್ ಟೈಮ್ ಎಷ್ಟು ನಿಮ್ಗೆ ಪ್ಲಾನ್ ಮಾಡ್ಲಿಕ್ಕಾಗತ್ತೋ ಆತರ ಪ್ಲಾನ್ ಮಾಡ್ಕೊಂಡು ನೀವು ಸ್ಟಡಿ ಮಾಡ್ಬೇಕಾಗತ್ತೆ. ಅಂಡ್ ಈ ಸಬ್ಜೆಕ್ಟ್ಸ್ ಚೂಸ್ ಮಾಡ್ಕೊಳ್ಳುವಾಗ ಅಷ್ಟೇ ಯಾವ ಟೈಮಲ್ಲಿ ಯಾವ್ದನ್ನ ಯೂಸ್ ಮಾಡ್ಕೊಬೇಕು. ಮಾರ್ನಿಂಗ್ ಅವರ್ಸ್ ಅಲ್ಲಿ ಯಾವ ಸಬ್ಜೆಕ್ಟ್ ಯೂಸ್ ಮಾಡ್ಕೊಂಡು ಸ್ಟಡಿ ಮಾಡ್ಕೊಳ್ಬೇಕು. ಮತ್ತೆ ನಿಮಗೆ ಟೈರ್ಡ್ ಆಗಿರುತ್ತೆ ಆಫ್ಟರ್ ದ ವರ್ಕ್ ಯಾವ್ದು ಸಬ್ಜೆಕ್ಟ್ ನ ಈಸಿ ಇರೋ ಸಬ್ಜೆಕ್ಟ್ ನ ಪ್ಲಾನ್ ಮಾಡ್ಕೊಂಡು ಸ್ಟಡಿ ಮಾಡ್ಬೇಕಾಗತ್ತೆ. ಅಂಡ್ ವೀಕೆಂಡ್ ಅಲ್ಲಿ ನೀವು ಕಂಪ್ಲೀಟ್ಲಿ ಫೋಕಸ್ ಮಾಡಿ ಸ್ಟಡಿ ಮಾಡ್ಕೊಬೇಕಾಗುತ್ತೆ. ನಿಮ್ಗೆ ತುಂಬಾ ಮ್ಯಾಕ್ಸಿಮಮ್ ಪ್ಲಾನಿಂಗ್ ಅಲ್ಲೇ ಪ್ಲಾನ್ ಮಾಡ್ಕೊಂಡೇ ನೀವು ಸ್ಟಡಿ ಮಾಡ್ಬೇಕಾಗುತ್ತೆ. ವರ್ಕ್ ಮಾಡ್ತಾ ಇದ್ರು ಯಾರೋ ವರ್ಕ್ ಮಾಡ್ತಾ ಇದ್ರು. There's one question again online which talks about how many hours per day you think is ideal. So in terms of preparation, ಒಂದು ದಿನಕ್ಕೆ ಎಷ್ಟು ಗಂಟೆಗಳನ್ನ ಐಡಿಯಲ್ ಅಂತ ಹೇಳ್ಬೋದು? There is no specific timings. ಇಷ್ಟೇ ಗಂಟೆ ಓದ್ಬೇಕು, ಅಷ್ಟೇ ಗಂಟೆ ಓದ್ಬೇಕು ಅಂತ ಸ್ಪೆಸಿಫಿಸಿಟಿ ಏನಿರೋದಿಲ್ಲ. ವೀಕೆಂಡ್ಸ್ ಆದಷ್ಟು ಮ್ಯಾಕ್ಸಿಮಮ್ ಓದೋದಕ್ಕೆ ಟ್ರೈ ಮಾಡಬೇಕು. ಬಟ್ ಕಂಪ್ಲೀಷನ್ ಆಫ್ ದ ಸಿಲೆಬಸ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್ ದ ನಂಬರ್ ಆಫ್ ಅವರ್ಸ್ ವಾಟ್ ಯು ಪ್ರಿಪೇರ್ ಇನ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಫಸ್ಟ್ ಸಿಲೆಬಸ್ ನ ಕವರ್ ಮಾಡೋದಕ್ಕೆ NCERT ಬುಕ್ಸ್ ಒಂದು ಕವರ್ ಮಾಡೋದಕ್ಕೆ ಇನಿಷಿಯಲಿಗೆ ಒಂದು 15 to 20 ಡೇಸ್ ತಗೊಂಡ್ರೆ ಪರವಾಗಿಲ್ಲ. ಬಟ್ ಒಂದೇ ಇಷ್ಟು ಗಂಟೆಗೆ ಇಷ್ಟು ಗಂಟೆ ಅವರ್ ಓದೋದಕ್ಕಿಂತ ಎಫೆಕ್ಟಿವ್ ಸ್ಟಡಿ ಇಸ್ ಮಚ್ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್. ಬೆಳಿಗ್ಗೆ ಎದ್ದು 1-2 ಅವರ್ ಕವರ್ ಓದ್ಕೊಳ್ಳಿ. ಅದ್ರ ಬದಲು ದಿನ ಪೂರ್ತಿ ಓದಿ ಗ್ರಾಸ್ ಮಾಡ್ಕೊಳೋದಕ್ಕಿಂತ ಎಫೆಕ್ಟಿವ್ ಸ್ಟಡಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಓದ್ತಿರೋ ಅಷ್ಟು ಕಾನ್ಸಂಟ್ರೇಷನ್ ಮಾಡ್ಕೊಂಡು ಓದ್ಕೊಂಡು ಆನ್ಸರ್ ರೈಟಿಂಗ್ ಮಾಡ್ಕೊಂಡು ಹೋದ್ರೆ ಓದಿದ್ದನ್ನ if you can reflect your thoughts on the paper, that is very very important for any examinations. ನೀವು ಇಷ್ಟು ಓದ್ಕೊಂಡಿರ್ತೀರಾ ಬಟ್ ಇಫ್ ಆರ್ ನಾಟ್ ಏಬಲ್ ಟು ರಿಫ್ಲೆಕ್ಟ್ ಯುವರ್ ಥಾಟ್ಸ್ ಆನ್ ದ ಪೇಪರ್, ಯಾಕಂದ್ರೆ ನಿಮ್ಗೆ 3 ಅವರ್ ಅಲ್ಲಿ 250 ಮಾರ್ಕ್ 300 ಮಾರ್ಕ್ ಬರೀಬೇಕಂದ್ರೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಟು ಗೆಟ್ ಆಲ್ ಯುವರ್. ಅಷ್ಟು ಓದಿದ್ದನ್ನ ಪೇಪರ್ ಅಲ್ಲಿ ಇಳಿಸ್ಬೇಕಂದ್ರೆ ನಮ್ಮ ಮೊದಲೇ ಪ್ರಿಪೇರ್ಡ್ನೆಸ್ ಇರ್ಬೇಕು. ಸೊ ಅದಕ್ಕೋಸ್ಕರನೇ ಆನ್ಸರ್ ರೈಟಿಂಗ್ ಹೇಳ್ತಾರೆ. ಸೊ ನಿಮ್ಗೆ ಇದು 8 ಅವರ್ 10 ಅವರ್ ಆ ತರ ಇಫ್ ಯು ಆರ್ ಸ್ಟಡಿಂಗ್ ಫಾರ್ 5 hours ಆಲ್ಸೋ ವೆರಿ ವೆರಿ ಎಫೆಕ್ಟಿವ್ ಆಗಿ ಮಾಡಿದ್ರೆ. ಸುಮಾರು ಜನ ನನಗೆ ಗೊತ್ತಿರೋ ಫ್ರೆಂಡ್ಸ್ ಕೂಡ ವರ್ಕ್ ಮಾಡ್ಕೊಂಡೆ ಕೂಡ ಫಸ್ಟ್ ಅಟೆಂಪ್ಟ್ ಸೆಕೆಂಡ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡಿದ್ದಾರೆ. rather than the hours, some people who are studying, the effective hours is much more important. After ಓದಿದಾದ್ಮೇಲೆ you can take test series and complete this paper in within 3 years. That will be much more helpful. One more question probably you can only take, sir. UPSC ಮತ್ತು KPSC ಎರಡನ್ನೂ ಪ್ರಿಪೇರ್ ಆಗ್ತಾ ಇರುವಾಗ what is the differentiation that you can make for KPSC specific?
If you are looking for KPC specific ಅಂತ ಹೇಳಿದ್ರೆ KPC ಸ್ಪೆಸಿಫಿಕ್ ಅಲ್ಲಿ ಓದ್ಬೇಕಂದ್ರೆ ಸಿಲೆಬಸ್ ಇಸ್ ಆಲ್ಮೋಸ್ಟ್ ದ ಸೇಮ್, ಬಟ್ ವಿತ್ ಅಡಿಷನ್ ಟು ದ ಕರ್ನಾಟಕ ಸ್ಟೇಟ್ ಕೂಡ ಓದ್ಬೇಕಾಗುತ್ತೆ. ಕ್ವೆಶನ್ಸ್ ಕಂಪ್ಯಾರಿಟಿವ್ಲಿ ಅ ಬಿಟ್ ಫ್ಯಾಕ್ಚುಯಲ್ ಇನ್ ಟರ್ಮ್ಸ್ ಆಫ್ UPSC ಕಂಪೇರ್ ಮಾಡಿದ್ರೆ UPSC ಹ್ಯಾವ್ ಲಾಟ್ ಆಫ್ ರೀಸನಿಂಗ್ ಕ್ವೆಶನ್ಸ್. ನಿಮ್ಗೆ ಎಕನಾಮಿ ಅಂದ್ರೆ ದ ಕ್ವೆಶನ್ ಓನ್ ಬಿ ಲೈಕ್ ಎಕನಾಮಿಕ್ ಅಂತಾನೆ ಇರೋದಿಲ್ಲ. ದೆಲ್ ಬಿ ಸೋಷಿಯಲ್ ಕಾಸ್ ಇರುತ್ತೆ, ಎಕನಾಮಿಕ್ ಕಾಸ್ ಇರುತ್ತೆ, ಪೊಲಿಟಿಕಲ್ ರೀಸನಿಂಗ್ ಇರುತ್ತೆ. ಸೊ ಲೈಕ್ 2-3 ಸಬ್ಜೆಕ್ಟ್ಸ್ ಅನ್ನ ಕವರ್ ಮಾಡ್ಕೊಂಡು ಯು ನೀಡ್ ಟು ಫ್ರೇಮ್ ಅನ್ ಆನ್ಸರ್ ವಿತ್ ದಟ್ ಸ್ಟಿಪ್ಯುಲೇಟೆಡ್ ಟೈಮ್. ಅಷ್ಟೊಂದು ಥಾಟ್ಫುಲ್, ಅಷ್ಟೊಂದು ರೀಸನಿಂಗ್ ಇಟ್ಕೊಂಡು KPSC ಗೆ ಕ್ವಶನ್ಸ್ ಬರೋದಿಲ್ಲ, ಸ್ವಲ್ಪ ಡೈರೆಕ್ಟ್ ಆಗಿ ಇರುತ್ತೆ ಕ್ವಶನ್ಸ್. ಯು ಕವರ್ ದ ಸಿಲೆಬಸ್. KPSC ಒಂದು ಅಡ್ವಾಂಟೇಜ್ ಅಂದ್ರೆ ಇಫ್ ಯು ಕ್ಯಾನ್ ಕವರ್ ದ ಹೋಲ್ ಸಿಲೆಬಸ್, ಅಲ್ಲಿ ಗ್ಯಾರಂಟಿ ಯು ನಿಮ್ಗೆ ಒಳ್ಳೆ ಮಾರ್ಕ್ಸ್ ಅಂತ 100% ಬಂದೇ ಬರುತ್ತೆ. ಬಟ್ ಸಿಲೆಬಸ್ ನ ಕವರ್ ಮಾಡಬೇಕು, ಆ ಸ್ಟಿಪ್ಯುಲೇಟ್ ಟೈಮ್ ಅಲ್ಲಿ ಬರೀಬೇಕು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. UPSC will have much more reasoning questions. ಸ್ವಲ್ಪ ಅನಾಲಿಟಿಕಲ್ ಆಗಿ ಯೋಚನೆ ಮಾಡ್ಕೊಂಡು ಸ್ವಲ್ಪ ಬರೀಬೇಕಷ್ಟೇ. ಬಟ್ both exams require the same amount of hard work and same amount of dedication. Thank you. So there's one question about ethics. So ethics specific preparation andre what should be an ideal strategy for ethics? Ethics ನನಗೆ ಪ್ರಿಪೇರ್ ಮಾಡ್ಬೇಕಾದ್ರೆ ethics was a very new subject during my this thing. ನಮ್ಗೆ ನಮ್ಮ ಬ್ಯಾಚಿಗೆ that was the first ಇದು. ಸೊ ಒಂದು ಅಡ್ವಾಂಟೇಜ್ ಅಂತಂದ್ರೆ ನನ್ ಆಫ್ ಯಾರು ಗೊತ್ತಿರಲಿಲ್ಲ. ಸೊ ಇಟ್ ವಾಸ್ ನ್ಯೂ, ನನಗೆ ಹೊಸದಂದ್ರೆ ಎಲ್ಲರೂ ಹೊಸದೇ ಇತ್ತು. ಸೊ ಐ ರೆಫರ್ ಕ್ರಾನಿಕಲ್ ಬುಕ್. ಆಕ್ಚುಲಿ ಕ್ರಾನಿಕಲ್ ಬುಕ್ ರೆಫರ್ ಮಾಡಿದಾಗ ದೇ ಹ್ಯಾಡ್ ಲಾಟ್ ಆಫ್ ಎಕ್ಸಾಂಪಲ್ಸ್. ಇವಾಗ ಇಫ್ ಯು ಆರ್ ಲುಕಿಂಗ್ ಫಾರ್ ಮೀನ್ಸ್ ಟು ಎಂಡ್ ಅಂತ ಬರುತ್ತೆ, ಗಾಂಧೀಜಿದು ಮೇನ್ ಕೋಟ್ ಎಥಿಕ್ಸ್ ಅಲ್ಲಿ. ಅಥವಾ ಎಥಿಕ್ಸ್ ಓದ್ಬೇಕಾದ್ರೆ ವಾಟ್ ಇಸ್ ಎಥಿಕ್ಸ್, ಡಿಫರೆಂಟ್ ಬಿಟ್ವೀನ್ ಎಥಿಕ್ಸ್, ಡಿಫರೆಂಟ್ ಬಿಟ್ವೀನ್ ವ್ಯಾಲ್ಯೂಸ್, ಮೊರಾಲು ಎಲ್ಲ ಲೈಕ್ ಸ್ಮಾಲ್ ಡಿಫರೆನ್ಸಸ್ ಬಟ್ ವಿಚ್ ವಿಲ್ ಮೇಕ್ ಅ ವೆರಿ ವೆರಿ ಬಿಗ್ ಇಂಪ್ಯಾಕ್ಟ್. ಸೊ ಓದ್ಬೇಕಾದ್ರೆ ಯು ನೀಡ್ ಟು ಹ್ಯಾವ್ ಲಾಟ್ ಆಫ್ ಎಕ್ಸಾಂಪಲ್. ಯು ಕ್ಯಾನ್ ಟೇಕ್ ಎಕ್ಸಾಂಪಲ್ಸ್ ಆಫ್ ವರ್ಗೀಸ್ ಪಿರೇನ್ ಆಗಿರ್ಬೋದು, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, a lot of people who have contributed to the society, irrespective of selflessness ಇಂದಾನೆ. ನಾನು ಮೀನ್ಸ್ ಫ್ರೆಂಡ್ ಅಂತ ಗಾಂಧೀಜಿ ಅವ್ರು ಹೇಳಿದಾಗ ಹೆಂಗಂದ್ರೆ ಪ್ರಾಕ್ಟೀಸ್ ವಾಟ್ ಯು ಪ್ರೀಚ್ ಅಂತ ಹೇಳ್ತಾರೆ. ಗಾಂಧೀಜಿ ಅವ್ರು ಮೊದಲಿಂದನೂ ಕೂಡ ಸತ್ಯಾಗ್ರಹನೇ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ರು. ಒಂದು 1922 ಚೌರಿ ಚೌರ ಇನ್ಸಿಡೆಂಟ್ ಆಗುತ್ತೆ. ವಿಲ್ ಬಿ ಲಾಟ್ ಆಫ್ ವೈಲೆನ್ಸ್ ಅಕ್ರಾಸ್ ದ ಇದು. ನಮ್ಮ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಫುಲ್ ಫ್ಲೋ ಇದ್ದಾಗ ಈ ಹಾಲ್ಟೆಡ್ ದ ಮೂವ್ಮೆಂಟ್. ಏನಕ್ಕಂದ್ರೆ ಬಿಕಾಸ್ ಈ ಪ್ರಾಕ್ಟೀಸ್ ಸತ್ಯಾಗ್ರಹ. ದ ಮೂವ್ಮೆಂಟ್ ವೈಲೆನ್ಸ್ ಆಗಿದ ತಕ್ಷಣ ಅವರು ಸ್ಟಾಪ್ ಮಾಡ್ಬಿಡ್ತಾರೆ. ಬಿಕಾಸ್ ಹಿಸ್ ಮೀನ್ಸ್ ಟು ಎಂಡ್ ವಾಸ್ ಟು ಮೇಕ್ ಶ್ಯೂರ್ he get independence through ಸತ್ಯಾಗ್ರಹನೇ, ನಾಟ್ ಥ್ರೂ ಎನಿ ವೈಲೆಂಟ್ ಮೀನ್ಸ್. ಈ ತರ ಎಕ್ಸಾಂಪಲ್ಸ್ ತಗೊಂಡು ನಮ್ಮ ವಿಶ್ವೇಶ್ವರಯ್ಯ ಅವರು ಸರ್ದು ಎಕ್ಸಾಂಪಲ್ಸ್ ತಗೊಂಡು ದೇರ್ ಲಾಟ್ ಆಫ್ ಎಕ್ಸಾಂಪಲ್ಸ್ ವಿಚ್ ಕ್ಯಾನ್ ಮೇಕ್ ಅ ಡಿಫರೆನ್ಸ್ ಬಿಟ್ವೀನ್ ಯು ಅಂಡ್ ಅದರ್. ಇದು ನಿಮ್ಗೆ ಗೊತ್ತಿರೋ ಎಕ್ಸಾಂಪಲ್ಸ್ ತಗೊಂಡು ಬರೆದ್ರೆ ನಮ್ಮ ಆನ್ಸರ್ಸ್ ಸ್ವಲ್ಪ ಭಿನ್ನವಾಗಿರ್ಬೇಕು. ಎಲ್ಲಾ ಟೆಕ್ಸ್ಟ್ ಬುಕ್ ಆನ್ಸರ್ ಬರೋದಕ್ಕಿಂತ ನಮ್ಮ ಆನ್ಸರ್ಗೂ ಬೇರೆಯವ್ರ ಆನ್ಸರ್ಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸ ಯಾರಂದ್ರೆ ನಿಮ್ಮ ಬಿಲೀಫ್ ಆಗಿರ್ಬೋದು, ನಿಮ್ಮ ಎಕ್ಸಾಂಪಲ್ಸ್ ಆಗಿರ್ಬೋದು, ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಈ ತರ ಸ್ವಲ್ಪ to incorporate those things in your paper, I think that will much more, it will help you to gain much more good marks. Thank you, sir. There's one question which is pretty interesting, which either of you can take. How different it is to study ethics theoretically and practice ethics while being an officer? ಸೊ ಎಥಿಕ್ಸ್ ಸ್ಟಡಿ ಮಾಡುವಾಗ ಯಾವ ಟು ಅಂದ್ರೆ ಟೇಕ್ ಇಟ್ ಆಸ್ ಆಫೀಸರ್ ಅಂತಾನೆ ಯೋಚನೆ ಮಾಡಿ ಕ್ವಶನ್ಸ್ ಅಟೆಂಡ್ ಮಾಡ್ಬೇಕಾಗುತ್ತೆ. ಸೊ ಈಗ ನೀವು ಸ್ಟಡಿ ನಾನು ವೆರಿ ಬಿಗಿನಿಂಗ್ ಅಲ್ಲಿ ನಿಮ್ಗೆ ಎಥಿಕ್ಸ್ ಅಂತ ಕೊಡೋದೇ ನೀವು ಆಫೀಸರ್ಸ್ ಆಗ್ತಾ ಇದ್ದೀರಾ ಅಂತ ಸಬ್ಜೆಕ್ಟ್ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಬಿಫೋರ್ UPSCಗೂ ಅದು ಎಥಿಕ್ಸ್ ಸಬ್ಜೆಕ್ಟ್ ಇತ್ತು, KPSCಗೂ ಯಾಕೆ ಇದು ಮಾಡಿದ್ರು ಅಂದ್ರೆ ನೀವು ಸಿವಿಲ್ ಸರ್ವೆಂಟ್ ಅಂದ್ರೆ ಯು ಗೋಯಿಂಗ್ ಟು ಸರ್ವ್ ದ ನೇಷನ್ ಆರ್ ದ ಸ್ಟೇಟ್ ಅಂದ್ರೆ ನೀವು ಹೌ ಟು ಬಿ ಥಿಂಕ್ ಆಸ್ ಅ ಆಫೀಸರ್. ಅಲ್ಲೇನೆ ಥಿಂಕ್ ಮಾಡ್ಬೇಕಾಗುತ್ತೆ, ಪ್ರಾಕ್ಟಿಕಲ್ ಅನ್ನು ಥಿಂಕ್ ಮಾಡ್ಬೇಕಾಗುತ್ತೆ, ಥಿಯೋರಿಟಿಕಲ್ ಅನ್ನು ತಗೊಂಡು ಎಕ್ಸಾಮ್ ಬರೆಯೋದಕ್ಕಷ್ಟೇ ಥಿಯೋರಿಟಿಕಲ್ ಅದು. ಸೊ ಒನ್ಸ್ ಯು ಬಿಕಮ್ ದ ಆಫೀಸರ್, ನೀವು ಸಿಸ್ಟಮ್ ಒಳಗಡೆ ಎಂಟರ್ ಆದ್ರೆ ಅದನ್ನ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಸೊ ಎವ್ರಿಥಿಂಗ್ ಯು ವುಡ್ ಹ್ಯಾವ್ ಟು ಅಡಾಪ್ಟ್ ಆಲ್ ದ ಮೊರಾಲಿಟೀಸ್, ಅದು ಏನಿದು ವ್ಯಾಲ್ಯೂಸ್ ಅದೆಲ್ಲ ತಗೊಳ್ಳೇಬೇಕಾಗುತ್ತೆ. I think that you want to add this in. Every ಸರ್ವಿಸ್ ಬರೋಕ್ಕಿಂತ ಮೊದಲು ದ ಅಲ್ಟಿಮೇಟ್ ಸ್ಯಾಟಿಸ್ಫ್ಯಾಕ್ಷನ್ ವಾಟ್ ಒನ್ ಆಫೀಸರ್ ಅಥವಾ ಯಾರಾದ್ರೂ ಬರೋದಂದ್ರೆ ಯು ಕ್ಯಾನ್ ಹೆಲ್ಪ್ ಸಮ್ ಪೀಪಲ್. ದೇರ್ ಆರ್ ಲಾಟ್ ಆಫ್ ಪೀಪಲ್ ನಮ್ಮ ಆಫೀಸಿಗೆ ಬಂದಾಗ ಇಫ್ ಐ ಆಮ್ ಏಬಲ್ ಟು ಅಟ್ಲೀಸ್ಟ್ ಇಫ್ ಐ ಆಮ್ ಏಬಲ್ ಟು ಗಿವ್ ಜಸ್ಟಿಸ್ ಟು ದ ಪೊಸಿಷನ್ ಐ ಆಮ್ ಹೋಲ್ಡಿಂಗ್ ಇಟ್ ಅಂಡ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತ ಹೇಳಿದ್ರೆ ದಟ್ ಮೈ ಪಾರ್ಟ್ ಆಫ್ ಜಾಬ್ ಇಸ್ ಡನ್. ಅಂಡ್ ದ ಎವ್ರಿವರ್ಸ್ ಮೋಟಿವ್ ಅದೇ ಇರುತ್ತೆ, ಟು ಮೇಕ್ ಶ್ಯೂರ್ ಯು ಡೂ ಯುವರ್ ಜಾಬ್ ಅಂಡ್ ಯು ಗಿವ್ ಜಸ್ಟಿಸ್ ಟು ದ ಪೊಸಿಷನ್ ಯು ಆರ್ ಹೋಲ್ಡಿಂಗ್ ಇನ್. And also the people ಯಾರು ಬಂದಿರ್ತಾರಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಮೋಸ ಆಗಬಾರ್ದು. Because in policing that's very very important, because one small mistake on our part will have a lot of consequences on the society as well. So it's very very important to make sure keeping everything in mind that ethically and morally ಎಲ್ಲಾನು ಕೆಲಸ ಮಾಡ್ಕೊಂಡು ಹೋಗೋದಾಗ್ತಿರ್ಲಿ. Thank you, sir.
Again, coming back to preparation, there is a question in terms of what is an ideal revision strategy. ತುಂಬಾ ಓದೋದಿರುತ್ತೆ. So ಅದನ್ನ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ revision, what is an ideal strategy for revision? ರಿವಿಷನ್ ನನಗೆ ಎವ್ರಿ ಡೇ. ಸೊ ನಾನು ನಿಮ್ಗೆ ಮೊದಲೇ ಸ್ಟಾರ್ಟಿಂಗ್ ಹೇಳಿದೆ, ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವ್ ಏನ್ ಸ್ಟಡಿ ಮಾಡಿರ್ತೀರೋ ಅದನ್ನ ನೀವು ರೀಕಾಲ್ ಮಾಡ್ಲೇಬೇಕು. ಸೊ ಅವತ್ತೇ ರೀಕಾಲ್ ಮಾಡ್ಕೊಂಡ್ರೆ ದಟ್ ಇಸ್ ಐ ಥಿಂಕ್ ದಟ್ ಇಸ್ ಬೆಸ್ಟ್ ಸ್ಟೆಪ್, ನಿಮ್ಗೆ ಬೆಸ್ಟ್ ಮೆಥಡ್ ಆಫ್ ರೀಕಾಲಿಂಗ್. ಸೈಕಾಲಜಿಯಲ್ಲೂ ಅದೇ ಹೇಳ್ತಾರೆ, ನಾವು ಸಬ್ಜೆಕ್ಟ್ ಓದುವಾಗ. ಸೊ ನಮ್ದು ಮೆಮೊರಿಯಲ್ಲಿ ಏನಿರುತ್ತೋ ಅದು ರೀಕಾಲ್ ಮಾಡಿದ್ರೆ ಮಾತ್ರ ಆ ಮೆಮೊರಿಯಲ್ಲಿ ತುಂಬಾ ದಿವಸವರೆಗೂ ಸ್ಟೋರ್ ಆಗಿರುತ್ತೆ. ಸೊ ಒಂದ್ಸಲ ನೀವು ಓದ್ಬಿಡಿ, ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇದ್ರೆ ಕನ್ಫ್ಯೂಷನ್ಸ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಓದಿರೋದನ್ನ ಮತ್ತೆ ಓದ್ಲೇಬೇಕು. ಪದೇ ರಿವಿಷನ್ಸ್ ನ ಮಾಡ್ಬೇಕು. ಅಟ್ಲೀಸ್ಟ್ ಒಂದು ಟಾಪಿಕ್ ಮೇಲೆ ನೀವು 3 times ಆದ್ರೂ ರಿವಿಷನ್ಸ್ ಮಾಡ್ಬೇಕು, 1 time ಆದ್ರೂ ಬರ್ದಿರ್ಬೇಕು. ಸೊ ಅವಾಗ ತುಂಬಾ ನೆನಪಲ್ಲಿ ಉಳಿಯುತ್ತೆ. ಮತ್ತೆ ಅದನ್ನ ರೀಕಾಲ್ ಮಾಡ್ಬೇಕು. ನೀವು ಅಟ್ಲೀಸ್ಟ್ ಮಲಗೋವಾಗ ನೀವು ಬೆಳಗ್ಗೆಯಿಂದ ಏನೇನು ಓದಿದ್ವಿ, ಯಾವ ಸಬ್ಜೆಕ್ಟ್ ಮೇಲೆ ಓದಿದ್ವಿ, ಏನ್ಷಿಯಂಟ್ ಇಂಡಿಯಾ ಅನ್ಕೊಳ್ಳಿ. ಸೊ ಅದನ್ನ ನೀವು ಯಾವ ಸಬ್ಜೆಕ್ಟ್ ನ ನೀವು ಸ್ಟಡಿ ಮಾಡಿದ್ರು ಮಾರ್ನಿಂಗ್, ಮಲಗೋವಾಗ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ. ಇವತ್ತು ಈ ತರ ಸಬ್ಜೆಕ್ಟ್ ಮೇಲೆ ಈ ತರದ್ ಬಂದಿತ್ತು, ಈ ತರ ಲೈಕ್ ಇಷ್ಟಿಷ್ಟನ್ನ ನಾನು ಈ ಇಯರ್ ಅಲ್ಲಿ ಈ ತರ ಇನ್ಸಿಡೆಂಟ್ ಆಗಿತ್ತು, ಆ ಇನ್ಸಿಡೆಂಟ್ ನ ನಾನು ಓದ್ಕೊಂಡಿದ್ದೆ. ಸೊ ಏನ್ಷಿಯಂಟ್ ಹಿಸ್ಟ್ರಿನಲ್ಲಿ ಇಷ್ಟು ಕವರ್ ಮಾಡ್ಕೊಂಡಿದೆ ಅಂತ ರೀಕಾಲ್ ಮಾಡ್ಕೊಂಡ್ರೆ ದಟ್ ಇಸ್ ದ ಬೆಸ್ಟ್ ಮೆಥಡ್. Thank you, ma'am. Answer writing becomes a very important part in mains. So answer writing, is there any strategy to summarize to content? For any questions to begin with, ನಿಮ್ಗೆ ಯಾವುದೇ ತರ ಒಂದು ಕ್ವೆಶನ್ ಬಂದ್ರೆ ಕೂಡ ಇಟ್ಸ್ ಬೆಟರ್ ದಟ್ ಯು ಸ್ಟಾರ್ಟ್ ಆಫ್ ವಿತ್ ದ ಇಂಟ್ರೊಡಕ್ಷನ್. ಎನಿ ಕ್ವೆಶನ್ ಯು ಹ್ಯಾವ್ ಅನ್ ಇಂಟ್ರೊಡಕ್ಷನ್ ಪಾರ್ಟ್, ಆಮೇಲೆ ಬಾಡಿ, ಆಮೇಲೆ ಕನ್ಫ್ಯೂಷನ್ ಅಂತ ಇರುತ್ತೆ. ಇಂಟ್ರೊಡಕ್ಷನ್ ಶುಡ್ ಬಿ ಲೈಕ್ ಅರೌಂಡ್ 2 to 3 lines ವಿಲ್ ಮ್ಯಾಟರ್. ಮತ್ತೆ ಬಾಡಿಲಿ ಬರಿಬೇಕಾದ್ರೆ ಮೇಕ್ ಶ್ಯೂರ್ ಯು ಸ್ಪ್ಲಿಟ್ ದ ಬಾಡಿ. ಒಂದು ಪಾಯಿಂಟ್ಸ್ ಅಲ್ಲಿ ಬರಿಬಹುದು, ಇಲ್ಲಾಂದ್ರೆ ಬಿಕಾಸ್ ಇಟ್ ವಿಲ್ ಬಿ ಈಸಿ ಫಾರ್ ದ ಇವ್ಯಾಲ್ಯೂಯೇಟರ್ ಟು ಮೇಕ್ ಶ್ಯೂರ್ ವಿಲ್ ನೋಟ್ ಆನ್ ಯುವರ್ ಪಾಯಿಂಟ್. ಯಾಕಂದ್ರೆ ಯು ಕ್ಯಾನ್ ಅಂಡರ್ಲೈನ್ ಸಮ್ ಆಫ್ ದ ಮೋಸ್ಟ್ ಕ್ರೂಷಿಯಲ್. ಹೆಂಗಂದ್ರೆ ಇಡೀ ಒಂದು ಕೊಟೇಶನ್ ಹಾಕ್ಬಿಟ್ರೆ ದಟ್ ಆನ್ಸರ್ ವಿಲ್ ಬಿ ಮಚ್ ಮೋರ್, ತುಂಬಾ ಚೆನ್ನಾಗುತ್ತೆ. ಇವಾಗ ನಾವು ಕೌಟಿಲ್ಯ ಅಂತ ಓದ್ತೀವಿ, ಕಂಪ್ಯಾರಿಸನ್ ಆಫ್ ಕೌಟಿಲ್ಯ ಅದೆಲ್ಲ ಹೇಳ್ತಾರೆ ವಿತ್ ಮ್ಯಾಕ್ಸ್ ವೆಬರ್ ಅಂತೆಲ್ಲ ಹೇಳ್ಬೋದು, ಆ ತರ ಹೇಳ್ಬೋದು. ಬಟ್ ಇಫ್ ಯು ಕ್ಯಾನ್ ಮೇಕ್ ಕೌಟಿಲ್ಯ ದಟ್ ಹಿ ಹ್ಯಾಸ್ ರಿಟನ್ ಅ ಬುಕ್ ಫಾರ್ ಆಲ್ ಪ್ಲೇಸಸ್, ಫಾರ್ ಆಲ್ ಥಿಂಗ್ಸ್, ಫಾರ್ ಆಲ್ ಟೈಮ್ ಅಂತ ಹೇಳಿದ್ರೆ ದ ರಿಲೆವೆನ್ಸ್ ಆಫ್ ಕೌಟಿಲ್ಯ ವಿಲ್ ಬಿ ಶೋನ್ ಟಿಲ್ ನೌ. ಸೊ ಆ ತರ ಆನ್ಸರ್ ಅನ್ನ ಒಂದು ಜಿಸ್ಟ್ಫುಲ್ ಆಗಿ ಬರೋದು, ಒಂದು ಕೊಟೇಶನ್ ಆಗಿ ಬರೆದು ಬಿಟ್ರೆ ದಟ್ ವಿಲ್ ಈವನ್ ಇಂಪ್ಯಾಕ್ಟ್, ದಟ್ ವಿಲ್ ಮೇಕ್ ಅ ಮಚ್ ಮೋರ್ ಡಿಫರೆನ್ಸ್ ಇನ್ ಯುವರ್ ಆನ್ಸರ್. ಟೈಮ್ ಕೂಡ ಸೇವ್ ಆಗುತ್ತೆ ಅಂಡ್ ನೀವು ಇವ್ಯಾಲ್ಯೂಟರ್ ಏನ್ ಕನ್ವೆ ಮಾಡ್ಬೋದಲ್ಲ ಅದು ಈಸಿಯಾಗಿ ಕನ್ವೆ ಆಗುತ್ತೆ. ಬಟ್ ಸ್ವಲ್ಪ ಇಂಟ್ರೊಡಕ್ಷನ್, ಬಾಡಿ ಮತ್ತೆ ಕನ್ಕ್ಲೂಷನ್ ನ ನೀಟಾಗಿ ಬೈಫರ್ಕೇಟ್ ಮಾಡ್ಕೊಂಡು ಬರ್ಕೊಂಡು ಲೆಜಿಬಲ್ ಆಗಿ ಬರೋದು ಇಂಪಾರ್ಟೆಂಟ್ ಸ್ವಲ್ಪ. ಅಂಡ್ ಪಾಯಿಂಟ್ಸ್ ಅಲ್ಲಿ ಬರೆದ್ರೆ ವೆರಿ ವೆರಿ ಗುಡ್. ಕನ್ನಡ ಮಾಧ್ಯಮದಲ್ಲಿ ಎಕ್ಸಾಮ್ ಬರೀಬೇಕು ಅಂದಾಗ ದೇರ್ ಆರ್ ಲಾಟ್ ಆಫ್ ಚಾಲೆಂಜಸ್. ಸೊ ಎನಿ ಸ್ಪೆಸಿಫಿಕ್ ಐಡಿಯಾ ಇನ್ ಟರ್ಮ್ಸ್? ಇದು ಸಹಜವಾಗಿ ಪ್ರತಿ ಬಾರಿಯೂ ನಮ್ಮ ಮಕ್ಕಳು ಕೇಳ್ತಕ್ಕಂತ ಕ್ವಶನ್. ಯಾಕೆಂದ್ರೆ ನಮ್ಮ ಹಳ್ಳಿಗಾಡಿನ ಮಕ್ಕಳು ತುಂಬಾ ಪ್ರತಿಭಾವಂತರಿದ್ದಾರೆ, ಆದ್ರೆ ಅವರು ಭಾಷೆ ಜೊತೆ ಸ್ಟ್ರಗಲ್ ಮಾಡ್ತಾರೆ, ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ. ಆದ್ರೆ ಅವರು ಅದನ್ನ ಪೇಪರ್ ಮೇಲೆ ತರುವಾಗ ಯಾವ ಭಾಷೆಯ ಮುಖಾಂತರ ನಾನು ಹೇಳ್ಬೇಕು, ಯಾವ ಭಾಷೆಯ ಮುಖಾಂತರ ನಾನು ಬಹಳ ಎಫೆಕ್ಟಿವ್ ಆಗಿ ನಾನು ಇವ್ಯಾಲ್ಯೂಯೇಟರ್ನ ತಲುಪಬಹುದು ಅನ್ನುವಂಥದ್ದು ಯಾವತ್ತೂ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಸೊ ಹಾಗಾಗಿ ನಮ್ಮ ಮಕ್ಕಳಲ್ಲಿ ಇನ್ನೊಂದು ಮೆಚ್ಚಿದೆ, ಏನಪ್ಪಾ ಅಂದ್ರೆ ಏನ್ ಇಂಗ್ಲಿಷ್ ತುಂಬಾ ಪಾಂಡಿತ್ಯ ಇರುವಂತ ಶೇಕ್ಸ್ಪಿಯರ್ ಇಂಗ್ಲಿಷ್ ಅಥವಾ ವರ್ಡ್ಸ್ ವರ್ತ್ ಇಂಗ್ಲಿಷ್ ಬಹಳ ದೊಡ್ಡ ಅಥವಾ ಏನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರ್ತಕ್ಕಂಥ ಮಕ್ಕಳೇ ಇದ್ರಲ್ಲಿ ಪಾಸ್ ಮಾಡ್ತಾರೆ, ಅಥವಾ AIMIIT ನಲ್ಲಿ ತುಂಬಾ ಚೆನ್ನಾಗಿ, ಅಥವಾ ಕ್ರಿಶ್ಚಿಯನ್ ಮಿಷನರೀಸ್ ಅಲ್ಲಿ ಓದಿರ್ತಕ್ಕಂಥ ಮಕ್ಕಳೇ ಬರೀಲಿಕ್ಕೆ ಸಾಧ್ಯ ಇಂಗ್ಲಿಷ್ ನಲ್ಲಿ, ನಮ್ಮ ಕೈಲಿ ಆಗಲ್ಲ ಅಂತ. ಬಟ್ ಏನಪ್ಪಾ ಅಂದ್ರೆ ಅವರೆಲ್ಲ ಭಯ ಬೀಳ್ತಿದ್ದಾರೆ ಇಂಗ್ಲಿಷ್ ಇಂದ. ಯಾಕೆಂದ್ರೆ ಪ್ರತಿದಿನ ನಿಮ್ಮ ವಾಟ್ಸಪ್, ಫೇಸ್ಬುಕ್, ಇತ್ತೀಚಿನ ದಿನಗಳಲ್ಲಿ ನಮ್ಗೇನು ಇರ್ಲಿಲ್ಲ. ನಾವೆಲ್ಲ ಇಂಗ್ಲಿಷ್ ನಲ್ಲಿ ಒಂದು ಡಿಕ್ಷನರಿನಲ್ಲಿ ಒಂದು ವರ್ಡ್ಗೆ ಮೀನಿಂಗ್ ಹುಡುಕ್ಬೇಕು ಅಂದ್ರೆ 15 ನಿಮಿಷ ತಗೊಳ್ತಾ ಇತ್ತು. ಯಾಕೆಂದ್ರೆ ಎಲ್ಲ ಸೀರೀಸ್ ಅಲ್ಲಿ ಹೋಗ್ಬೇಕು, ಎ ಆದ್ಮೇಲೆ ಬಿ ಬರುತ್ತೆ, ಬಿ ಆದ್ಮೇಲೆ ಸಿ ಬರುತ್ತೆ ಅಂತ ಒಂದು ವರ್ಡ್ಗೆ ಮೀನಿಂಗ್ ಹುಡುಕ್ಲಿಕ್ಕೆ 15 ನಿಮಿಷ ಆಗ್ತದೆ. ಇವತ್ತು ನೀವು ಮೊಬೈಲ್ ತಗೊಂಡು ಅದು ಮೀನಿಂಗ್ ಕೇಳಿದ್ರೆ ವಿತಿನ್ ನಿಮ್ಗೆ 10 ಸೆಕೆಂಡ್ ಅಲ್ಲಿ ಅದ್ರ ಬಗ್ಗೆ ಮೀನಿಂಗ್ ಕೇಳ್ತೀವಿ. ಪ್ರತಿನಿತ್ಯ ನಿಮ್ಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗ್ಬೋದು, ಪ್ರಿಂಟ್ ಮೀಡಿಯಾ ಎಲ್ಲ ನಿಮ್ಗೆ ಇವತ್ತು ಬಹಳ ಸರಳವಾಗಿರ್ತಕ್ಕಂಥ ಭಾಷೆ. ಅದರಿಂದ ನಮ್ಮ ಮಕ್ಕಳು ಏನಾಗ್ತಿದ್ದಾರೆ, ಬಹಳ ದೂರ ಓಡ್ತಿದ್ದಾರೆ. ಇಂಗ್ಲಿಷ್ ಅನ್ನ ತುಂಬಾ ಏನೋ ಒಂದು ರೀತಿ ಅದು ಭೂತದ ರೀತಿ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ನಿಜವಾಗ್ಲೂ ಕೂಡ ಇಂಗ್ಲಿಷ್ ನಲ್ಲಿ ನೀವು ಸುಲಲಿತವಾಗಿ ಬರಿಬಹುದು. ನೀವು ಆಲ್ರೆಡಿ 10th ಅಲ್ಲೂ ಕೂಡ ಇಂಗ್ಲಿಷ್ ನಲ್ಲಿ ಓದಿರ್ತೀರಾ, PUC ನಲ್ಲೂ ಇಂಗ್ಲಿಷ್ ಓದ್ತಿರ್ತೀರಾ, ಗ್ರಾಜುಯೇಷನ್ ಅಲ್ಲೂ ಕೂಡ ನೀವು ಇಂಗ್ಲಿಷ್ ಓದ್ತಿರ್ತೀರಿ. ಎಲ್ಲಿವರೆಗೆ ನೀವು ಇಂಗ್ಲಿಷ್ ನಿಂದ ದೂರ ಓದ್ತೀರಿ ಅಲ್ಲಿವರೆಗೆ
ನೀವು ಈ ಪ್ರಪಂಚದಿಂದ ದೂರ ಉಳ್ಕೊತೀವಿ. ಹೌದು, ಮಾತೃಭಾಷೆಯನ್ನ ನನಗೆ ಒಂದು, ಯಾಕೆಂದ್ರೆ ನಾನು ಡೆಲ್ಲಿ ಕರ್ನಾಟಕ ಸಂಘದಲ್ಲಿ ಸಾಹಿತ್ಯ ಸಮಿತಿ ಸಂಚಾಲಕ ಆಗಿದ್ದಾಗ ಎಲ್ರಿಗೂ ಕೂಡ ಆಗ್ಲಿ, ಯಾರಿಗೆ ಮಾತೃಭಾಷೆ ಬರಲ್ಲ ಅವರು ಪ್ರಪಂಚದ ಯಾವುದೇ ಬೇರೆ ಭಾಷೆ ಜೊತೆ ಅಥವಾ ಬೇರೆ ಭಾಷೆನ ಕಲೀಲಿಕ್ಕೆ ಸಾಧ್ಯನೇ ಇಲ್ಲ. ಮಾತೃಭಾಷೆ ಗೊತ್ತಿದ್ರೆ ಮಾತ್ರ ಬೇರೆ ಭಾಷೆ ನಿಮಗೆ ಚೆನ್ನಾಗಿ ಕಲೀಲಿಕ್ಕೆ ಸಾಧ್ಯ. ಮತ್ತು ಮಾತೃಭಾಷೆಯ ಮುಖಾಂತರವೇ ಕೂಡ ನಾವು ನಮ್ಮ ಅಭಿಪ್ರಾಯಗಳನ್ನ ಬಹಳ ಪರಿಣಾಮಕಾರಿಯಾಗಿ ಮತ್ತೆ ಸುಲಲಿತವಾಗಿ ತಿಳಿಸ್ಬೋದು ಅನ್ನುವಂಥದ್ದು ಅದು ಜಗಜನ್ಯ. ಆದ್ರೂ ಕೂಡ ನಾವು ಸಿವಿಲ್ ಸರ್ವಿಸ್ ಅಂತ ಪರೀಕ್ಷೆಗಳನ್ನ ಎದುರಿಸಲಿಕ್ಕೆ ಹೊರಟಿಲ್ಲ. ನಾವು ಒಂದು ಸಿಂಪಲ್ ಇಂಗ್ಲಿಷ್ ಅನ್ನಾದ್ರೂ ಕಲ್ತ್ಕೊಳ್ತೇವೆ. ಏಕೆಂದ್ರೆ ಪ್ರತಿನಿತ್ಯ ನೀವು ನ್ಯೂಸ್ ಪೇಪರ್ ಅನ್ನ ಓದ್ತಾ ಇರ್ತೀವಿ, ಪ್ರತಿನಿತ್ಯ ನಿಮ್ ಟೆಕ್ಸ್ಟ್ ಬುಕ್ ಗಳೆಲ್ಲ ಇಂಗ್ಲಿಷ್ ನಲ್ಲೇ ಇರ್ತವೆ. ಸೊ ಒಂದು ಸ್ವಲ್ಪ ಒಂದು 4-5 ತಿಂಗಳು ಗಟ್ಟಿಯಾಗಿ ನಿಂತ್ಕೊಂಡ್ರೆ ಇಂಗ್ಲಿಷ್ ಜೊತೆ ನೀವು ಒಂದ್ ಸ್ವಲ್ಪ ಫೈಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಇಂಗ್ಲಿಷ್ ನಲ್ಲಿ ನೀವು ಒಂದು ಪ್ರಭುತ್ವವನ್ನ ಸಾಧಿಸಬಹುದು ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಚಾರ. ಆದ್ರೂ ಕೂಡ ಇಲ್ಲ ಸರ್ ನಮ್ಗೆ ಕಷ್ಟನೇ ಆಗ್ತದೆ ಅನ್ನೋದಾದ್ರೆ ಇವತ್ತು ಸಾಕಷ್ಟು ನಮ್ಮ KPSC ಮತ್ತೆ UPSC ನಲ್ಲಿ ಕನ್ನಡದಲ್ಲೇ ಬರೆದು ಒಳ್ಳೊಳ್ಳೆ ಹುದ್ದೆಗಳಿಗೆ ಹೋಗಿರ್ತಕ್ಕಂಥ ಒಂದು ದೊಡ್ಡ ಪಡೆನೆ. ಸೊ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರು ಕೂಡ ಅವರು ಕನ್ನಡದಲ್ಲೇ ಬರೆದಿದ್ದಾರೆ. ನಮ್ ಲಕ್ಷ್ಮಣ್ ನಿಂಬರ್ಗಿ ಆಗ್ಬೋದು, ಗುರುದತ್ ಹೆಗಡೆ ಆಗ್ಬೋದು, ನಿಮ್ ಲಕ್ಕಪ್ಪ ಆಗ್ಬೋದು, ಭೈರಪ್ಪ ಆಗ್ಬೋದು, ಈ ತರ ಹೇಳ್ತಾ ಹೋದ್ರೆ ಬಹಳ ದೊಡ್ಡ ಲೀಸ್ಟ್ ಇದೆ. ಸೊ ಹಾಗಾಗಿ ಕನ್ನಡದಲ್ಲೇ ನೀವು ಬರಿಬಹುದು. ಆದ್ರೆ ಅಲ್ಪ ಸ್ವಲ್ಪ ನಿಮ್ಗೆ ಇಂಗ್ಲಿಷ್ ಗೊತ್ತಿರ್ಲೇಬೇಕು ಅನ್ನುವಂಥದ್ದು ಒಂದು ಕಟು ಸತ್ಯ. ಹಾಗಾಗಿ ಕೆಲವಕ್ಕೆಲ್ಲ ತುಂಬಾ ಇತ್ತೀಚೆಗೆ ನಮ್ಮ ಭೈರಪ್ಪ ಅವರು ಎನ್ವಿರಾನ್ಮೆಂಟ್ ಅಂಡ್ ಇಕಾಲಜಿ ಮೇಲೆ ಕನ್ನಡದಲ್ಲೇ ಪುಸ್ತಕ ತಂದಿದ್ದಾರೆ. ಸೊ ಎಷ್ಟು ನಿಮ್ಗೆ ಅಧ್ಯಯನ ಸಾಮಗ್ರಿಗಳು ಕನ್ನಡದಲ್ಲಿ ಸಿಗುತ್ತೆ, ಕನ್ನಡದಲ್ಲಿ ಓದ್ಕೋಬೇಕು. ಎಲ್ಲಿ ಅಧ್ಯಯನ ಸಾಮಗ್ರಿಗಳು ಕನ್ನಡದಲ್ಲಿ ಇಲ್ಲ, ಸಪೋಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಂಟರ್ನಲ್ ಸೆಕ್ಯೂರಿಟಿ, ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ, ಅದೇ ರೀತಿ ನಿಮ್ಮ CSAT ಆಗ್ಬೋದು, ಇಲ್ಲೆಲ್ಲ ಸ್ವಲ್ಪ ಇಂಗ್ಲಿಷ್ ಬಂದೇ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಇಂಗ್ಲಿಷ್ ಅನ್ನ ಕಲ್ತ್ಕೊಳ್ತಕ್ಕಂಥದನ್ನ ನಮ್ಮ ಮಕ್ಕಳು ರೂಢಿ ಮಾಡ್ತಾರೆ. ಎಲ್ಲಿ ನಿಮ್ಗೆ ಕನ್ನಡದಲ್ಲಿ ಮೆಟೀರಿಯಲ್ ಇಲ್ಲ ಅದನ್ನ ಇಂಗ್ಲಿಷ್ ನಲ್ಲಿ ಓದ್ಕೊಂಡು ಕನ್ನಡದಲ್ಲಿ ತರ್ತಕ್ಕಂಥ ಒಂದು ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೋಬೇಕು. ಆದ್ರೆ ನಮ್ಮ ಇಂಡಿಯಾ ಫಾರ್ IAS ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ, UPSC ನಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೆಲ್ಲ ನಾವೇನ್ ಮಾಡ್ತಿದ್ವಿ, ಪ್ರತಿ ವಾರ ಅವ್ರಿಗೆ ಯಾರು ಕನ್ನಡದಲ್ಲಿ ಬರೀತಾರೆ ಅವ್ರಿಗೆ ಸ್ಪೆಷಲ್ ಆಗಿ ಯಾವ ರೀತಿ ಕನ್ನಡದಲ್ಲಿ ಬರೀಬೇಕು ಅನ್ನುವಂಥದ್ದು ಓರಿಯಂಟೇಶನ್ ಕೂಡ ಅವ್ರು ಮಾಡ್ತಿದ್ವಿ. ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಪ್ರದೀಪ್ ಅವರಿದ್ದಾರೆ, ಅದೇ ರೀತಿ ನಮ್ಮ ಅಶೋಕ್ ಅವರಿದ್ದಾರೆ. ಸೊ ಯಾರ್ಯಾರು ಕನ್ನಡದಲ್ಲಿ ಆಲ್ರೆಡಿ ಬರೆದು ಇವರೆಲ್ಲ ಯಶಸ್ಸನ್ನ ಗಳಿಸಿರ್ತಕ್ಕಂಥ ಅವರು ಕನ್ನಡದಲ್ಲಿ ಯಾವ ರೀತಿ ತಗೋಬೇಕು ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥದ್ದೆಲ್ಲ. ಸೊ ಹಾಗಾಗಿ ಕನ್ನಡದಲ್ಲೂ ಬರೆದು ತುಂಬಾ ಜನ ಈಗ ಆಲ್ರೆಡಿ ಸಾಧನೆ ಮಾಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಮುಂದೆ ಇರೋದ್ರಿಂದ ನೀವು ಕನ್ನಡದಲ್ಲೂ ಕೂಡ ಬರೀಬಹುದು. UPSC ನಲ್ಲಿ ಕನ್ನಡದಲ್ಲಿ ಇಂಟು ಕೊಡ್ಬೋದು, KPSC ನಲ್ಲಿ ಕನ್ನಡದಲ್ಲಿ ಇಂಟು ಕೊಡ್ಬೋದು. ಆದ್ರೆ ಒಂದು ಏನು ಕ್ವಾಲಿಫೈಡ್ ಇಂಗ್ಲಿಷ್ ಏನ್ ಪಾಸ್ ಮಾಡ್ಬೇಕು ಅದಕ್ಕೆ ಬೇಕಾಗುವಷ್ಟು ಇಂಗ್ಲಿಷ್ನಾದ್ರೂ ನಾವು ರೂಢಿಸ್ಕೋಬೇಕು ಅನ್ನುವಂಥದ್ದು. ನನ್ನ ಜೊತೆ ಮಕ್ಕಳೆಲ್ಲ ಬಂದು ಕೇಳುವಾಗ ನಾನು ಹೇಳ್ತಿರ್ತೀನಿ, ನೀವು ವಾಟ್ಸಪ್ ಅಲ್ಲೆಲ್ಲ ಇಂಗ್ಲಿಷ್ ಚೆನ್ನಾಗಿ ಬರೀತೀರಿ, ಫೇಸ್ಬುಕ್ ಅಲ್ಲಿ ಇಂಗ್ಲಿಷ್ ಚೆನ್ನಾಗಿ ಬರೀತೀರಿ, ಸೊ ಯಾಕೆ ನೀವು ಸಿವಿಲ್ ಸರ್ವಿಸ್ ಬಂದಾಗ ಇಂಗ್ಲಿಷ್ ಬರೀಲಿಕ್ಕೆ ಆಗಲ್ಲ? ಪ್ರತಿದಿನ ಒಂದು 5 ವರ್ಡ್ ಕಲೀರಿ, ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ತೀರಿ. ಅದೇ ರೀತಿ ನೀವು ಪ್ರತಿದಿನ ಇಂಗ್ಲಿಷ್ ಆಗಲ್ಲ ಕಷ್ಟ ಅಂತ ಹೋದ್ರೆ ನೀವು ಪ್ರಪಂಚದಿಂದ ದೂರ ಉಳಿತಕ್ಕಂಥ ಸಾಧ್ಯತೆಗಳು, ಕಾಂಪಿಟೇಷನ್ ಇಂದನೇ ದೂರ ಉಳಿತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆದ್ರೆ ಕನ್ನಡದಲ್ಲಿ ಬರೀಲಿಕ್ಕೆ ಎಲ್ಲ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ಗಳು ಅವಕಾಶ ಮಾಡ್ಕೊಡ್ಬೇಕು ಆಯಾ ಮಾತೃಭಾಷೆಗಳು. ಸೊ ಹಾಗಾಗಿ ಮೆಟೀರಿಯಲ್ ಇಲ್ಲದೆ ಇರುವ ಅಧ್ಯಯನ ಕ್ಷಮತೆ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥ ಚೆನ್ನಾಗಿ ಓದ್ಕೊಂಡು ಕನ್ನಡಕ್ಕೆ ತರ್ತಕ್ಕಂಥ ಒಂದು ಕಲೆಯನ್ನ ಡೆವಲಪ್ ಮಾಡ್ಕೊಡೋದನ್ನ ನಾವು ಇಂಡಿಯಾ ಫಾರ್ IAS ಅಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಇದುವರೆಗೆ ನನಗೆ ಅನಿಸಿದ ಪ್ರಕಾರ ಯಾವುದೇ ಅಕಾಡೆಮಿಗಳು ಅಥವಾ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳು ಆಯಾ ಮಾತೃಭಾಷೆಗಳಲ್ಲೇ ಒಂದು ಕೋಚಿಂಗ್ ಕೊಡುವಂಥದ್ದು ಕಷ್ಟ. ಸೊ ಒಂದ್ ಸ್ವಲ್ಪ ಅದಕ್ಕೆ ಈಗ KPSC ನಲ್ಲಿ ನಾವು ಬೈಲಿಂಗ್ಯುವಲ್ ಭಾಷೆ, ಸಪೋಸ್ ನಮ್ಮ ಅಶೋಕ್ ಪಾಠ ಮಾಡಿದ್ರೆ ಅವ್ರು ಕನ್ನಡ ಮತ್ತೆ ಇಂಗ್ಲಿಷ್ ಎರಡನ್ನೂ ಮಿಕ್ಸ್ ಮಾಡಿ ನಮ್ಮ ಮಕ್ಕಳಿಗೆ ಅರ್ಥ ಆಗ್ಲಿ ಅಂತ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ನಾವು ಆ ಮಕ್ಕಳನ್ನ ಗಮನದಲ್ಲಿ ಇಟ್ಕೊಂಡು ಕನ್ನಡದಲ್ಲೂ ಕೂಡ ಅಧ್ಯಯನ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ವಿ, ಕೋಚಿಂಗ್ ಕೊಡ್ತಾ ಇದ್ವಿ, ಕನ್ನಡದಲ್ಲಿ ಮೆಟೀರಿಯಲ್ ಕೊಡ್ತಿದ್ವಿ. ಸೊ ಕನ್ನಡದಲ್ಲಿ ಬರೆಯುವಂತವ್ರಿಗೆ ಇವತ್ತು ಸಾಕಷ್ಟು ಅವಕಾಶಗಳಿವೆ. ಭಯ ಬೀಳ್ಬೇಕಾಗಿರ್ತಕ್ಕಂಥ ಯಾವುದೇ ರೀತಿ ಅವಶ್ಯಕತೆ ಇಲ್ಲ. Thank you, sir. We'll take 2 more questions. Adu kuda mains mattu current affairs preparation. Main syllabus alli there are many topics which are exclusive optional, like about public administration on topic in kodagide. Adu science and technology, agriculture related sakashtu portions ಇದೆ. ಇದನ್ನ how do we summarize and study? Because mains time alli ಸ್ವಲ್ಪ time ಕಮ್ಮಿ ಇರೋದ್ರಿಂದ how do we summarize and study? ಮೇನ್ಸ್ ಟೈಮ್ ಅಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಟಾಪಿಕ್ಸ್ ಸುಮಾರು ಟಾಪಿಕ್ಸ್ ಇರುತ್ತೆ, ಲೀಡರ್ಶಿಪ್ ಆಗಿರ್ಬೋದು. ಸೊ ಪ್ರತಿಯೊಂದು ಇವಾಗ ನಿಮ್ಮ ಆಪ್ಷನಲ್ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ಐ ಥಿಂಕ್ ದಟ್ ಇಸ್ ಬೆಟರ್ ಅವರಿಂದ ಕ್ರಿಸ್ಪ್ ಆಗಿ ಸಿನಾಪ್ಟಿಕ್ ಆಗಿ ಹೇಳಿಸ್ಕೊಂಡ್ರೆ, ಬಿಕಾಸ್ ಅದು ತುಂಬಾ ಅನುಕೂಲ ಆಗುತ್ತೆ. ಸಿನ್ಸ್ ಮೈ ಆಪ್ಷನಲ್ ವಾಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಐ ಫೌಂಡ್ GS ಪೇಪರ್ 2 ವಾಸ್
ಅದನ್ನ ಅಷ್ಟು ಪಾಠನ್ನು ಕೂಡ ಮಾಡ್ಬೋದು. ಲೀಡರ್ಶಿಪ್ ಅಂತ ಒಂದು ಕ್ವಶನ್ ಬಂತು, ವೆನ್ ಐ ವಾಸ್ ರೀಡಿಂಗ್ ಐ ಹ್ಯಾಡ್ ಅನ್ ಅಡ್ವಾಂಟೇಜ್ ಆಫ್ ದಟ್ ಕ್ವಶನ್. ಬಟ್ ಅದೇ ತರ ಅಲ್ಲ, ಎಲ್ಲರೂ ಕೂಡ ಎಲ್ಲಾ ಕ್ವಶನ್ಸ್ ಓದ್ಕೊಳ್ಳೇಬೇಕು. ಬಟ್ ಮೇಕ್ ಶ್ಯೂರ್ ಆ ಕ್ವಶನ್ಸ್ ಬಗ್ಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಇದಿರ್ಬೇಕು. ಯಾಕಂದ್ರೆ ಏನು ಗೊತ್ತಿಲ್ಲದೆ ಇರೋದಕ್ಕಿಂತ ಯು ಶುಡ್ ನೀಡ್ ಟು ಹ್ಯಾವ್ ಅ ನಾಲೆಜ್. ಅಟ್ಲೀಸ್ಟ್ ಸಿಂಪಲ್ ಲೀಡರ್ಶಿಪ್ ಅಂದ್ರೆ ಯಾವ್ದೇ ತರದ ಲೀಡರ್ಶಿಪ್ ಇರುತ್ತೆ, ಅಡ್ವೊಕೇಟಿಕ್ ಲೀಡರ್ಶಿಪ್ ಇರುತ್ತೆ, ಲೆಜಿಸ್ಲೇಟಿವ್ ಲೀಡರ್ಶಿಪ್ ಇರುತ್ತೆ, ಮತ್ತೆ ಯಾವ ಥಿಯರೀಸ್ ಬಂದಿದೆ ಅಂತ ಅಷ್ಟು ಒಂದು ಇದರ. ಯಾಕಂದ್ರೆ ಕ್ವಶನ್ಸ್ ಅವ್ರು ಕೇಳೋದು 10ರಿಂದ 15 ಮಾರ್ಕ್ಸ್ ಕೇಳ್ತಾರೆ ಅಷ್ಟೇ ಕ್ವಶನ್ಸ್. ಸೊ ಯು ಕ್ಯಾನ್ ಪುಟ್ ಇನ್ ಯುವರ್ ಎಫರ್ಟ್ಸ್ ಟು ಅಟ್ಲೀಸ್ಟ್ ಸ್ಟಡಿ ದೋಸ್ ಥಿಂಗ್ಸ್. ಅಗ್ರಿಕಲ್ಚರ್ ಕೇಳಿದ್ರು ಕೂಡ ಅಗ್ರಿಕಲ್ಚರ್ ಇಸ್ ಅ ವೆರಿ ವೆರಿ ಜನರಸ್ ಇರುತ್ತೆ. ನಿಮಗೆ ಅಗ್ರಿಕಲ್ಚರ್ ಎಕನಾಮಿಕ್ ಸರ್ವೇದಲ್ಲೂ ಬರುತ್ತೆ, ಮತ್ತೆ ಕರೆಂಟ್ ಅಫೇರ್ಸ್ ಅಲ್ಲೂ ಬರುತ್ತೆ, ಮತ್ತೆ ಹೊಸ ಎಸೆಂಟ್ ಇದಲ್ಲೂ ಬರುತ್ತೆ. ಸೊ ಇಫ್ ಯು ಸ್ವಲ್ಪ ಅದ್ರ ಬಗ್ಗೆ ಗಮನ ಇಟ್ಟು ಕೇಳಿ ಅಥವಾ ಗ್ರೂಪ್ ಸ್ಟಡಿ ಮಾಡ್ಬೇಕಾದ್ರೆ ಇಫ್ ಪರ್ಸನ್ ಇಸ್ ಹ್ಯಾವಿಂಗ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಪ್ಷನ್ ಇದ್ರೆ ಯು ಕ್ಯಾನ್ ಹ್ಯಾವ್ ಅ ಡಿಸ್ಕಷನ್ ವಿತ್ ಹಿಮ್. ಈ ತರ ಮಾಡ್ಕೊಂಡ್ರೆ ಯು ಕ್ಯಾನ್ ಇಂಟ್ರಾಕ್ಟ್. ಆ ತರ ಮಾಡೋದ್ರಲ್ಲಿ ವೆರಿ ವೆರಿ ಹೆಲ್ಪ್ಫುಲ್ ಇನ್ ಲರ್ನಿಂಗ್ ದೋಸ್ ಥಿಂಗ್ಸ್. ನಾವು ಒಂದೇ ಸಬ್ಜೆಕ್ಟ್ ನ 10 ಟೈಮ್ಸ್ ಓದಿದ್ರೆ ದಟ್ ಇಸ್ ಬೆಟರ್ ದನ್ ಇನ್ಸ್ಟೆಡ್ ಆಫ್ ಅದು ಇನ್ನೊಬ್ರು. ಇಫ್ ಯು ಹ್ಯಾವ್ ಡಿಸ್ಕಷನ್ ಮಾಡ್ತಿದ್ರೆ, ಇಫ್ ಯು ಹ್ಯಾವ್ ಅ ಗ್ರೂಪ್ ಡಿಸ್ಕಷನ್, ಯಾರ್ದು ಗೊತ್ತಿರೋದು ಹೇಳಿಸ್ಕೊಂಡ್ರೆ ಕಿವಿಲಿ ಅವಾಗ ಕೇಳ್ತಾ ಇದೆ, ದಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್. ನಮ್ಗೆ ಪದೇ ಪದೇ ರಿವಿಷನ್ ಮಾಡೋದು ಅಷ್ಟು ಅಗತ್ಯ ಇರೋದಿಲ್ಲ. ಜಸ್ಟ್ ಹ್ಯಾವ್ ಅ ಸ್ಮಾಲ್ ಸರ್ಕಲ್ ಅಂಡ್ ಕೀಪ್ ಇಂಟ್ರಾಕ್ಟಿಂಗ್ ಅಂಡ್ ಹ್ಯಾವ್ ಅ ಗ್ರೂಪ್ ಡಿಸ್ಕಷನ್. Thank you, sir. How important is newspaper study in terms of preparation? Current affairs specifically, newspaper, and how to pick up things from newspaper. ಸೊ ನ್ಯೂಸ್ ಪೇಪರ್ ಎವ್ರಿ ಡೇ ನ್ಯೂಸ್ ಪೇಪರ್ ಇನ್ ಸ್ಟಡಿ ಮಾಡ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ವೆರಿ ಬಿಗಿನಿಂಗ್ ಅಲ್ಲಿ ಪೇಪರ್ ಹೋದಾಗ ಸ್ವಲ್ಪ ಕಷ್ಟನೇ ಅನ್ಸುತ್ತೆ. ಸೊ ನಾನ್ ಫಸ್ಟ್ ಇಂದು ಪೇಪರ್ ತಗೊಂಡಾಗ ಇಟ್ ಆಲ್ರೆಡಿ ಟೇಕನ್ 2 hours ಟು ಕಂಪ್ಲೀಟ್ ದ ಪೇಪರ್. ಏನು ಸ್ಟಾರ್ಟಿಂಗ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ನಮ್ಗೆ ಸ್ವಲ್ಪ ಕಷ್ಟ ಆಗಿತ್ತು. ಅಂದ್ರೆ ಡಿವೈಡ್ ಮಾಡ್ಕೊಂಡು ಎಡಿಟೋರಿಯಲ್ ಹೇಗೆ ಓದ್ಬೇಕು, ಎಡಿಟೋರಿಯಲ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಕೆಲವೊಂದು ಪಾಯಿಂಟ್ಸ್ ಇರುತ್ತೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ, ಅದನ್ನೆಲ್ಲ ನೋಡ್ಕೊಂಡು ನೀವು ನೋಟ್ ಮಾಡ್ಕೊಂಡ್ರೆ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ನಿಮ್ಗೂ ಒಂದು ಸೆಷನ್ ಮಾಡ್ತಾರೆ ಅನ್ಸುತ್ತಲ್ಲ, ನೀವು ಇದು ನ್ಯೂಸ್ ಪೇಪರ್ ಬಗ್ಗೆನೇ ಒಂದು ಕ್ಲಾಸ್ ಕೂಡ ಮಾಡ್ತಾರೆ, ಹೇಗ್ ಓದ್ಬೇಕು ಅಂತ. ಸೊ ಅದೆಲ್ಲ ನಿಮ್ಗೆ ಆ ಕ್ಲಾಸ್ ನ ದಯವಿಟ್ಟು ಮಿಸ್ ಮಾಡ್ಕೊಂಡ್ಬಿಡಿ. ನೀವು ನ್ಯೂಸ್ ಪೇಪರ್ ನ ಯಾವ ತರ ಓದ್ಬೇಕು ಅಂತಾನೆ ಕ್ಲಾಸ್ ಇದೆ ಅಂದ್ರೆ ಲೈಕ್ ಅಡ್ವಾನ್ಸ್ಡ್ ಅಂತ. ಸೊ ಅಲ್ಲಿ ನಿಮ್ಗೆ ಫಸ್ಟ್ ಪೇಜ್ ಅಲ್ಲಿ ಯಾವ್ದು ಇಂಪಾರ್ಟೆಂಟು, ಎಡಿಟೋರಿಯಲ್ ಅಲ್ಲಿ ಯಾವ್ದು ಇಂಪಾರ್ಟೆಂಟು, ಯಾವ್ಯಾವ ಎಡಿಟೋರಿಯಲ್ ಅಲ್ಲಿ ಬರುವಂತ ಮ್ಯಾಟರ್ಸ್ ಅಂದ್ರೆ ಈ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಬರುತ್ತೆ. ಆ ಟಾಪಿಕ್ ಎಸ್ಪೆಷಲಿ ಎನ್ವಿರಾನ್ಮೆಂಟ್ ಮೇಲೆ ಬರುತ್ತಲ್ಲ, ಅದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಗೆ. ಅದೆಲ್ಲ ನೀವೇ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಪೆನ್ನಲ್ಲಿ ಬರ್ದಿಟ್ಕೊಂಡು ಕಟ್ ಮಾಡಿ ಇಟ್ಕೊಂಡ್ಬಿಡಿ. ನಾನು ಹಾಗೆ ಮಾಡ್ತಿದ್ದೆ. ಕೆಲವೊಂದು ಎಡಿಟೋರಿಯಲ್ ಅಲ್ಲಿ ಬರುವಂತ ಎಲ್ಲ ಇನ್ಫಾರ್ಮೇಶನ್ ನಾನು ಒಂದು ನ್ಯೂಸ್ ಪೇಪರ್ಗೆ ಒಂದು ನೋಟ್ಸ್ ಇಟ್ಕೊಂಡಿದ್ವಿ. ಸೊ ಅದ್ರಲ್ಲಿ ಎಲ್ಲಾನು ಪಾಯಿಂಟ್ ಎಲ್ಲ ಎಡಿಟೋರಿಯಲ್ ಕಟ್ ಮಾಡ್ಕೊಂಡು ಪೇಪರ್ ಅಲ್ಲೆಲ್ಲ ಜೋಡಿಸ್ಕೊಂಡಿರ್ತಾ ಇದ್ದು. ಬಟ್ ಆ ಪರ್ಟಿಕ್ಯುಲರ್ ಏನಾದ್ರು ನಮ್ GS ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ರಿಲೇಟೆಡ್ ಟಾಪಿಕ್ ಬಂದಾಗ ನ್ಯೂಸ್ ಪೇಪರ್ ಅಲ್ಲಿ ಬರುವಂತ ಇನ್ಫಾರ್ಮೇಶನ್ ಅನ್ನ ಇದಕ್ಕೆ ಕೋರಿಲೇಟ್ ಮಾಡ್ಕೊಂಡು ಮೇನ್ಸ್ ಎಕ್ಸಾಮ್ಗೆ ಒಂದು ಕ್ವಶನ್ ರೆಡಿ ಆಗ್ತಿತ್ತು. ಸೊ ಅದಕ್ಕೋಸ್ಕರಾಗಿ ನಿಮ್ ನ್ಯೂಸ್ ಪೇಪರ್ ಏನ್ ಓದ್ತಿದ್ರು, ಯಾವ ಪೇಪರ್ ಓದಿದ್ರೆ ನೀವು ಇದೇ ಓದ್ತೀರಾ, ಡೆಕ್ಕನ್ ಹೆರಾಲ್ಡ್ ಓದ್ತೀರಾ ಅಥವಾ ಪ್ರಜಾಮಣಿ ಓದ್ತೀರಾ ಕನ್ನಡದಲ್ಲಿ ಬರೋದ್ರಿಂದ, ಅವುಗಳನ್ನು ಕೂಡ ಇದೇ ಮೆಥಡ್ ಅಲ್ಲಿ ನೀವು ಯೂಸ್ ಮಾಡ್ಕೊಂಡ್ರೆ ಸೊ ನಿಮ್ಗೊಂದು ಆನ್ಸರ್ ಸಿಗ್ಬಿಡುತ್ತಲ್ಲ, ಒಂದು ಕ್ವಶನ್ಗೆ ಆನ್ಸರ್ ಸಿಗೋ ತರ ಆಗುತ್ತೆ. ಸೊ ದಟ್ಸ್ ಅ ಗುಡ್ ವೇ ಆಫ್ ರೀಡಿಂಗ್ ದ ನ್ಯೂಸ್ ಪೇಪರ್. Thank you. So we'll close here. There are 2 closing comments. Many of them are interested to know about the training experience. So ನಿಮ್ಮ ಅಕಾಡೆಮಿಯಲ್ಲಿ ನಿಮ್ಮ ಟ್ರೈನಿಂಗ್ ನಡೆದಾಗ how was the experience? Specifically KPA experience ತುಂಬಾ ಕೇಳ್ತಾ ಇದ್ದಾರೆ. ನೀವು ಕೂಡ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿ. Then you can wish all the best to all the experience. KPA ನಾನು September 25th DG officer report ಮಾಡ್ಕೊಂಡಿದ್ದು. Then it was October, during the first week of October I went to KPA. Initially for the first week was ನಮಗೆ just to test our endurance level. Endurance level test ಮಾಡ್ಬಿಟ್ಟು there are a lot of physical activities. KPA training was like ನಮಗೆ ಡೈರೆಕ್ಟರ್ ಬಂದು ವಿಪುಲ್ ಕುಮಾರ್ ಸರ್ ಇದ್ದಾರೆ, IG ಸರ್ ನಮಗೆ ಡೈರೆಕ್ಟರ್ ಆಫ್ KPA. ಸರ್ ವಾಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ IPS NPA ದಲ್ಲಿ ಏನೇನ್ ಮಾಡ್ತಿದಾರಲ್ಲ ಸೇಮ್ ಶೆಡ್ಯೂಲ್ ವಾಸ್ ಗಿವನ್ ಟು ಅಸ್ ಫ್ರಮ್ ಅಲ್ಲಿಂದ ಏನೇನ್ ಟೈಮ್ ಟೇಬಲ್ ಇರ್ತಾ ಇತ್ತು, ಏನ್ ಸಿಲೆಬಸ್ ಇರ್ತಾ ಇತ್ತು, ಸೇಮ್ ಥಿಂಗ್ ವಾಸ್ ಇಂಪಾರ್ಟೆಂಟ್ ಟು ಅಸ್. Every day our day used to start at early morning at 5 o'clock and used to go till evening 6 o'clock. So for the first in the ಬೆಳಿಗ್ಗೆ 3 hours was extremely physical run ಆಗಿರ್ಬೋದು. We had 40 kilometer run, 40 kilometer walk during last training ಮುಗಿಸೋ ಟೈಮ್ ಅಲ್ಲಿ. So every week we used to have 5 kilometers run, 10 kilometers run, 15 kilometers run, progressive increase ಆಗ್ತಾನೆ ಹೋಗ್ತಾನೆ ಇತ್ತು. We were given a lot of ಟ್ರೈನಿಂಗ್ ಇನ್ ವೆಪನ್ ಟ್ರೈನಿಂಗ್ ಅಲ್ಲಿ ಇರ್ತಾ ಇತ್ತು, ಹಾರ್ಸ್ ರೈಡಿಂಗ್ ಇರ್ತಾ ಇತ್ತು, ಮತ್ತೆ ಲಾಟ್ ಆಫ್ ಈ ಮಾಬ್ ಅಲ್ಲಿ ಬಂದಾಗ ರಯಾಟ್ಸ್ ಎಲ್ಲ ಆದಾಗ ಯಾವ ತರ ನಾವು ಹ್ಯಾಂಡಲ್ ಮಾಡಬೇಕು ಅಂತ ಸುಮಾರು ಆಗ್ತಾ ಇತ್ತು. ವಿ ಹ್ಯಾಡ್ ಅ ಲಾಟ್ ಆಫ್ ಇಂಟರಾಕ್ಷನ್ ಫ್ರಮ್ ವೆರಿ ಸೀನಿಯರ್ ಆಫೀಸರ್ಸ್ ಆಲ್ಸೋ.
DG ಸರ್ ಎಲ್ಲ ಬಂದು ನಮಗೆ ಇದು ಮಾಡ್ತಾ ಇದ್ರು. ಟ್ರಾಫಿಕ್ ವಿ ಹ್ಯಾಡ್ ಟ್ರಾಫಿಕ್ ಕ್ಲಾಸಸ್ ಆಲ್ಸೋ, ವಿ ಹ್ಯಾಡ್ ಕಾಂಬಿಂಗ್ ಆಪರೇಷನ್ಸ್ ಆಲ್ಸೋ. ವಿ ವರ್ ಟೇಕನ್ ಟು 15 days ಮಾಡ್ಯೂಲ್ ನಲ್ಲಿ ನಾವು ಹೋಗಿದ್ದಾಗ ವಿ ವರ್ ಟೇಕನ್ ಟು ಹೈದರಾಬಾದ್ ಹೋಗಿದ್ದಾಗ ಅಲ್ಲಿ ಗ್ರೇ ಹೌಂಡ್ಸ್ ಇದಾಗ್ತಾ ಇತ್ತು, ಆಕ್ಟೋಪಸ್ ಅಂತ ಅಲ್ಲಿ ಇದಾಗ್ತಾ ಇತ್ತು. ಬೆಂಗಳೂರಲ್ಲಿ ಸೆಂಟರ್ ಫಾರ್ ಕೌಂಟರ್ ಟೆರರಿಸಮ್ ಗರುಡ ಫೋರ್ಸ್ ಅಂತ ಇದೆ, ಅಲ್ಲಿ ಕೂಡ ನಮಗೆ 15 days ರಿಗರಸ್ ಟ್ರೈನಿಂಗ್ ಮಾಡ್ಯೂಲ್ಸ್ ಎಲ್ಲ ಇರ್ತಾ ಇತ್ತು. ದೆನ್ ಕುಂಭಮೇಳಕ್ಕೆ ಹೋದಾಗ ಕುಂಭಮೇಳ ಹ್ಯಾಪನ್ಸ್ 12 years ಆದಾಗ ಕೂಡ ಹಾಫ್ ಕುಂಭಮೇಳ ಆಗ್ತಾ ಇತ್ತು 6 years ಇದ್ದಾಗ. ಅಲ್ಲಿ ದ ಪ್ರಿಪರೇಷನ್ ಫಾರ್ ಕುಂಭಮೇಳ ಸ್ಟಾರ್ಟ್ಸ್ ಅರೌಂಡ್ 1.5 to 2 years earlyನೇ. ಸೊ ಅಲ್ಗ ಹೋದಾಗ ವಿ ಹ್ಯಾಡ್ ಗಾನ್ ಆನ್ ದ ಡೇ ಆಫ್ ಶಿವರಾತ್ರಿ ಅಂತ ಅನ್ಕೊಂತೀನಿ. ಮ್ಯಾಸಿವ್ ಅಂದ್ರೆ ಮ್ಯಾಸಿವ್ ಕ್ರೌಡ್. ಆ ಮ್ಯಾಸಿವ್ ಕ್ರೌಡ್ ಅಲ್ಲಿ ಕೂಡ ಯಾವ ತರ ಪೊಲೀಸ್ ವಿದೌಟ್ ಯೂಸಿಂಗ್ ಎನಿ ಲಾಠಿ ಆ ಪಬ್ಲಿಕ್ ನ ಕಂಟ್ರೋಲ್ ಮಾಡ್ತಾ ಇದ್ರು. ಯಾವ ತರ, ಯಾಕಂದ್ರೆ ಮಕ್ಳು ಬಂದು ಕಳ್ದೋಗೋ ಚಾನ್ಸಸ್ ಇರುತ್ತೆ, ಎಷ್ಟೊಂದು ಆಕ್ಟಿವಿಟೀಸ್ ಆಗ್ತಾ ಇರ್ಬೋದು. ಬಟ್ ಯಾವ ತರ ಅಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ರು, ಯಾವ ತರ ಪ್ರಿಪರೇಷನ್ ಹೋಗ್ತಾ ಇತ್ತು, ಯಾವ ತರ CCTV ಎಲ್ಲೆಲ್ಲಿ ಕ್ರೂಷಿಯಲ್ ಇದರಲ್ಲಿ ಇದು ಮಾಡ್ತಿದ್ರು, ಲಾಸ್ಟ್ ಅಂಡ್ ಫೌಂಡ್ ಅಂದ್ಬಿಟ್ಟು ಯಾವ ತರ ಎಷ್ಟು ಅಡಿಷನಲ್ ಪೊಲೀಸ್ ಫೋರ್ಸ್ ಇರ್ತಾ ಇತ್ತು, ಎಲ್ಲಾ ರೀತಿಯಲ್ಲಿ ಕೂಡ ಆ ಟ್ರೈನಿಂಗ್ ವಾಸ್ ಗಿವನ್. ಸೊ ವೆರಿ ವೆರಿ ಥ್ಯಾಂಕ್ಫುಲ್ ಟು Vipul Kumar sir for he was the director and he made sure every one of us gets the best training actually. So it was very training to remember. Indoor classes ಅಲ್ಲಿ we were CRPC, IPC ಮತ್ತೆ Evidence Act. These are 3 pillars of policing ಇದರಲ್ಲಿ law ನಾವು ತಗೊಳ್ಬೇಕಾದ್ರೆ. ಅದನ್ನ ಬಿಟ್ಟು ನಮ್ಗೆ ಎಲ್ಲಾ ಸಪ್ಲಿಮೆಂಟ್ ಕೋರ್ಸಸ್ ಇರ್ತಾ ಇತ್ತು. ಬಟ್ ಮೇನ್ಲಿ CRPC, IPC ಮತ್ತೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಬಗ್ಗೆ ನಮ್ಗೆ ಕ್ಲಾಸಸ್ ಇರ್ತಾ ಇತ್ತು. ಅದನ್ನ ಬಿಟ್ಟು ನಮ್ಗೆ ಪೊಲೀಸ್ ಮ್ಯಾನ್ಯುಯಲ್ ಇರುತ್ತೆ. ಸೊ ಕರ್ನಾಟಕ ಪೊಲೀಸ್ ಮ್ಯಾನ್ಯುಯಲ್ ಅಲ್ಲಿ ಇದ್ದಾಗ ನಮ್ಗೆ we were given different cases. So ಆ ಒಂದೊಂದು ಕೇಸಸ್ ಅಲ್ಲಿ ಕೂಡ we have to build a case file. Every individual were given a different cases. So ಆ ಕೇಸ್ ಪ್ರಕಾರ ತಗೊಂಡು ನಾವೇ ಮಹಜರ್ ಬರೆಯೋದ್ರಿಂದ ಇರ್ಬೋದು, ನಾವೇ ಸ್ಟೇಟ್ಮೆಂಟ್ ಮಾಡೋದ್ರಿಂದ ಇರ್ಬೋದು, ನಾವೇ FIR ರಿಜಿಸ್ಟರ್ ಮಾಡೋದ್ರಿಂದ ಇರ್ಬೋದು ಅಂತ ಎಲ್ಲಾ ತರ ಕೂಡ ನಮ್ಗೆ ಇದನ್ನ ಕೊಟ್ಟಿದ್ರು. ಅದೇ ಸರ್, ಅದು ನಮ್ಗೆ ಔಟ್ಡೋರ್ ಆಕ್ಟಿವಿಟೀಸ್ ಎಷ್ಟು ಜಾಸ್ತಿ ಇತ್ತು ಅಂದ್ರೆ ಇಂಡೋರ್ ಅಲ್ಲಿ ನಾವು ತುಂಬಾ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಸ್ಟಿಲ್ ಸರ್ ಬೆಟರ್ ಆಲ್ಮೋಸ್ಟ್ ಎಲ್ಲರೂ ಸರ್. Your training experience, any specific something that you feel was very interesting? Yes. So like the police department, revenue department, ಅದಕ್ಕಿಂತ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಸ್ಪೆಷಲೈಸ್ ಡಿಪಾರ್ಟ್ಮೆಂಟ್ ನಮ್ದು. ಲೈಕ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ವಿಲ್ ಡೀಲ್ಸ್ ವಿತ್ ಓನ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, GST. ನೀವ್ ಏನೇ ಒಂದು ಇನ್ವಾಯ್ಸ್ ತಗೊಂಡ್ರು, ಟ್ಯಾಕ್ಸ್ ಇನ್ವಾಯ್ಸ್, ನೀವ್ ಏನೇ ಒಂದು ಸಾಮಾನ್ ತಗೊಳದ್ಮೇಲೆ GST ಅಂತ ಇರುತ್ತಲ್ಲ, ಆ GST ಡಿಪಾರ್ಟ್ಮೆಂಟ್ ಅಲ್ಲಿ ಲೈಕ್ ಇದು ಕಾಣಲ್ಲ ಡಿಪಾರ್ಟ್ಮೆಂಟ್, ಲೈಕ್ ಇಟ್ಸ್ ನಾಟ್ ಎ ಡೆಕೋರೇಟ್. ಲೈಕ್ ನಿಮ್ದು ಬೇರೆ ತರ ಯೂನಿಫಾರ್ಮ್ ಸರ್ವಿಸ್ ಆ ತರ ಇರಲ್ಲ, ಇದು ಬೇರೆ ತರನೇ ಡಿಪಾರ್ಟ್ಮೆಂಟ್. ಬಟ್ ಇಲ್ಲಿ ಕೂಡ ಇವ್ರು ಮಾಡೋ ತರದ್ದು ತುಂಬಾ ಜಾಬ್ಸ್ ನಾವು ಮಾಡ್ತೀವಿ ಇಲ್ಲಿ. ಸೊ ನಮ್ಗೆ ಟ್ರೈನಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಫಿನಾನ್ಷಿಯಲ್ ಮತ್ತೆ ಎಕನಾಮಿಕ್ ರಿಲೇಟೆಡ್ ಟ್ರೈನಿಂಗ್ ಜಾಸ್ತಿ ನಮ್ಗೆ. ಸೊ ಫಿಸಿಕಲ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಅಂತ ಇರುತ್ತೆ, ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಮತ್ತೆ ಇದಕ್ಕೆ GSTಗೆ ಏನ್ ಡಿಫ್ರೆನ್ಸ್ ಇರುತ್ತೆ, ಮತ್ತೆ ಫ್ರಾಡುಲೆಂಟ್ ಆಕ್ಟಿವಿಟಿ ಹೇಗಾಗುತ್ತೆ. ನಾವು ಇವಾಗ ಫ್ರಾಡ್ಸ್ ಅಂದ್ರೆ ಯೂಶಲಿ ನೀವೇನ್ ಅನ್ಕೊಂತೀರಾ, ಲಾ ಅಂಡ್ ಆರ್ಡರ್ ಅಲ್ಲಿ ಬರುವಂತ ಫ್ರಾಡ್ಸ್ ಅಲ್ಲ. ಇಟ್ಸ್ ಎ ಬಿಗ್ ಟೈಪ್ ಆಫ್ ಇದು ನಮ್ಗೆ ಮೈನ್ಲಿ ಎಕಾನಮಿ ಮತ್ತೆ ಫಿನಾನ್ಷಿಯಲ್ ಏನಿರುತ್ತೋ ದಟ್ ಇಸ್ ನಮ್ಗೆ ಅಂದ್ರೆ ಯೂಶಲಿ ನಾವು ಗೊತ್ತಾಗೋದಿಲ್ಲ ನಮ್ಗೆ ಅಲ್ಲಿ ಆತರ ಫಿನಾನ್ಷಿಯಲ್ ಫ್ರಾಡ್ಸ್ ಆಗುತ್ತೆ ಅನ್ನೋದು. ಇಲ್ಲಿ ಇವಾಗ ಯಾರಾದ್ರೂ ಕಳ್ತನ ಮಾಡಿದ್ರು ಕೂಡ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಇಷ್ಟು ಜನ ಕಳ್ತರು, ಇಷ್ಟು ಜನ ಅಮೌಂಟ್ ಎಲ್ಲ ಆಗಿದೆ ಅದೆಲ್ಲ ಕಾಣುತ್ತೆ. ಬಟ್ ಇಲ್ಲಿ ವೈಟ್ ಕಲರ್ ಕ್ರಿಮಿನಲ್ಸ್ ಇರ್ತಾರೆ, ಅಂದ್ರೆ ವೈಟ್ ಕಲರ್ ಅಂದ್ರೆ ಫ್ರಾಡುಲೆಂಟ್ ಆಕ್ಟಿವಿಟೀಸ್ ಎಲ್ಲ ಆಗ್ತಿರುತ್ತೆ, ಕಾಣದೇ ಇಲ್ಲ ನಮ್ಗೆ. ಅದೆಲ್ಲ ಹೇಗಾಗುತ್ತೆ? ಸೊ ಒಂದು ಕಂಪ್ಯೂಟರ್ ಮೂಲಕ ಯಾವ ತರದ್ದು ಆಕ್ಟಿವಿಟೀಸ್ ಮಾಡ್ತಾರೆ, ಒಂದು ರಿಜಿಸ್ಟ್ರೇಷನ್ ತಗೊಂಡಿರ್ತಾರೆ, ಅಂದ್ರೆ ಲೈಕ್ GST ರಿಜಿಸ್ಟ್ರೇಷನ್ ಇರ್ಬೋದು, ಅದನ್ನ ತಗೊಂಡು ಅವ್ರು ಯಾವ ತರ ಎಕನಾಮಿಕ್ ಬಿಸಿನೆಸ್ ಅಂತ ನೋಡ್ಕೊಂಡು ಎಷ್ಟು ಫ್ರಾಡುಲೆಂಟ್ ಆಕ್ಟಿವಿಟಿ ಮಾಡ್ತಿರ್ತಾರೆ. ಸೊ ನಾವು ರೀಸೆಂಟ್ ಆಗಿ ಒಂದು ಕೇಸ್ ಮಾಡಿದೆ ಅದೇ ತರದ್ದು. ಸೊ ಅವ್ರು ಎಲ್ಲೋ ಇರ್ತಾರೆ, ಇಲ್ಲೇ ಇರೋದಿಲ್ಲ, ಅಂದ್ರೆ ಅವ್ರ ಜಾಗದಲ್ಲೇ ಇರೋದಿಲ್ಲ ಅವರು ಎಲ್ಲೋನು, ಬಟ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡ್ತಿರ್ತಾರೆ. ಸೊ ಮಾಡಿದ್ದು ಮೀನ್ಸ್ ನಿಯರ್ಲಿ 17-18 crores ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಆನ್ಲೈನ್ ಅಲ್ಲೇನೆ, ಅದ್ ಗೊತ್ತಾಗೋದಿಲ್ಲ ಗೌರ್ಮೆಂಟ್ಗೆ. ಸೊ ಈ ತರದ್ದು ಫ್ರಾಡುಲೆಂಟ್ ಆಕ್ಟಿವಿಟಿನ ನಾವು ಟ್ರೇಸ್ ಮಾಡೋದಿರುತ್ತೆ ಇಲ್ಲಿ. ಅಂದ್ರೆ ಲೈಕ್ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಸೊ ಆ ತರದ ಆಕ್ಟಿವಿಟೀಸ್ ನ ನಾವು ಎಕನಾಮಿಕಲಿ ಮತ್ತೆ ಫಿನಾನ್ಷಿಯಲಿ ಯಾವ ತರ ಆಗುತ್ತೆ ಅದನ್ನ ಕೂಡ ನಾವು ಇಲ್ಲೆಲ್ಲ ಫೈಂಡ್ ಔಟ್ ಮಾಡ್ತೀವಿ ವೆರಿ ಬೇಸಿಕ್ ಲೆವೆಲ್ ಅಲ್ಲಿ. ಸೊ ನಾನು ಪ್ರೆಸೆಂಟ್ಲಿ ಈಗ ಲೋಕಲ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತ ಇಲ್ಲ ವಿಜಯನಗರದಲ್ಲೇ ನನ್ನ ಆಫೀಸ್ ಇರೋದು. ಸೊ ಇಲ್ಲಿ ಬೇರೆ ತರದ ಆಕ್ಟಿವಿಟೀಸ್ ಇರುತ್ತೆ, ಅಂದ್ರೆ ಡೀಲರ್ಸ್ಗೆನೆ ಎಸ್ಪೆಷಲಿ ದ ಟ್ಯಾಕ್ಸ್ ಪೇಯರ್ಸ್ ಯಾರು ಇರ್ತಾರೋ ಅವ್ರದ್ದು ಮೀನ್ಸ್ ಗ್ರೀವಿಯನ್ಸಸ್ ಇರುತ್ತೆ, ಮತ್ತೆ ಎಸ್ಪೆಷಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇರುತ್ತೆ. ಸೊ ಅದು ಬ್ಯಾಕ್ ಬೋನ್ ಆಫ್ ನಮ್. ಸೊ ಅವ್ರಿಗೆ ಬರುವಂತ ಸಮಸ್ಯೆಗಳೇನು,
ಸೊ ಅವ್ರಿಗೆ ಬರುವಂತದ್ದು ಫಿನಾನ್ಷಿಯಲ್ ಪ್ರಾಬ್ಲಮ್, ಮತ್ತೆ ಅವ್ರ ಬಿಸಿನೆಸ್ ಯಾವ ತರ ಸಪೋರ್ಟ್ ಮಾಡ್ಬೋದು, ಅದೇ ಫೆಸಿಲಿಟೇಟರ್ ಯಾವ ತರ ಅವ್ರ ಗ್ರೀವಿಯನ್ಸ್ ನ ನಾವು ಸಾಲ್ವ್ ಮಾಡ್ಬೋದು, ಆ ತರದ್ದೆಲ್ಲನೂ ಇಲ್ಲಿ ನಡೆಯುವಂತದ್ದು. ಅಂಡ್ ಫ್ರಾಡ್ಲೆಂಟ್ ಆಕ್ಟಿವಿಟಿನೂ ಇರುತ್ತೆ, ಅದನ್ನು ಫೈಂಡ್ ಔಟ್ ಮಾಡ್ಬೇಕಿರುತ್ತೆ. ಅದೊಂದು ಟೀಮ್ ವರ್ಕ್ ಅಂತ ಇರುತ್ತೆ. ಸೊ ನಮ್ಮ IR ಇರುತ್ತೆ, ಅವ್ರಿಗೆಲ್ಲ ನಾವು ರೆಫರ್ ಮಾಡೋದಿರುತ್ತೆ. ಅಂಡ್ ಅನದರ್ ವಿಂಗ್, ಸಪರೇಟ್ ವಿಂಗ್ಸ್ ಅಂತ ಇರುತ್ತೆ ನಮ್ದ್ರಲ್ಲಿ, ಲೈಕ್ ವಿಜಿಲೆನ್ಸ್ ವಿಂಗ್ ಅಂಡ್ ಎನ್ಫೋರ್ಸ್ಮೆಂಟ್ ವಿಂಗ್ ಮತ್ತೆ ಆಡಿಟ್ ವಿಂಗ್ ಅಂತೆಲ್ಲ ಇರುತ್ತೆ. ಸೊ ಎಲ್ಲಾ ತರದ್ದು ಫಿನಾನ್ಷಿಯಲ್ಸ್ ಏನೇನಿದೆಯೋ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಆ ಎಲ್ಲಾ ತರದ ಟ್ರಾನ್ಸಾಕ್ಷನ್ ಅನ್ನ ನಾವು ಎಲ್ಲ ಅಬ್ಸರ್ವ್ ಮಾಡಿ ಫೈಂಡ್ ಔಟ್ ಮಾಡೋಂಥದ್ದು. ಯಾಕಂದ್ರೆ ಬಿಕಾಸ್ 65% ಆಫ್ ರೆವೆನ್ಯೂ ನಮ್ ಡಿಪಾರ್ಟ್ಮೆಂಟ್ ಇಂದ ಗೌರ್ಮೆಂಟ್ ಹೋಗುತ್ತೆ. ಸೊ ಗೌರ್ಮೆಂಟ್ ಹೋಗೋದ್ರಲ್ಲಿ ನಮ್ಮ ಕಲೆಕ್ಷನ್ ಪಾರ್ಟ್, ಅಂದ್ರೆ ನಮ್ಮ ಒಂದೊಂದು ಆಫೀಸಸ್ ಯಾವ ತರ ಕಲೆಕ್ಷನ್ ಮಾಡ್ತಾರೆ, ಸೊ ಆ ತರ ಕಲೆಕ್ಷನ್ ಮಾಡಿ ಗೌರ್ಮೆಂಟ್ ಕೊಡುವಂತ ರೆವೆನ್ಯೂ, ಬಿಕಾಸ್ ರೆವೆನ್ಯೂ ಇದ್ರೆ ಎಕ್ಸ್ಪೆಂಡಿಚರ್ ಆಗೋದಲ್ವಾ. ಸೊ ರೆವೆನ್ಯೂ ಇದ್ರೇನೆ, ಸೊ ಆಲ್ ದ ರೆವೆನ್ಯೂ ಡಿಪಾರ್ಟ್ಮೆಂಟ್ಸ್ ಏನಿದಾವೋ ಆ ರೆವೆನ್ಯೂ ಡಿಪಾರ್ಟ್ಮೆಂಟ್ ನ ನಿಮ್ ಖರ್ಚು ಮಾಡೋದು ಅಂದ್ರೆ ಕಾಣುತ್ತೆ. ಲೈಕ್ ಯಾವ ಸ್ಕೀಮ್ಸ್, ಗೌರ್ಮೆಂಟ್ ಸ್ಕೀಮ್ಸ್ ಇರ್ಬೋದು, ಪ್ರತಿಯೊಂದೂ ಎಕ್ಸ್ಪೆಂಡಿಚರ್ ಸೆಕ್ಷನ್ಸ್ ಮಾಡ್ತವೆ. ಸೊ ಇದು ಬ್ಯಾಕ್ ಎಂಡ್ ಅಲ್ಲಿ ನಾವು ರೆವೆನ್ಯೂನ ಕಲೆಕ್ಟ್ ಮಾಡಿ ಗೌರ್ಮೆಂಟ್ ಕೊಡ್ತಾ ಇರ್ತೀವಿ. ಸೊ ದಿಸ್ ಟೈಪ್ ಆಫ್ ಅಂದ್ರೆ ಡಿಪಾರ್ಟ್ಮೆಂಟ್ ನಮ್ದು. ಸೊ ಇಲ್ಲಿ ಟ್ರೈನಿಂಗ್ ಕೂಡ ಅದೇ ತರದ್ದೇ ಇರುತ್ತೆ ನಮ್ಗೆ. ಸೊ ಯಾವ ತರ ನಾವು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ನೋಡ್ಬೇಕು, ಬಿಸಿನೆಸ್ ಟ್ರಾನ್ಸಾಕ್ಷನ್ಸ್ ನೋಡೋದು ಹೇಗೆ. ಸೊ ಇವಾಗ ಇವ್ರು ಎಲ್ಲಾ ತರದ್ದು ರಿಜಿಸ್ಟ್ರೇಷನ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಇದು ಕೋಚಿಂಗ್ ಸೆಂಟರ್ ಕೂಡ ಇವ್ರದ್ದು ರಿಜಿಸ್ಟ್ರೇಷನ್ಸ್ ಇರುತ್ತೆ. ಸೊ ಇವ್ರದ್ದು ಲೈಕ್ ಪ್ರತಿಯೊಬ್ಬರದ್ದು ಅದು ಪೇಮೆಂಟ್ಸ್ ಇರುತ್ತೆ, ಅದನ್ನು ಕೂಡ ರಿಜಿಸ್ಟ್ರೇಷನ್ ಮೂಲಕ ಅಲ್ಲಿ ಪೇಮೆಂಟ್ ಮಾಡ್ತಿರ್ತಾರೆ. ಸೊ ಈ ತರದ್ದು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ನ ಕಂಪ್ಲೀಟ್ಲಿ ಅಬ್ಸರ್ವ್ ಮಾಡೋದು, ಅದು ಜಸ್ಟಿಸ್ ಕೊಡೋದು, ಮತ್ತೆ ಆ ವರ್ಕ್ ನ ಕಲೆಕ್ಷನ್ ಮಾಡಿ ಗೌರ್ಮೆಂಟ್ ಕೊಡುವಂತದ್ದು ಡಿಪಾರ್ಟ್ಮೆಂಟ್ ನಮ್ದು. ಸೊ ಅದಕ್ಕೆ ಸಂಬಂಧಿಸಿರುವಂತ ಎಲ್ಲಾ ಟ್ರೈನಿಂಗ್ ಅನ್ನ ಫಿಸಿಕಲ್ ಪಾಲಿಸಿ ಇನ್ಸ್ಟಿಟ್ಯೂಷನ್ ಅಂತ ಇದೆ. ಸೊ ಕರ್ನಾಟಕ ಗವರ್ಮೆಂಟ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದು ಒನ್ ಆಫ್ ದ ಬೆಸ್ಟ್ ಇ ಗವರ್ನೆನ್ಸ್ ಅಂತ ಕರಿತೀವಿ. ಅಂದ್ರೆ ಇದನ್ನ ನ್ಯಾಷನಲ್ ಅವಾರ್ಡ್ಸ್ ಕೂಡ ತಗೊಂಡಿದ್ದಾರೆ ಡಿಪಾರ್ಟ್ಮೆಂಟ್ ಅವರು. ಸೊ ರೆಪ್ರೆಸೆಂಟೇಷನ್ ಅಂದ್ರೆ ನಮ್ದು ಬ್ಯಾಕ್ ಎಂಡ್ ಏನಿದೆಯೋ ಆ ಬ್ಯಾಕ್ ಎಂಡ್ ಇಸ್ ಒನ್ ಆಫ್ ದ ಬೆಸ್ಟ್ ಬ್ಯಾಕ್ ಎಂಡ್ ಸರ್ವಿಸ್ ಕೊಡುವಂತದ್ದು. ಅಂಡ್ ಅಗೇನ್ ಅದಾದ್ಮೇಲೆ ATI ಎಲ್ಲರಿಗೂ ಕಾಮನ್ ಆಗಿರುತ್ತೆ. ಅದೇ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಯಾರ್ಯಾರು ಇದ್ದಾರ, ನೀವು ಎಲ್ಲರೂ ಆದ್ಮೇಲೆ ಎಲ್ಲರಿಗೂ ATI ಇಸ್ ವೆರಿ ಕಾಮನ್. ಸೊ ಇನ್ಕ್ಲೂಡಿಂಗ್ ನಿಮ್ ಡಿಪಾರ್ಟ್ಮೆಂಟ್ ಅವರು, ಲೈಕ್ ಎಲ್ಲರಿಗೂ 35 days ಅದು 1 month ಇದೇ ಇರುತ್ತೆ ಟ್ರೈನಿಂಗು. ಅಲ್ಲಿ ಜನರಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಟ್ರೈನಿಂಗ್ ಆಗುತ್ತೆ. ಸೊ ಫಾಲೋಡ್ ಬೈ ಅಗೇನ್ ಡಿಪಾರ್ಟ್ಮೆಂಟಲ್ ಟ್ರೈನಿಂಗ್ಸ್ ಏನಿರುತ್ತೋ ಅದೆಲ್ಲಾನು ನಡೆಯುತ್ತೆ. Thank you, ma'am. Thank you so much. That was a lot of information, lot of understanding and getting to the ground reality. ಇಲ್ಲಿರೋ ಎಲ್ಲರೂ ಕೂಡ ಆನ್ಲೈನ್ ಎಲ್ಲರೂ ಕೂಡ ಕೆಲವು ಮಾಹಿತಿಗಳು ನಮ್ಮ ಹೊಸ ಬ್ಯಾಚ್ ಶುರು ಆಗ್ತಾ ಇದೆ. ನಾಳೆಯಿಂದ ಕಂಪ್ಲೀಟ್ 1 week ಇಟ್ ವಿಲ್ ಬಿ ಓಪನ್ ಟು ಆಲ್. ಆಲ್ರೆಡಿ ತಿಳಿಸ್ಕೊಟ್ಟಿರೋ ಹಾಗೆ ಸಿಲೆಬಸ್ ಓರಿಯಂಟೇಶನ್ ಇರುತ್ತೆ, ನ್ಯೂಸ್ ಪೇಪರ್ ಓರಿಯಂಟೇಶನ್ ಇರುತ್ತೆ, ಕಂಪ್ಲೀಟ್ ಬ್ರೇಕಪ್ ನಿಮಗೆ ತಿಳಿಸ್ಕೊಡ್ತೀವಿ. ವಿ ಡಿಕೋಡ್ ಅಂಡ್ ಅಂಡರ್ಸ್ಟ್ಯಾಂಡ್. India for IAS strongly believes that everybody who chooses, ನಿಮ್ಮ ಚಾಯ್ಸ್ ಏನಿದೆ, ನಿಮ್ಮ ಕನಸು ಏನಿದೆ, ಆ ಕನಸಿಗೆ ಸಂಬಂಧಪಟ್ಟ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಮದಿರ್ಬೇಕು. ಸಾಕಷ್ಟು ಬಾರಿ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಅಲ್ಪ ಸ್ವಲ್ಪ ತಿಳ್ಕೊಂಡು ಮಾಡೋದ್ರಲ್ಲೇ ನಾವು ಹೇಳಿರ್ತೀವಿ. ಆ ದೃಷ್ಟಿಯಿಂದ ನಾವು ಮೊದಲ 1 ವಾರ ಕಂಪ್ಲೀಟ್ ಆಗಿ ನಿಮ್ಮ ಸಿಲೆಬಸ್ ಡಿಕೋಡ್ ಮಾಡಿ, ನ್ಯೂಸ್ ಪೇಪರ್ ಹೇಗೆ ಓದ್ಬೇಕು, ನ್ಯೂಸ್ ಪೇಪರ್ ಇಂದ ಹೇಗೆ ನೀವು ಸಿಲೆಬಸ್ ಲಿಂಕ್ ಮಾಡಬೇಕು, ಬೇಸಿಕ್ ನಿಮ್ಮ ಆನ್ಸರ್ ರೈಟಿಂಗ್ ಅಲ್ಲಿ ಇರುವಂತ ನಿಮ್ಮ ಡೌಟ್ಸ್ ಕ್ಲಾರಿಫಿಕೇಶನ್ಸ್ ಏನಾಗ್ಬೋದು. ಸಾಕಷ್ಟು ಜನ ನಿಮ್ಮ ಬುಕ್ಸ್ ಬಗ್ಗೆ ಪ್ರಶ್ನೆ ಕೇಳಿದ್ದೀರಾ, ಹಿಸ್ಟ್ರಿಗೆ ಯಾವ ಬುಕ್ಸ್ ಓದ್ಬೇಕು, ಜಾಗ್ರಫಿಗೆ ಯಾವ ಬುಕ್ಸ್ ಓದ್ಬೇಕು ಅಂತ. ಈ ರೀತಿಯ ಎಲ್ಲ ಸಣ್ಣ ಪುಟ್ಟ ಪ್ರಶ್ನೆಗಳಿಗೂ ಕೂಡ ಈ 1 ವಾರದಲ್ಲಿ ನಾವು ಓರಿಯಂಟೇಶನ್ ಮಾಡಿ ನಿಮಗೆ ಕ್ಲಾಸಸ್ ಶುರು ಮಾಡ್ತಾ ಇದೀವಿ. ಸೊ ನಾಳೆಯಿಂದ ಕ್ಲಾಸಸ್ ಇರುತ್ತೆ. ಕ್ಲಾಸಸ್ ವಿಲ್ ಬಿ ಬೋತ್ ಆನ್ಲೈನ್ ಅಂಡ್ ಆಫ್ಲೈನ್. ಯಾರು ನೀವು ಆಫ್ಲೈನ್ ಅಟೆಂಡ್ ಮಾಡಕ್ ಇಷ್ಟಪಡ್ತೀರಾ, ಇಲ್ಲೇ ಬಂದು ನೀವು ಅಟೆಂಡ್ ಮಾಡ್ಬೋದು. ಕಂಪ್ಲೀಟ್ ಕೋವಿಡ್ ಪ್ರೋಟೋಕಾಲ್ಸ್ ಫಾಲೋ ಮಾಡ್ತಾ ಇದೀವಿ. ಎಲ್ಲರೂ ಕೂಡ ಡಿಸ್ಟೆನ್ಸಿಂಗ್ ಅಲ್ಲಿ ಕೂತು ಇಲ್ಲಿ ಕ್ಲಾಸ್ ಕೇಳ್ಬೋದು. ಆನ್ಲೈನ್ ಅಲ್ಲಿ ಕೂಡ ನೀವು ಕ್ಲಾಸ್ ಅಟೆಂಡ್ ಮಾಡ್ಬೋದು. ಝೂಮ್ ಪ್ಲಾಟ್ಫಾರ್ಮ್ ಥ್ರೂ ನಾವು ನಿಮಗೆ ಲಿಂಕ್ ಶೇರ್ ಮಾಡ್ತೀವಿ. ಆ ಲಿಂಕ್ ಥ್ರೂ ನೀವು ಕ್ಲಾಸ್ ಅಟೆಂಡ್ ಮಾಡ್ಬೋದು. ಅಕಾಡೆಮಿಯ 2 ಫೋನ್ ನಂಬರ್ಸ್ ನಿಮ್ ಜೊತೆಗಿರುತ್ತೆ. ಆ ಫೋನ್ ನಂಬರ್ಸ್ಗೆ ತಾವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಇನ್ಫಾರ್ಮೇಶನ್ ಶೇರ್ ಮಾಡಿ ನಿಮಗೆ ಝೂಮ್ ಲಿಂಕ್ ಶೇರ್ ಮಾಡ್ತೀವಿ. ನಾಳೆಯಿಂದ ಕಂಟಿನ್ಯೂಸ್ ಆಗಿ ಓರಿಯಂಟೇಶನ್ ಕ್ಲಾಸಸ್ ಇರುತ್ತೆ. ಸಿಲೆಬಸ್ ರಿಲೇಟೆಡ್ ಸ್ಪೆಸಿಫಿಕ್ ಕ್ಲಾಸಸ್ ಜೊತೆಗೆ ನಾವು ರೆಗ್ಯುಲರ್ ಕ್ಲಾಸಸ್ ಕೂಡ ಶುರು ಮಾಡ್ತೀವಿ. ದಿಸ್ ಇಸ್ ಅ ಪ್ರಿಲಿಮ್ಸ್ ಬ್ಯಾಚ್. ಸೊ ಈ ಬ್ಯಾಚ್ ಇಂದ ನಾವು ಸುಮಾರು 4 ರಿಂದ 4.5 ತಿಂಗಳಲ್ಲಿ ನಿಮಗೆ ಕಂಪ್ಲೀಟ್ ಕ್ಲಾಸಸ್ ಮಾಡ್ತೀವಿ. ರೆಗ್ಯುಲರ್ ಟೆಸ್ಟ್ ಇರುತ್ತೆ. ನೀವೇನ್ ಕಲಿತಾ ಇದ್ದೀರಾ ಅದನ್ನ ಥ್ರೂ ಟೆಸ್ಟ್ ಕೂಡ ಕಂಟಿನ್ಯೂಸ್ ಮಾನಿಟರಿಂಗ್ ಮಾಡ್ತೀವಿ. ಇದೇ ರೀತಿ ಸಾಕಷ್ಟು ಆಫೀಸರ್ಸ್ ಇಂಟ್ರಾಕ್ಷನ್ ಇರುತ್ತೆ. ಆಫೀಸರ್ಸ್ ತಮ್ಮ ಅನುಭವ ಹಂಚ್ಕೊಳ್ಳೋದ್ರ ಜೊತೆಗೆ ಓದೋದರ ವಿಷಯವಾಗಿ ನಿಮಗೆ ಸ್ಪೆಷಲ್ ಗೆಸ್ಟ್ ಲೆಕ್ಚರ್ಸ್ ಕೂಡ ಇರುತ್ತೆ. ಸೊ ಸಮಗ್ರವಾಗಿ ಹೋಲಿಸ್ಟಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಲರ್ನಿಂಗ್ ಥ್ರೂ ದಿ ಕ್ಲಾಸಸ್ ವಿಲ್ ಹ್ಯಾಪನ್. ದಿಸ್ ಇಸ್ ದಿ ಐಡಿಯಾ ಆಫ್ ಲರ್ನಿಂಗ್. More than coaching as we call, this is something that we want you to ensure that ನೀವು ಏನ್ ಕನಸು ಹೊತ್ತು ಬಂದಿದ್ದೀರಾ ಆ ಕನಸಿನ ಪ್ರತಿಯೊಂದು ಹಂತದಲ್ಲೂ ಕೂಡ ನೀವು ಯಶಸ್ಸು ಕಾಣಲಿ ಅಂತ ಶ್ರೀನಿವಾಸ್ ಸರ್ ಆಗ್ಲೇ ಹೇಳ್ತಾ ಇದ್ರು. ದಿಸ್ ಇಸ್ ಜಸ್ಟ್ ಅನ್ ಓಪನಿಂಗ್ ಸ್ಟೆಪ್. ಇಲ್ಲಿ ನೀವೇನ್ ಕಲಿತೀರಾ, ನೀವು ಪ್ರತಿಯೊಂದು ಏನ್ ಇನ್ವೆಸ್ಟ್ ಮಾಡ್ತೀರಾ, ಇಟ್ ಇಸ್ ನಾಟ್ ಅಬೌಟ್ ಮನಿ, ಇಟ್ ಇಸ್ ಅಬೌಟ್ ಟೈಮ್.
ನೀವೇನ್ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅದು ನಿಮ್ಮ ಜೀವನದಲ್ಲಿ ಒಂದು ಮೈಲಿಗಲ್ ಆಗುತ್ತೆ. ಇಟ್ ವಿಲ್ ಆಲ್ ವರ್ಕ್ ಫಾರ್ ಸಕ್ಸಸ್. ಎಲ್ಲರೂ ಕೂಡ ಯಶಸ್ಸು ಕಾಣಬೇಕು ಅಂತಾನೆ ವರ್ಕ್ ಮಾಡ್ತಾ ಇರ್ತೀವಿ. ಬಟ್ ಆ ಯಶಸ್ಸಿನ ಜೊತೆಗೆ ನಿಮ್ಮ ವ್ಯಕ್ತಿತ್ವ ಸಾಕಷ್ಟು ಬೆಳೆಯುತ್ತೆ. ನೀವು ಹಲವಾರು ಫೀಲ್ಡ್ಸ್ ಅಲ್ಲಿ ನೀವು ಎಕ್ಸೆಲ್ ಆಗೋದಕ್ಕೆ ದಿಸ್ ಒನ್ ಐಡಿಯಾ ಆಫ್ ಲರ್ನಿಂಗ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ದಟ್ ಇಸ್ ದಿ ಪ್ರಾಮಿಸ್ ದಟ್ ವಿ ಹ್ಯಾವ್. ಡಾಕ್ಟರ್ ಸಿ ಎಸ್ ಕೇದಾರ್ ಅವರ ನೇತೃತ್ವದಲ್ಲಿ ಒಂದು ಸಮರ್ಥವಾದ ತಂಡ, ಕನಸು ಹೊತ್ತಿರೋ ಒಂದು ಪ್ಯಾಷನೆಟ್ ಟೀಮ್, ವಿ ಆರ್ ಆಲ್ ಟುಗೆದರ್. That's why we say we welcome all of you to the larger family of India for IAS. And with that words, I would now request thanking both the officers to be present here. It was an immense pleasure. On Sunday, Nimma busy schedule sigode aprupa. So taking time out for us and taking time out for all the young aspirants. Thank you so much for making time for us. I would now request Srinivas sir to hand over a small token of gratitude to both the dignitaries present, Nagmani ma'am and Gautam sir. Thank you so much. It's an immense pleasure from the entire team at India for IAS and also through the aspirants. It's an immense pleasure to be along with us. Thank you so much. So the journey begins now. The promise at India for IAS is simple. ನಾವು ಯಾವುದೇ ರೀತಿಯಲ್ಲೂ ನಿಮಗೆ ಪ್ರತಿಯೊಂದನ್ನು ಕೂಡ ತುಂಬಾ ಈಸಿ ಮಾಡ್ತೀವಿ, ನಿಮಗೆ ತುಂಬಾ ಸರಳ ಮಾಡ್ತೀವಿ ಅಂತ ನಾವು ಯಾವುದೇ ಒಂದು ಪ್ರಾಮಿಸ್ ಮಾಡಲ್ಲ. ಬಟ್ ನೀವು ಎದುರಿಸಬಹುದಾದಂತ ಪ್ರತಿಯೊಂದು ಚಾಲೆಂಜ್ಗೂ ಕೂಡ ನೀವು ಎದ್ದು ನಿಲ್ಲುವಷ್ಟು ನಾವು ಶಕ್ತಿ ನಿಮ್ಮಲ್ಲಿ ತುಂಬ್ತೀವಿ. We promise that we'll enrich you to an extent that you will stand up for every challenge that comes up to your way. With those words, we'll close for today. As we said, orientation classes start from tomorrow morning 8 to 10:30 will be the timings, both online and offline. Please join us. And through that, ongoing ahead, we'll have classes also. Thank you so much to all of you. Thank you so much to the dignitaries also. Thank you, ma'am. Thank you, sir.